ಐಶ್ವರ್ಯ ಅವ್ರ ಸ್ಟೂಡೆಂಟು 2 ಇಯರ್ಸಿಂದ ನೇಲ್ ಟೆಕ್ನಿಕಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಪ್ರಾಡಕ್ಟ್ ನಾಲೆಜ್ ಏನಂದರೆ ನಾವು ಯೂಸ್ ಮಾಡೋದಲ್ಲ ಜೆಲ್ ಪಾಲಿಶ್, ನಾರ್ಮಲ್ ಪಾಲಿಶ್ ಅಲ್ಲ. ಇದೇನಿದ್ರು ಇದರಲ್ಲೇ ಡ್ರೈ ಆಗೋದು UV ಲೈಟಲ್ಲಿ. ಓಕೆನಾ? ಬನ್ನಿ. ಜೆಲ್ ಪಾಲಿಶ್ ಇಲ್ಲ ನಾರ್ಮಲಲ್ಲಿ ಏರ್ ಸನ್ಲೈಟ್ ಅದಕ್ಕೆಲ್ಲ ಡ್ರೈ ಆಗಲ್ಲ, UV ಲೈಟಲ್ಲಿ ಇಟ್ಟರೆ ಮಾತ್ರ ಡ್ರೈ ಆಗೋದು. ಸೊ ಇದು ನಾರ್ಮಲ್ ಪಾಲಿಶ್ ಥರ ರಿಮೂವ್ ಮಾಡೋಕ್ಕಾಗಲ್ಲ, ನಾವೇ ಕಲ್ತಿರ್ತೀವಲ್ಲ, ಸೊ ನಾವೇ ರಿಮೂವ್ ಮಾಡಬೇಕು. ಫಸ್ಟು ನೇಲ್ ಅನಾಟಮಿ, ನೇಲ್ ಬಗ್ಗೆ ನಾವು ತಿಳ್ಕೋಬೇಕು. ಇದು ನೇಲ್ ಅಲ್ವಾ, ಇದನ್ನ ಸೈಡ್ ವಾಲ್ ಅಂತಾರೆ, ಇದನ್ನ ಕ್ಯೂಟಿಕಲ್ಸ್ ಅಂತಾರೆ. ಎಕ್ಸ್ಟ್ರಾ ಸ್ಕಿನ್ ಇದೆ ಅಲ್ವಾ, ಇದನ್ನ ಕ್ಯೂಟಿಕಲ್ಸ್ ಅಂತಾರೆ. ಇದು ಸೈಡ್ ವಾಲ್, ಇದು ಫ್ರೀ ಎಡ್ಜ್. ನೇಲ್ ಏನು ಗ್ರೋ ಆಗಿದೆ ಅದು ಫ್ರೀ ಎಡ್ಜ್. ಇಲ್ಲಿ ಸ್ಮೈಲ್ ಲೈನ್ ಥರ ಕಾಣ್ತಾ ಇದೆ ಅಲ್ವಾ, ಅದು ಸ್ಮೈಲ್ ಲೈನ್. ಈ ನೇಲ್ನ ನೇಲ್ ಪ್ಲೇಟ್ ಅಂತೀವಿ. ಅದ್ರ ಕೆಳಗಡೆ ಪಿಂಕ್ ಕಲರ್ ಕಾಣ್ತಿದೆ ಅಲ್ವಾ, ಅದನ್ನ ನೇಲ್ ಬೆಡ್ ಅಂತೀವಿ. ಓಕೆನಾ? ಇದು ಗೊತ್ತಾದರೆ ನಿಮಗೆ ನೇಲ್ ಆರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ನೇಲ್ ಆರ್ಟ್ ಮಾಡೋಕ್ಕೆ ಫಸ್ಟು ಕ್ಯೂಟಿಕಲ್ನ ಪುಷ್ ಮಾಡ್ಕೋತೀವಿ. ಇದನ್ನು ಜೆಂಟಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಪುಷ್ ಮಾಡ್ತಾ ಇಲ್ಲ ಪೇನ್ ಆಗ್ತಿದೆ. ಹೌದು, ಅವ್ರಿಗೆ ನಿಧಾನ ಮಾಡಬೇಕು ನಾವು. ಇದನ್ನ ಕ್ಯೂಟಿಕಲ್ಸ್ ಗೊತ್ತಾಯ್ತಲ್ವಾ ನಿಮಗೆ? ಹೌದು, ಯಾಕಂದರೆ ಇದು ಡೆಡ್ ಸ್ಕಿನ್ ಇದಲ್ಲ. ಇದನ್ನು ರಿಮೂವ್ ಮಾಡಿನೇ ನಾವು ಎಕ್ಸ್ಟೆನ್ಷನ್ ಹಾಕಬೇಕು, ಇಲ್ಲ ಪಾಲಿಶನ್ನು ಇದನ್ನು ರಿಮೂವ್ ಮಾಡಿನೇ ಹಾಕಬೇಕು. ಕಾಣ್ತಿದೆ ಅಲ್ವಾ ನಿಮಗೆ? ಇದು ಕ್ಯೂಟಿಕಲ್ಸ್ ಇಲ್ಲಿದೆ ಅಲ್ವಾ, ಇದು ಕ್ಯೂಟಿಕಲ್ಸ್, ಇದು ಸೈಡ್ ವಾಲ್, ಇದು ಫ್ರೀ ಎಡ್ಜ್. ಇಲ್ಲಿ ಸ್ಮೈಲ್ ಲೈನ್ ಥರ ಇದೆ ಅಲ್ವಾ ನೇಲಿಂದ ಒಳಗಡೆ, ಅದು ಸ್ಮೈಲ್ ಲೈನ್. ಇದು ನೇಲ್ ಪ್ಲೇಟ್, ನೇಲ್ಸ್ ಇದೆ ಅಲ್ವಾ, ಅದು ನೇಲ್ ಪ್ಲೇಟ್. ನೇಲ್ ಒಳಗಡೆ ಪಿಂಕ್ ಕಲರ್ ಸ್ಕಿನ್ ಇದೆ ಅಲ್ವಾ, ಅದು ನೇಲ್ ಬೆಡ್. ಇಷ್ಟು ಅನಾಟಮಿ, ನೇಲ್ ಅನಾಟಮಿ. ಏನಾದ್ರು ಡೌಟ್ಸ್ ಇದೆಯಾ? ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ ನಿಮಗೆ? ನೆಕ್ಸ್ಟ್ ಶೇಪ್ಸ್ ಹೋಗೋಣ. ಇದು ಫುಲ್ ಟಿಪ್ಸ್ ಅಂತ ಕರಿತೀವಿ ನಾವು. ಕ್ಲೈಂಟ್ ಯೂಸ್ ಮಾಡ್ತೀವಿ. ಎಕ್ಸ್ಟೆನ್ಷನ್ ಅಂತ ಕೇಳಿದ್ರೆ ಇದನ್ನು ಯೂಸ್ ಮಾಡ್ತೀವಿ. ಟೆಂಪ್ರರಿ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀವಿ ನಾವು. ಇದನ್ನು ಟಿಪ್ ಕಟ್ಟರ್ ಅಂತ ಕರಿತೀವಿ. ಕ್ಲೈಂಟ್ಗೆ ಎಷ್ಟು ಲೆಂತ್ ಬೇಕೋ ಕೇಳ್ಕೊಂಡು ಕಟ್ ಮಾಡಿ, ಯಾವ ಶೇಪ್ ಬೇಕೋ ಕೇಳ್ಕೊಂಡು ಕಟ್ ಮಾಡಬೇಕು. ಈಗ ನಾನು ಸ್ಕ್ವೇರ್ ಮಾಡ್ತೀನಿ, ಇದು ಸ್ಕ್ವೇರ್ ಇದೆ ಆಲ್ರೆಡಿ, ನಾನು ಸ್ಕ್ವೇರ್ ಮಾಡ್ತೀನಿ. ಸೊ ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಟಿಪ್ ಕಟ್ಟರ್. ಹಾಂ, ಇದು ಫುಲ್ ಟಿಪ್ಪು. ಹಾಫ್ ಟಿಪ್ ಬರುತ್ತೆ, ಅದು ಯೂಸ್ ಮಾಡಲ್ಲ ನಾವು. ಹಾಂ, ಇದು ಫೈಲರ್, ನೇಲ್ಸ್ ಫೈಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಾಣ್ತಿದೆಯಾ ನಿಮಗೆ? ಇದು ಸ್ಕ್ವೇರ್, ಅದು ಸ್ಕ್ವೇರಲ್ಲೇ ಬರುತ್ತೆ. ನಮಗೆಲ್ಲ ಶೇಪ್ಸು ಬರುತ್ತೆ, ಸ್ಕ್ವೇರು, ಆಲ್ಮಂಡ್ ಎಲ್ಲ ಬರುತ್ತೆ. ನಾವು ಎಲ್ಲ ತೊಗೊಳಕ್ಕಾಗಲ್ವಲ್ಲ, ಸೊ ನಾವು ಒಂದನ್ನು ತೊಗೊಂಡು ಅವ್ರಿಗೆ ಯಾವ ಕ್ಲೈಂಟ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್ ಮಾಡ್ಕೊತೀವಿ. ಇದು ಸ್ಕ್ವೇರ್. ಮಿನಿಮಮ್ ಕಾಸ್ಟ್ ಆಫ್ ದ ಅಪ್ಲಿಕೇಶನ್ 500 to 1000 ಚಾರ್ಜ್ ಮಾಡ್ಬೋದು ನೀವು. ತಗೊಳ್ಳಿಕ್ಕೆ ನಿಮಗೆ ಒಂದು 500 ಆಗುತ್ತೆ ಅಷ್ಟೇ. ಬಾಕ್ಸ್ ಈ ಥರ ಬಾಕ್ಸಲ್ಲಿ ಬರುತ್ತೆ. ಹಾಂ, 500 ಆಗುತ್ತೆ. ಹೌದು, ಸೈಜಸ್ಸು ಡಿಫ್ರೆಂಟ್ ಬರುತ್ತೆ. ಎಲ್ಲ ನೀವು ತೊಗೊತೀನಿ ಅಂದರೆ ತೊಗೊಳ್ಬೋದು, ಇಲ್ಲ ಒಂದರಲ್ಲೇ ತೊಗೊಂಡು ನಾವು ಎಲ್ಲ ಇದು ಮಾಡ್ತೀವಿ ಅಂದರೆ ಅಡ್ಜಸ್ಟ್ ಮಾಡ್ತೀವಿ. ಒಂದರಲ್ಲೇ ತೊಗೊಂಡು ಎಲ್ಲ ಸೈಜ್. ಹೌದು. ಯಾವುದು ತುಂಬ ಡಿಮ್ಯಾಂಡಿಂಗ್ ಇದೆ?
ಯಾವ ಶೇಪ್? ಆಲ್ಮಂಡ್ ಇಲ್ಲಿ ಜಾಸ್ತಿ ನಡೆಯೋದು ಆಲ್ಮಂಡು, ಆಮೇಲೆ ಓವಲ್ ನಡೆಯುತ್ತೆ ಅಷ್ಟೇ. ಸ್ಕ್ವೇರ್ ಅಷ್ಟಾಗಿ ಏನು ಮಾಡಿಸಲ್ಲ. ಯಾವ ಬ್ರ್ಯಾಂಡ್? ಶಿಲ್ಸ್ ನಾವು ಯೂಸ್ ಮಾಡೋ ಶಿಲ್ಸ್. ಶಿಲ್ಸ್. ಹಾಂ, ಸ್ಪೆಲ್ ಮಾಡ್ತೀನಿ. SHILLS. SHI LLS. ಆನ್ಲೈನ್. ಹೌದು, ಆನ್ಲೈನಲ್ಲಿ ಜಾಸ್ತಿ ಇದೆ, ಆಫ್ಲೈನಲ್ಲೇ ತೊಗೋಬೇಕು ನೀವು ಆವಾಗ. ಹೌದು. ಈಗ ನೆಕ್ಸ್ಟ್ ಶೇಪ್ ನಾವು ಇದು ಮಾಡ್ತಿದ್ದೀವಿ, ಓವಲ್ ಮಾಡೋಣ. ಓವಲ್ಗೆ ಸೈಡ್ಸ್ ಕಟ್ ಮಾಡಬೇಕು. ಶೇಪ್ ಮಾಡಿ ಹ್ಯಾಂಡ್ ಹಾಕ್ಬಿಟ್ಟು ಹ್ಯಾಂಡ್ ಫಿಕ್ಸ್ ಮಾಡಿ ನಾವು ಮಾಡಬೇಕು. ಪ್ರೆಸಾನ್ಸ್ ಅಂತ ಬರುತ್ತಲ್ಲ, ಅದು ಈ ಥರ ಮಾಡ್ತೀವಿ. ಅದು ಅಷ್ಟಾಗಿ ಶೇಪ್ಸ್ ಕರೆಕ್ಟಾಗಿ ಬರಲ್ಲ. ಸೊ ನಾವು ಹ್ಯಾಂಡಿಗೆ ಫಿಕ್ಸ್ ಮಾಡಿ, ಕ್ಲೈಂಟ್ ಬರ್ತಾರಲ್ವ ಅವ್ರಿಗೆ ಹ್ಯಾಂಡಿಗೆ ಫಿಕ್ಸ್ ಮಾಡಿ ನಾವು ಮಾಡಬೇಕು. ಈಗ ಅದು ಸ್ಟ್ರೇಟ್ ಇದೆ ಅಲ್ವಾ? ಆ್ಯಕ್ಚುಲಿ ಹ್ಯಾಂಡ್ ಫಿಕ್ಸ್ ಮಾಡಿದಾಗ ಬೆಂಡ್ ಆಗುತ್ತೆ. ಇಲ್ಲ ಇಲ್ಲ, ನಾನು ತೋರಿಸ್ತೀನಿ ಅದನ್ನ, ನೀವು ಶೇಪ್ಸ್ ನೋಡಿ. ಇಲ್ಲ ಇಲ್ಲ ಇಲ್ಲ, ಏನು ಕಟ್ ಆಗಲ್ಲ. ಇದು ರೌಂಡ್ ಹೆಲ್ಮೆಟ್ ಸ್ವಲ್ಪ ಇದನ್ನ ಹಿಂಗೆ ಮಾಡಿಕೊಂಡ್ರೆ ರೌಂಡ್ ಆಗುತ್ತೆ. ಆಲ್ಮಂಡ್ ಮತ್ತೆ ಓವಲ್ ಶೇಪ್ ಎರಡು ಒಂದೇ. ಒಂದೇ ಸೇಮ್ ಇರುತ್ತೆ, ಶಾರ್ಪ್ ಇರುತ್ತೆ. ಇದು ರೌಂಡ್ ಆಯ್ತು. ಈಗ ಇದು ಸ್ಕ್ವೇರ್ ಆಯಿತು, ಇದು ರೌಂಡ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಶಾರ್ಪ್. ಹಾಂ ಹೌದು. ರೌಂಡ್ಗೆ ಫುಲ್ಲು ಕಟ್ ಮಾಡ್ಕೋಬೇಕು ನೀವು, ಆಗ ಈಸಿ ಆಗುತ್ತೆ. ಫೈಲ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಕ್ಸ್ಟ್ರಾ ಪ್ರಾಡಕ್ಟ್ ಅಲ್ವಾ, ಟೈಮ್ ಇರಲ್ಲ ನಮಗೆ. ಕ್ಲೈಂಟು ಸ್ವಲ್ಪನೇ ಟೈಮ್ ಕೊಡ್ತಾರೆ, ಅರ್ಜೆಂಟಲ್ಲಿ ಇರ್ತಾರೆ. ಸೊ ನಾವು ಫುಲ್ಲು ರೌಂಡ್ಗೆ ಕ್ಲೀನಾಗಿ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಂಡು ಚೂರು ಫೈಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಲೈಕ್ ನಾವು ನೀಟಿಗೂ ಅಡ್ಜಸ್ಟ್ ಮಾಡಿಬಿಟ್ರೆ ಸೈಡೆಲ್ಲನೂ ನಾವು ರಬ್ ಮಾಡಬೇಕಾಗುತ್ತೆ. ಹೌದು, ಎಕ್ಸ್ಟ್ರಾ ಇದ್ದರೆ ರಬ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಸೈಜ್ ಕರೆಕ್ಟಾಗಿ ಸಿಕ್ಕಿದ್ರೆ ನೀವು ಹಂಗೆ ಫಿಕ್ಸ್ ಮಾಡ್ಬೋದು. ಇದು ರೌಂಡ್ ಬಂದಿದೆ. ಈ ಕಡೆ ಇರೋದು ಆಲ್ಮಂಡ್. ಇಲ್ಲ, ಯಾವುದು ಇದು ಆಲ್ಮಂಡು. ಓವಲ್ ಅಂತಲೂ ಬರುತ್ತೆ, ಆಲ್ಮಂಡ್ ಸ್ವಲ್ಪ ಶಾರ್ಪ್ ಬಂದರೆ ಆಲ್ಮಂಡ್ ಬರುತ್ತೆ. ಓವಲ್ ಅಂದರೆ ಸ್ವಲ್ಪ ರೌಂಡ್ ಬರುತ್ತೆ, ಅದು ಓವಲ್ ಆಗುತ್ತೆ. ಇದು ಸ್ಕ್ವೇರ್. ಗೊತ್ತಾಯ್ತಾ? ಏನಾದ್ರು ಕನ್ಫ್ಯೂಷನ್ಸ್, ಏನಾದ್ರು ಕ್ವಶನ್ಸ್ ಇದೆಯಾ? ಶೇಪ್ಸ್ ಮಾಡೋದು ಗೊತ್ತಾಯ್ತಲ್ವಾ? ಇದು ಮೂರೇ ಜಾಸ್ತಿ ರನ್ ಆಗೋದಿಲ್ಲ. ಸ್ಕ್ವೇರು ಅಷ್ಟಾಗಲ್ಲ, ಆಲ್ಮಂಡು ಓವಲ್ ಅಷ್ಟೇ ರನ್ ಆಗುತ್ತೆ. ಈಗ ಮಾಡಿ 2 ಟಾಪಿಕ್ಸಲ್ಲಿ ಏನಾದ್ರು ಇಲ್ಲ ಅಲ್ವಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ಕು ನ್ಯಾಚುರಲ್ ನೇಲ್ಸ್ನ ಜೆಲ್ ಪಾಲಿಶ್ ಹಾಕ್ತೀವಿ. ನೇಲ್ ಅನಾಟಮಿ ಹೇಳಿದ್ನಲ್ಲ, ಕ್ಯೂಟಿಕಲ್ಸ್ನ ಪುಷ್ ಮಾಡ್ಕೊತೀವಿ. ಇದನ್ನ ಡ್ರೈ ಮ್ಯಾನಿಕ್ಯೂರ್ ಅಂತಾರೆ. ನಾವು ಈಗ ಮಾಡ್ತಿದ್ದೀವಲ್ಲ ಈ ಸ್ಟೆಪ್ನ. ನೀವೇನೇ ಜೆಲ್ ಪಾಲಿಶ್ ಆಗಲಿ ಇಲ್ಲ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡೋ ಮೊದಲು ಇದನ್ನ ಮಾಡಲೇಬೇಕು. ಓಕೆನಾ? ಕ್ಯೂಟಿಕಲ್ ಪುಷ್ ಮಾಡಿದ್ವಿ. ಹಾಂ, ಸೈಡ್ ಎಲ್ಲ ಇಲ್ಬೇಡ, ಮಿಡಲ್ ಮಾತ್ರ ಪುಷ್ ಮಾಡೋದು. ಕ್ಯೂಟಿಕಲ್ಸ್ ಇದ್ರೆ ಕಟ್ ಮಾಡ್ಕೋತೀವಿ. ಇಲ್ಲ ಇಲ್ಲ, ಎಕ್ಸ್ಟ್ರಾ ಡೆಡ್ ಸ್ಕಿನ್ ಮಾತ್ರ ಕಟ್ ಮಾಡಿದ್ವಿ. ಇದು ಕ್ಯೂಟಿಕಲ್ ಕಟ್ಟರ್. ನೋಡ್ತಾ ಇದೆಯಾ? ಸರಿ ಸರಿ. ಅಂದ್ರೆ ಫುಲ್ಲು ನೀವು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತೀರಾ, ಪುಷ್ ಮಾಡ್ತೀರಲ್ವಾ? ನಾವು ಕ್ಯೂಟಿಕಲ್ಸ್ನ ಪುಷ್ ಮಾಡ್ಕೋತೀವಿ. ಇಲ್ಲಿ ಸೆಂಟರ್ ಇದೆ ಅಲ್ವಾ, ಇಲ್ಲಿ ಸ್ಕಿನ್ ಗ್ರೋ ಆಗಿರುತ್ತೆ. ನಿಮ್ಗೆ ಯಾವ್ದಾದ್ರು ಇದೆಯೇ ಇರೋದಿಲ್ಲ, ಇಲ್ಲಿ ಸ್ಕಿನ್ ಗ್ರೋ ಆಗಿದೆ ನೋಡಿ, ಇದು ಎಕ್ಸ್ಟ್ರಾ ಸ್ಕಿನ್. ಇದನ್ನ ಪುಷ್ ಮಾಡ್ಕೋತೀವಿ ನಾವು.
ಪುಷ್ ಮಾಡಿದಾಗ ಈ ಡೆಡ್ ಸ್ಕಿನ್ನು ಮೇಲೆ ಬರುತ್ತೆ. ಈಗ ನೀವು ಪುಷ್ ಮಾಡೋದು ಇದಿಷ್ಟೇ ಪುಷ್ ಮಾಡ್ತೀರಾ ಇಲ್ಲ, ಇದನ್ನ ಮಾತ್ರ ಪುಷ್ ಮಾಡ್ತೀವಿ. ಆಗ ಈ ಡೆಡ್ ಸ್ಕಿನ್ ಮೇಲೆ ಬರುತ್ತಲ್ಲ, ಇದು ಸ್ವಲ್ಪ ಹಿಂದೆ ಹೋಗುತ್ತೆ. ಇದನ್ನ ಮಾತ್ರ ಕಟ್ ಮಾಡ್ತೀವಿ ನಾವು. ಅವ್ರಿಗಿಲ್ಲ ಕ್ಯೂಟಿಕಲ್ಸ್ ಇಲ್ಲ ಅವರಿಗೆ, ಸೊ ಅವ್ರಿಗೆ ಪೇನ್ ಆಯಿತು. ಇನ್ನು ಕ್ಯೂಟಿಕಲ್ಸ್ ಇಲ್ಲದೆ ಇರೋರಿಗೆ ಕ್ಯೂಟಿಕಲ್ ಕಟಿಂಗ್ ಸ್ಕಿಪ್ ಮಾಡಬೇಕು. ಪುಷ್ ಮಾಡಿ ಬಿಟ್ಬಿಡಿ, ಓಕೆನಾ? ಅವರು ನ್ಯಾಚುರಲ್ ನೇಲ್ಸ್ ಮೇಲೇ ನಾವು ಪಾಲಿಶ್ ಕೇಳ್ತಾ ಇರೋದ್ರಿಂದ ನಾವು ಇದ್ರ ಮೇಲೆ ಶೈನ್ ಇದ್ರೆ ಪ್ರಾಡಕ್ಟ್ ಫೀಲ್ ಆಗುತ್ತೆ ನಮ್ಮದು. ಸೊ ನೀವು ಎಕ್ಸ್ಟೆನ್ಷನ್ ಏನು ಯೂಸ್ ಮಾಡ್ತಿಲ್ಲ? ಇಲ್ಲ, ಇದು ನ್ಯಾಚುರಲ್ ನೇಲ್ಸ್ ಮೇಲೆ ಪ್ರಾಡಕ್ಟ್ ನಮ್ಮದು ಶೈನ್ ಇದ್ರೆ ಫೀಲ್ ಆಗುತ್ತೆ. ಸೊ ಶೈನ್ ರಿಮೂವ್ ಮಾಡ್ಕೋಬೇಕು. ಇದರಲ್ಲೂ ಮಾಡ್ತೀವಿ, ಮಷೀನಲ್ಲೂ ಮಾಡ್ತೀವಿ ನಾವು. ಕಾಣ್ತಿದ್ಯಾ? Vaishali sister, ಅದು fix ಮೇಲೆ camera, they can't see. ಇದ್ರ ಎತ್ಕೊಡು ಕೇಳಿ ಅಲ್ವಾ? Fix the camera, they can't see in TV. No, they are keeping camera, they can't see. ಕಾಣ್ತಿಲ್ವಾ ನಿಮಗೆ? ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಣತ್ತಾ? ಹಿಂದಿನ ಇಟ್ಕೊಡಿ ಇವತ್ತ ಒಂಚೂರು ಓಕೆ ಅಲ್ವಾ? ಇವಾಗ ಕಾಣಿಸ್ತಿದ್ಯಾ? ಇಲ್ಲ ಓಕೆನಾ ನಿಮಗೆ? ಇಲ್ಲ ಓಕೆನಾ? ಸರ್ಫೇಸ್ನ ಫೈಲ್ ಮಾಡ್ತೀವಿ. ಹಾಂ, ಶೈನ್ ರಿಮೂವ್ ಮಾಡಬೇಕು. ಇದನ್ನ ಫುಲ್ಲು ಕ್ಲೀನಾಗಿ ಕಂಪ್ಲೀಟ್ ಶೈನ್ ರಿಮೂವ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಪ್ರಾಡಕ್ಟ್ ಸ್ಟೇ ಆಗಲ್ಲ, ಫೀಲ್ ಆಗಿಬಿಡತ್ತೆ. ಯಾವ ಸೈಡ್ ಅದು ಹಾರ್ಡ್ ಸೈಡ್, ಒಂದು ಸಾಫ್ಟ್ ಸೈಡ್ ಬರುತ್ತೆ, ಒಂದು ಹಾರ್ಡ್ ಸೈಡ್ ಬರುತ್ತೆ. ತುಂಬ ಸೆನ್ಸಿಟಿವ್ ಇರೋರಿಗೆ ಸಾಫ್ಟ್ ಸೈಡ್ ಯೂಸ್ ಮಾಡಬೇಕು. ನಾರ್ಮಲ್ ಆಗಿರೋರಿಗೆ ಹಾರ್ಡ್ ಸೈಡೇ ಯೂಸ್ ಮಾಡಿ, ಇಲ್ಲ ಮಷೀನ್ ಯೂಸ್ ಮಾಡಿ. ಇದನ್ನ ನೇಲ್ ಡ್ರಿಲ್, ಹೌದು ಹೌದು, ನೇಲ್ ಡ್ರಿಲ್ ಬರುತ್ತೆ. ಇದರಲ್ಲಾದರೂ ಮಾಡ್ಬೋದು ನೀವು. ಹಿಂಗೆ ವರ್ಕ್ ಆಗುತ್ತೆ. ಕಾಣ್ತಿದೆ ಅಲ್ವಾ? ಒಂದೇ ಕಡೆ ಮಾಡಬಾರ್ದು, ಹಳ್ಳ ಆಗ್ಬಿಡತ್ತೆ. ಇದು ಫಾಸ್ಟ್ ಇರುತ್ತೆ. ಇಲ್ಲ, ಅವ್ರಿಗೆ ಕೊಡ್ತೀವಲ್ಲ ಪ್ರೆಸಾನ್ಸು, ಅವ್ರಿಗೆ ಹೇಳಬೇಕು ನಾವು. ಪ್ರೆಸಾನ್ಸ್ ಜೊತೆಗೆ ಒಂದು ಚಿಕ್ಕದ ಬಫರು, ಒಂದು ಪುಷರ್ ಎಲ್ಲ ಕೊಡಬೇಕು. ಇಷ್ಟು. ನಾರ್ಮಲ್ ನೇಲ್ಗೂ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದಾದ್ಮೇಲೆ ಅವ್ರು ಯಾವ ಶೇಪ್ ಕೇಳ್ತಾರೋ ಆ ಶೇಪ್ಗೆ ನಾವು ಶೇಪ್ ಮಾಡ್ಕೋಬೇಕು. ನೇಲ್ ಹಿಂಗೆ ಚಿಕ್ಕದಿದೆ ಅಂದರೆ ನಾರ್ಮಲ್ ರೌಂಡ್ ಮಾಡಿ ಬಿಟ್ಬಿಡಿ. ಲಾಂಗ್ ನೇಲ್ಸ್ ಇದೆ ಅಂದರೆ ಅವ್ರು ಕೇಳೋ ಶೇಪ್ಗೆ ನೀವು ಮಾಡಬೇಕು. ಓಕೆ ಅಲ್ವಾ? ನೆಕ್ಸ್ಟು ನಾವು ನ್ಯಾಚುರಲ್ ನೇಲ್ ಮೇಲೆ ಡಿಹೈಡ್ರೇಟರ್ ಯೂಸ್ ಮಾಡ್ತೀವಿ. ಇದನ್ನು ನ್ಯಾಚುರಲ್ ನೇಲ್ ಮೇಲೆ ಸ್ವೆಟ್ಟು ಇಲ್ಲ ಆಯಿಲ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಇದು ನ್ಯಾಚುರಲ್ ನೇಲ್ ಮೇಲೆ ಮಾಡುವಾಗ ಮಾತ್ರ ಯೂಸ್ ಮಾಡ್ತೀವಿ ಡಿಹೈಡ್ರೇಟರ್. ಬರೀ ಸೆಂಟರ್ ಮಾತ್ರ ಸಾಕು, ನೇಲ್ ಫುಲ್ಲು ಬೇಡ. ನೆಕ್ಸ್ಟು ಅದು ಹಾಕಿ ಒಂದು 5 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಇದು ನೆಕ್ಸ್ಟು ಪ್ರೈಮರ್. ಇದು ಪ್ರಾಡಕ್ಟ್ನ ಲಾಂಗ್ ಸ್ಟೇ ಮಾಡುತ್ತೆ. ಪ್ರೈಮರ್, ನೇಲ್ ಪ್ರೈಮರ್. ಇದು ಸೆಂಟ್ರಿಗೆ ಸಾಕು, ನೇಲ್ ಫುಲ್ಲು ಬೇಡ, ಅದೇ ಸ್ಪ್ರೆಡ್ ಆಗುತ್ತೆ. ಇದೆಲ್ಲ ಹೇರ್ ಡ್ರೈ ಆಗುತ್ತೆ. ಓಪನ್ ಮಾಡಿ ಫ್ಯಾನ್ ಕೆಳಗೆಲ್ಲ ಇಡಬಾರ್ದು. ಇದಾದಮೇಲೆ ಬೇಸ್ ಕೋಟ್ ಹಾಕ್ತೀವಿ ನಾವು. ಇದನ್ನು ಬೇಸ್ ಕೋಟ್ ಅಂತಾರೆ. ಇದನ್ನು ಪ್ರಾಡಕ್ಟು ನೇಲ್ ಮೇಲೆ ಲಾಂಗ್ ಸ್ಟೇ ಮಾಡುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಬೇಸ್ ಹಾಂ, ಅದು ಸೆಂಟರ್ಗೆ ಯೂಸ್ ಮಾಡಬೇಕು. ಇಲ್ಲ, ಇದು ಫುಲ್ ನೇಲ್ ಪ್ಲೇಟ್ ಯೂಸ್ ಮಾಡಬೇಕು. ಪಾಲಿಶ್ ಹಾಕ್ತೀವಲ್ಲ, ಸೊ ಹಂಗೆ ಯೂಸ್ ಮಾಡಬೇಕು. ಲೈಕ್ ಬಿಫೋರ್ ಪ್ರೈಮರ್ ಯೂಸ್ ಮಾಡಿದ್ದು ಸೆಂಟರ್. ಹಾಂ, ಪ್ರೈಮರು ಡಿಹೈಡ್ರೇಟರ್ ಸೆಂಟರ್ ಯೂಸ್ ಮಾಡೋದು. ಲಾಂಗ್ ಸ್ಟೇ ಆಗುತ್ತೆ. ಹಾಂ, ಪ್ರಾಡಕ್ಟ್ ಲಾಂಗ್ ಸ್ಟೇ ಆಗುತ್ತೆ. ಡ್ರೈ ಮಾಡಿ. ಅದು ಡ್ರೈವರ್ ಇದು ಒಂದು 3000 ಇದೆ. ಡ್ರೈ
ಚಳಿಗೋಸ್ಕರ ಇದು. ಹೌದು, ಇದು ಯು ವಿ ಲೈಟಲ್ಲಿ ನಮ್ಮ ಪಾಲಿಶ್ ಎಲ್ಲಾನು ಯು ವಿ ಲೈಟಲ್ಲೇ ಡ್ರೈ ಆಗೋದು. ಅದು ಸೆಕೆಂಡ್ಸ್ 60 ಸೆಕೆಂಡ್ಸ್. ನಾವು ಪಾಲಿಶ್ ಹಾಕಿದ್ರೆ 60 ಸೆಕೆಂಡ್ಸ್ ಇಡಬೇಕು. ಡಿಸೈನು ಅದೆಲ್ಲ ಮಾಡ್ತೀವಲ್ಲ, ನೇಲ್ ಆರ್ಟ್ ಅದೆಲ್ಲ 30 ಇಟ್ಟು ಆಮೇಲೆ ಲಾಸ್ಟಲ್ಲಿ 60 ಇಟ್ಟರೆ ಸಾಕು. ಇವಾಗ 30 ಸೆಕೆಂಡ್ಸ್. ಈಗ ಫುಲ್ ನೇಲ್ ಪ್ಲೇಟ್ಗೆಲ್ಲ ಹಾಕಿದ್ದೀವಲ್ಲ 60 ಇಡಬೇಕು. ಇನ್ ಕೇಸ್ ಅದಿಲ್ಲ ಅಂತಾನೆ ನಾರ್ಮಲ್ ನ್ಯಾಚುರಲ್ ಡ್ರೈ ಆಗುತ್ತೆ. ಅರ್ಥ ಆಗಿದೆ? ಇನ್ ಕೇಸ್ ಆ ಮಿಷಿನ್ ಇಲ್ಲ ಅಂತ ಇಲ್ಲ ಆಗಲ್ಲ. ನ್ಯಾಚುರಲ್ ಆಗಿ ಡ್ರೈ ಆಗಲ್ಲ. ಇದು ಏರ್ಗೆ ಬಿಸಿಲಿಗೆಲ್ಲ ಡ್ರೈ ಆಗಲ್ಲ. ಇದಿದ್ರೇ ಡ್ರೈ ಆಗೋದು ಪ್ರಾಡಕ್ಟ್. ಸೆನ್ಸಿಟಿವ್ ಇರೋರಿಗೆ ನೋಡ್ಕೊಂಡು ಮಾಡಬೇಕು. ಬ್ಲಡ್ ಬರ್ತಾ ಇದೆ ಲೈಟಾಗಿ, ಯಾಕಂದರೆ ಕ್ಯೂಟಿಕಲ್ಸ್ ಇಲ್ಲ ಅವ್ರಿಗೆ. ನಾನು ತೋರಿಸ್ಬೇಕು ಅಂತ ಕಟ್ ಮಾಡಿದೆ, ಅದು ಬ್ಲಡ್ ಬರ್ತಾ ಇದೆ. ಕ್ಯೂಟಿಕಲ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ, ಓಕೆನಾ? ಆಮೇಲೆ ಅವ್ರ ಕ್ಲೈಂಟ್ನ ಕೇಳಬೇಕು ನೀವು, ಯಾವ ಶೇಪ್ ಬೇಕು, ಇಲ್ಲ ಏನು ಬೇಕು ನಿಮಗೆ, ಎಕ್ಸ್ಟೆನ್ಷನ್ ಬೇಕಾ, ಅದೆಲ್ಲ ನೀವೇ ಕೇಳಬೇಕು. ಸೊ ನ್ಯಾಚುರಲ್ ನೇಲ್ ಮೇಲೆ ಮಾಡೋದಾದ್ರೆ ನಾವು ಜಸ್ಟ್ ಶೇಪ್ ಅಷ್ಟೇ ಕೇಳಬೇಕಲ್ವಾ? ಹಾಂ ಹೌದು. ಅವ್ರದ್ದು ತುಂಬ ಲೆಂತ್ ಇದ್ದರೆ ನಾವು ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ಈ ಚಿಕ್ಕದಿದ್ರೆ ರೌಂಡ್ ಮಾಡಬೇಕಷ್ಟೇ. ಬರೀ ಯಾವ ಶೇಪ್ ಮಾಡೋಕ್ಕೋರು ತುಂಬ ಕಟ್ ಮಾಡಬೇಕಲ್ಲ, ಸೊ ಇದಾಗ್ಬಿಡತ್ತೆ, ಚಿಕ್ಕದಾಗ್ಬಿಡತ್ತೆ, ಚೆನ್ನಾಗಿ ಕಾಣೋದಿಲ್ಲ. ನೀವು ಈ ನಾರ್ಮಲ್ ನ್ಯಾಚುರಲ್ ನೇಲ್ ಮೇಲೆ ಹಾಕ್ತೀರಿ ಅಂತ ಅಂದರೆ ಅವ್ರಿಗೆ 500 to 1000 ಚಾರ್ಜ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಅಲ್ಲ, ನ್ಯಾಚುರಲ್ ಅದು ಮಾಡಿದ್ರೆ ನಿಮ್ಗೆ ಎಕ್ಸ್ಟೆನ್ಷನ್ಗೆ 1500 to 2000 ಚಾರ್ಜ್ ಮಾಡ್ತೀವಿ ಫಾರ್ ಬೋತ್ ಹ್ಯಾಂಡ್ಸ್. ಸಿಂಗಲ್ ಹ್ಯಾಂಡ್ ಅಲ್ಲ, ಬೋತ್ ಹ್ಯಾಂಡ್ಸ್. ಇದು ಎಕ್ಸ್ಟೆನ್ಷನ್ ಅಲ್ಲಿ ಎಲ್ಲ ಸೈಜಸ್ ಒಂದೇ ಇರುತ್ತೆ ಅಥವಾ ಸೈಜ್ ಎಲ್ಲ ಚೇಂಜಸ್? ಸೈಜಸ್ ಎಲ್ಲ ಚೇಂಜ್ ಇರುತ್ತೆ. ನಿಮಗೆ ಬೇಕಂದ್ರೆ ಈಗ ಸ್ಮಾಲಿಂದ ಬಿಗ್ಗಿಂದ ಎಲ್ಲ ಬರುತ್ತೆ. ಸೊ ನೀವು ತಗೋಬೇಕು, ನೋಡ್ಕೊಂಡು ತಗೋ. ಬೇರೆ ನೇಲ್ಸ್ಗೂ ಮಾಡ್ತೀವಿ ಏನೇನು? ಈ ಫಸ್ಟ್ ನೇಲ್ಗೆ ಏನು ಮಾಡಿದ್ರೆ ಹಾಂ ಹೌದು, ಅದೇ ಮಾಡ್ತಿದ್ದೀನಿ. ಫೈಲರ್ ಯಾವ್ದು ಯೂಸ್ ಶಿಲ್ಸೆ. ನಾವು ಪ್ರಾಡಕ್ಟ್ ಯೂಸ್ ಮಾಡೋದೆಲ್ಲ ಶಿಲ್ಸೆ. ನೀವು ಬೇರೆದು ತೊಗೋಬೋದು, ಆದರೆ ಬಜೆಟ್ಟು ಇಲ್ಲ ಕ್ವಾಲಿಟಿ ಅಂದರೆ ಶಿಲ್ಸ್ ನಾವು ಪ್ರಿಫರ್ ಮಾಡ್ತೀವಿ. ಇದರಲ್ಲಿ 60 ಪಾಲಿಶ್ ಅಂತ ಬರುತ್ತೆ. 60 ಒಂದು ಬಾಕ್ಸ್, ಅದರಲ್ಲಿ 60 ಪಾಲಿಶ್ ಬರುತ್ತೆ. ಅದರಲ್ಲಿ ಇದು 5 ಪೀಸಸ್ ಫ್ರೀ ಬರುತ್ತೆ. 65 ಪೀಸಸ್ಸು ಕಲರ್ಸ್ ಬರುತ್ತೆ. ಸೊ ನಾವು ಅದನ್ನು ರೆಫರ್ ಮಾಡ್ತೀವಿ ಬಿಗಿನರ್ಸ್ಗೆ. ಅದು ಒಂದು 9-10,000 ಆಗುತ್ತೆ. ಅದ್ರ ಜೊತೆ ಆ ಮೆಷೀನು ಬರುತ್ತಾ ಇಲ್ಲ? ಇಲ್ಲ ಸಪ್ರೇಟಾಗಿ ನಾವು ಬೈ ಮಾಡಬೇಕು. ಮ್ಯಾಮ್ ಇವಾಗ ಯೂಸ್ ಮಾಡಿ ಪ್ರೈಮರಿ ಆಗಲೇ ಹಾಕಿಲ್ಲ, ನಾನು ಆಗಲೇ ಮಾಡಿದಷ್ಟೇ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಏನಾದ್ರು ಡೌಟ್ ಇದೆಯಾ ಇಷ್ಟರಲ್ಲಿ? ಹೆಂಗೆ ಯೂಸ್ ಮಾಡಬೇಕು? ಏನಿಲ್ಲ, ಪ್ಲಗ್ ಮಾಡಬೇಕು, ಕರೆಂಟಾಗಿ ಪ್ಲಗ್ ಮಾಡಬೇಕು. ಇಲ್ಲಿ ನಂಬರ್ಸ್ ಇರುತ್ತೆ. ಸೊ 60 ಇರುತ್ತೆ, 30 ಇರುತ್ತೆ, 10 ಇರುತ್ತೆ. 99 ನಾವು ಯೂಸ್ ಮಾಡಲ್ಲ. 60, 30, 10 ಮಾತ್ರ ಯೂಸ್ ಮಾಡ್ತೀವಿ. 60 ಏನಂದರೆ ಫುಲ್ ನೇಲ್ ಪ್ಲೇಟ್ಗೆ ನಾವು ಪಾಲಿಶ್ ಹಾಕ್ತೀವಲ್ಲ. ಸೆಕೆಂಡ್ಸ್. ಹಾಂ, 60 ಅದು ನೇಲ್ ಪ್ಲೇಟ್ ಪಾಲಿಶ್ ಹಾಕಿದಾಗ 60 ಯೂಸ್ ಮಾಡ್ತೀವಿ ಡ್ರೈ ಆಗೋಕ್ಕೆ. ನೇಲ್ ಆರ್ಟ್ ಏನಾದರೂ ಡಾಟಿಂಗ್ ಟೂಲಲ್ಲಿ ಆರ್ಟ್ ಏನಾದರೂ ಮಾಡಿದ್ರೆ 30 ಯೂಸ್ ಮಾಡ್ತೀವಿ. ಇನ್ನೊಂದು ಸುಮ್ಮನೆ ಡಾಟ್ ಏನಾದ್ರು ಇಡ್ತಾ ಇದ್ದೀವಿ ಅಂತಲೇ 10 ಯೂಸ್ ಮಾಡ್ತೀವಿ ಅಷ್ಟೇ. ಇದು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನಾವು ಲಾಸ್ಟ್ ಸ್ಟೆಪ್ವರೆಗೂ ಯೂಸ್ ಮಾಡ್ತೀವಿ ಇದನ್ನ. ಇದಕ್ಕೆ ಎಷ್ಟಿದೆ ಮಿಷನ್? 3000 ಇದೆ. ಮೆಷಿನ್ ಹೌದು. ಬೇಸ್ ಕೋಟ್ ಹಾಕ್ತೀವಲ್ಲ, ಆದ್ರಿಂದ ಡ್ರೈ ಮಾಡ್ತಾ ಬರಬೇಕು. ಮಷಿನ್ ಶಿಲ್ಸ್ ಅಲ್ಲ, ನಾವು ಸನ್ ಯು ವಿ ತೊಗೊಂಡಿದ್ದೀವಿ. ಶಿಲ್ಸ್ ಇನ್ನೂ ಜಾಸ್ತಿ ಇದೆ. ಸೊ ನಮಗೆ ಇದು ನಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಶಿಲ್ಸ್ ಬಜೆಟ್ ಜಾಸ್ತಿ ಇದೆ. ನೀವು ತೊಗೋತೀನಿ ಅಂದರೆ ತೊಗೋಬೋದು. ಸನ್ ಯು ವಿ. ಹಾಂ ಆಯ್ತಲ್ವಾ? ನೆಕ್ಸ್ಟು ನಿಮಗೆ ನೇಲ್ ಆರ್ಟ್ಗೆ ಹೋಗ್ಬಿಡೋಣ. ಆಮೇಲೆ ಇದ್ರ ಮೇಲೆ ಮಾಡಿ ತೋರಿಸ್ಬೇಕಲ್ಲ ನಾನು. ನೇಲ್ ಆರ್ಟ್ SUN UV ನೇಲ್ ಲ್ಯಾಂಪ್ ಅಂತ ಬರುತ್ತೆ, ಕೇಳಿ. ಇಲ್ಲ
ಇದೇನು ಬರ್ನ್ ಆಗಲ್ಲ ಸ್ಕಿನ್ಗೆ, ನೇಲ್ ಪ್ರಾಡಕ್ಟ್ ಮಾತ್ರ ಡ್ರೈ ಆಗುತ್ತೆ. ಇದಕ್ಕಿಂತ ಚಿಕ್ಕ ಬರುತ್ತಾ ಅಂತ? ಚಿಕ್ಕದಂದ್ರೆ ಒನ್ ಫಿಂಗರ್ ಮಾಡೋದು ಬರುತ್ತೆ, ಅದು ಅಷ್ಟಾಗಿ ಡ್ರೈ ಆಗಲ್ಲ. ಇದು ನಮಗೆ ಬೆಸ್ಟ್. ಬನ್ನಿ ಪ್ಯಾಲೆಟ್ಗೆ ಪಾಲಿಶ್ ಹಾಕ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಇದೆ ವೈಟ್ ಇದೆ, ಏನು ಡಿಫ್ರೆನ್ಸ್ ಆಗುತ್ತೆ? ಏನು ಆಗಲ್ಲ. ಒಬ್ಬೊಬ್ರು ಒಂದೊಂದು ಪ್ಯಾಲೆಟ್ ತಗೊಳ್ಳಿ. 5 ಒಂದೊಂದು ಕಲರ್ ಹಾಕಿ 4 ಬ್ಯಾಚಸ್ ಮಾಡಿ 5 ಪ್ಯಾಲೆಟ್ ಅಟ್ ಲಾಸ್ಟ್. ಪ್ಯಾಲೆಟ್ ಅಟ್ ಲಾಸ್ಟ್. ಹೌದಾ? ಮತ್ತೆ ಇದು ಡಿಸೈನ್ ಮಾಡಬೇಕಲ್ಲ, ಅವ್ರಿಗೆ ಹಂಗೆ ಹೇಳ. ಮಾಡ್ಕೊಂಡೆ ಮ್ಯಾಮ್ ಹಂಗೆ ಮಾಡ್ತಾರೆ. ಆಮೇಲೆ ಗ್ರೂಪ್ ಮಾಡಿ ಕುತ್ಕೊಳ್ತಾರೆ, Okay. ಅವರಿಗೆ ಶೇರ್ ಕೊಟ್ಬಿಟ್ಟು ಓಕೆ. ಹಂಗೆ ನಿಮ್ಮ ಮ್ಯಾಮ್ ಮಾಡೋದು. ಫಸ್ಟ್ ಡೆಮೋ ಕೊಟ್ಬಿಡ್ತಾರೆ. ಅಲ್ಲ ಗೊತ್ತಾಯ್ತು, ನಾನು ಇದು ಡಿಸೈನ್ ಇತ್ತಲ್ಲ, ಸೊ ಎಕ್ಸ್ಪ್ಲೈನ್ ಮಾಡ್ಬೇಕೇನೋ ಅಂತ. ಓಕೆ, ನೀವು ಯಾವ ಕಲರ್ ಹೇಳಿದ್ರಿ? ಸ್ಕಿನ್ ಕಲರ್ ಲೈಟ್. ಒಂದ್ಸತಿ ನೋಡಿ, ಒಂದು ಫಿಂಗರ್ಗೆ ಹಾಕ್ತೀನಿ. ಇವಾಗ ಪ್ಲೇನ್ ಅವ್ರು nail art ಮಾಡೋದು ನೋಡ್ಕೊಂತಾರೆ. ಓಕೆ, ನೀವು ಅದೇ fast ಆಗಿ ಮಾಡ್ಕೊಂಡು ಹಂಗೆ ಮಾಡಿ. ಓಕೆ. ಆಮೇಲೆ ಗ್ರೂಪ್ ಮಾಡಿ nail polish. No, Nail nail polish. polish. Nail Other polish. polish. ಸ್ಕಿನ್ ಕಲರ್. ಚೂಸ್ ಮಾಡಿದ್ದಿದೆ ಕಲರ್ಸ್. ಲಾಸ್ಟ್ ಟೈಮ್ ಇದು ಸ್ಕಿನ್ ಕಲರೇ ಬರುತ್ತೆ ನೋಡಿ. ಓಕೆ. ಅಕ್ಕ ಟುವೆಲ್ ಅಷ್ಟರಲ್ಲಿ ಡೆಮೋ ಮುಗಿಸೋರು. ನೈಟ್ ಎಕ್ಸ್ಟೆನ್ಷನ್ 2. ಓಕೆ, ಆಮೇಲೆ ಗ್ರೂಪ್ ಮಾಡಿ ಆಗೋಗುತ್ತೆ, ನಮ್ಮದು ಆಗೋಗುತ್ತಲ್ವಾ? ಆ ಥರ ಮಾಡಿದ್ರೆ ಓಕೆ. ಪ್ರಾಡಕ್ಟ್ಸ್ ಒಂದ್ಸಲ ಬೈ ಮಾಡಿದ್ರೆ ಎಷ್ಟು ಟೈಮ್ ಯೂಸ್ ಮಾಡಿ? ನಿಮಗೆ 5 to 4 ಇಯರ್ಸ್ ವಾರಂಟಿ ಕೊಡ್ತಾರೆ. ಅದು ಡ್ರೈ ಆಗೋದು ಆ ಥರ ಇಲ್ಲ ಡ್ರೈ ಏನೂ ಆಗಲ್ಲ. ನಾವು ನೀಟಾಗಿ ಇಟ್ಕೋಬೇಕು. ಓಪನ್ ಇದೆಲ್ಲ ಏರ್ ಡ್ರೈ ಆಗುತ್ತೆ. ಪ್ರೈಮರು, ಡಿಹೈಡ್ರೇಟರ್ ಎಲ್ಲ ಏರ್ ಡ್ರೈ ಆಗುತ್ತೆ. ಜೆಲ್ ಪಾಲಿಶ್ ಎಲ್ಲ ಡ್ರೈ ಆಗಲ್ಲ, ಆದರೆ ಡಸ್ಟ್ ಕುತ್ಕೊಳ್ಳುತ್ತೆ, ಬೇಗ ಡಸ್ಟ್ ಅಬ್ಸರ್ವ್ ಮಾಡುತ್ತೆ. ಸೊ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ನಾವು. ನಾವೇನೇ ಮಾಡಿದ್ರು 2 ಕೋಟ್ಸ್ ಪಾಲಿಶ್ ಹಾಕಬೇಕು, ಸಿಂಗಲ್ ಕೋಟಲ್ಲಿ ಬಿಡಂಗಿಲ್ಲ. ಹಾಂ, 1 ಕೋಟ್ ಹಾಕಿ 60 ಸೆಕೆಂಡ್ಸ್ ಕ್ಯೂರ್ ಮಾಡಿ ಮತ್ತೆ ಇನ್ನೊಂದು ಕೋಟ್ ಹಾಕಬೇಕು. ಸೈಡ್ಸಲ್ಲಿ ಏನೇ ಇದ್ರೂ ಕ್ಲೀನ್ ಮಾಡ್ಕೊಬಿಡಿ. ಡ್ರೈ ಆದಮೇಲೆ ಅದು ಬರಲ್ಲ. ಸೈಡ್ಸಲ್ಲಿ ಹಂಗೆ ಒಂಥರ ಚೆನ್ನಾಗಿ ಕಾಣಲ್ಲ, ಅನ್ನಿವನ್ನಾಗಿ ಕಾಣುತ್ತೆ. ಲೈಕ್ ವಿಡಿಯೋಸಲ್ಲೆಲ್ಲ ಮಾಡಾದ್ಮೇಲೆ ರಿಮೂವ್ ಮಾಡ್ತಾರೆ ಆ ಥರ. ಅದು ಬರುತ್ತೆ, ಅದು ಪೀಲ್ ಆಗಲ್ಲ. ನಮ್ಮ ಇದರಲ್ಲಿ ಅಷ್ಟೊಂದು ಕ್ವಾಲಿಟಿ ಅದು ಬರಲ್ಲ. ಸೊ ನಾವೇ ಕೈಯಲ್ಲೇ ಕ್ಲೀನ್ ಮಾಡಿದ್ರೆ ಬೆಟರ್. ಸೊ ಇವಾಗ ಡ್ರೈ ಆದ್ಮೇಲೆ ಇನ್ನೊಂದು ಕೊಟ್ಟು ಹಾಕ್ತೀವಿ. ಹಾಂ, ಡ್ರೈ ಆದ್ಮೇಲೆ ಮತ್ತೆ ಅದೇ ಕಲರ್ ಕೇಳಿದ್ರೆ ಅದೇ ಕಲರ್, ಇಲ್ಲ ಅವರು ಡಬಲ್ ಕಲರ್ ಕೇಳಿದ್ರೆ ಅದು ಡಬಲ್ ಕಲರ್ ಮಾಡಬೇಕಾಗತ್ತೆ. ಇವ್ರು ಸಿಂಗಲ್ ಕಲರ್. ಒನ್ ಶೇಡ್ ಡಾರ್ಕ್. ಹಾಂ, ನೀವು ಈ ಥರ ಬಾಟಲ್ ತಗೊಂಡ್ರೆ ಇದು 15 ml ಬರುತ್ತೆ. ಒಂದು ಬಾಟಲ್ ಪರ್ ಪೀಸ್ 350 ಸಮಥಿಂಗ್ ಬೀಳುತ್ತೆ ಇದು. ಸೊ ಈ ಥರ ತಗೊಂಡ್ರೆ ಇದು 7.5 ml. ಒಂದು ಬಾಕ್ಸ್ ಬರುತ್ತೆ, 60 ಪೀಸಸ್, 60 ಕಲರ್ಸ್ ಬರುತ್ತೆ. ಸೊ ಅದು ಬೆಟರ್ ಅನಿಸುತ್ತೆ ನೀವೇನಾದ್ರು ತಗೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ. ನಾರ್ಮಲ್ ನೈಲ್ ಪಾಲಿಶ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅದು ನಮಗೆ ಡ್ರೈ ಆಗುತ್ತಲ್ವ, ಇದು ಡ್ರೈ ಆಗಲ್ಲ. ಈಸಿಲಿ ಅದು ನಾರ್ಮಲಾಗಿ ರಿಮೂವ್ ಮಾಡ್ಬೋದು. ಇದು
ನಾವು ಕಲ್ತಿರ್ತೀವಲ್ಲ, ಕೋರ್ಸ್ ಮಾಡಿರ್ತೀವಲ್ಲ, ಸೊ ಅವ್ರ ಹತ್ರ ಹೋದ್ರೆ ಸೊ ಇವಾಗ ಅವ್ರಿಗೆ ಬೈ ಚಾನ್ಸ್ Dry. ಕಲರ್ ಇಷ್ಟ ಆಗಿಲ್ಲ ಅಂತಂದ್ರೆ ಹಿಂಗೆ ಈಗ ಆಗಲ್ಲ, ನಾವು ಡ್ರೈ ಮಾಡಿದ್ಮೇಲೆ ಆಗಲ್ಲ, ಅವ್ರಿಗೆ 1 ಫಿಂಗರ್ಗೆ ಹಾಕಿ ತೋರಿಸ್ಬೇಕು ಕಲರು. ಇದು ಓಕೆ ಅಂತಂದರೆ ನಾವು 5 ಫಿಂಗರ್ಸ್ಗೆ ಹಾಕಿ ಡ್ರೈ ಮಾಡಬೇಕು, ಇಲ್ಲಾಂದ್ರೆ ಚೇಂಜ್ ಮಾಡಬೇಕು. ಡ್ರೈ ಆದಮೇಲೆ ಒಂದ್ಸತಿ ಚೇಂಜ್ ಮಾಡೋಕ್ಕಾಗಲ್ಲ, ಮತ್ತೆ ಫಸ್ಟಿಂದ ಮಾಡ್ಕೊಂಡು ಬರಬೇಕು. ಓಕೆ ಫಸ್ಟಿಂದನೇ ಮಾಡ್ಬೇಕಂದ್ರೂ ತೆಗಿಯಬೇಕು ಎಲ್ಲನೂ ನಾರ್ಮಲ್ ರಿಮೂವರ್ ಅಲ್ಲ. ಹಾಂ, ಮ್ಯಾಜಿಕ್ ರಿಮೂವರ್ ಅಂತ ಬರುತ್ತೆ. ಸೊ ಅದನ್ನು ನಾವು ಟಾಪ್ ಕೋಟ್ ಅಂತ ಲಾಸ್ಟಲ್ಲಿ ಹಾಕ್ತೀವಿ. ಇದನ್ನು ಹಾಕ್ತೀವಲ್ಲ, ಇದನ್ನು ಫುಲ್ ಕಂಪ್ಲೀಟಾಗಿ ನೇಲ್ ಮೇಲಿಂದ ರಿಮೂವ್ ಮಾಡಿ ಆಮೇಲೆ ಮ್ಯಾಜಿಕ್ ರಿಮೂವರ್ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಪೀಲ್ ಆಗುತ್ತೆ. ಈ ಕ್ಯೂಟಿಕಲ್ ಪುಷರಿಂದ ಪುಷ್ ಮಾಡಬೇಕು ಅಷ್ಟೇ. ಎಲ್ಲ ಫಿಂಗರ್ಸ್ಗೂ ಇರಲ್ಲ, ನಿಮಗೆ ಇದೇ ಥರ ಇರಲ್ಲ. Only 40 fingers. ಬ್ಲ್ಯಾಕ್ ಬೇಡವಾ? Black also. ಇದು. ಆಯಿತು ಬನ್ನಿ. ಒಂದು ಬ್ರಷ್ ಇದನ್ನ ನಾವು ಡೀಟೇಲಿಂಗ್ ಬ್ರಷ್ ಅಂತ ಕರಿತೀವಿ, ಸಣ್ಣ ಬರುತ್ತೆ. ರಿಟೈಲಿಂಗ್ ಆರ್ ಡೀಟೇಲಿಂಗ್. Oh, sides and all will be not clean. ನಾವು ಸೈಡ್ಸ್ ಏನಾದ್ರು ಇವ್ರು ಹೇಳ್ತಿದಾರಲ್ಲ, ಈಗ ನೈಲ್ ಪೇಂಟ್ ಹೋಗಿಲ್ಲ ನಮಗೆ, ಯಾಕಂದರೆ ಸೈಡ್ಸ್ ಹೋಗ್ಬಿಡತ್ತೆ ಅಂತ ನಾವು ಹಾಕಿರಲ್ಲ. ಆಗ ಡೀಟೇಲಿಂಗ್ ಬ್ರಷ್ ತೊಗೊಂಡು ಸ್ವಲ್ಪ ಪ್ಯಾಲೆಟ್ ಮೇಲೆ ಸ್ವಲ್ಪ ಪ್ರಾಡಕ್ಟ್ ಯಾವ ಕಲರ್ ಯೂಸ್ ಮಾಡಿರ್ತೀವಿ ಆ ಕಲರ್ ತೊಗೊಂಡು ಸೈಡ್ಸಲ್ಲಿ ಫಿಲ್ ಮಾಡಬೇಕು ನಾವು. ಇದೆಲ್ಲ ಬ್ರ್ಯಾಂಡು ಬರುತ್ತೆ, ನೀವು ಯಾವ್ದಾದ್ರು ತೊಗೊಳ್ಳಿ. ನಾವು ಯೂಸ್ ಮಾಡೋದೇ ಶಿಲ್ಸ್. ಅದಕ್ಕೂ 2 ಕೋಟಿಂಗ್ ಹಾಕ್ತೀರಾ ಇಲ್ಲ, ಇದು ಸಿಂಗಲ್ ಕೋಟ್ ಅಷ್ಟೇ. ಇದು ಫಸ್ಟ್ ಕೋಟ್ ಹಾಕ್ತೀರಾ ಗೊತ್ತಾ ನೀವು, ಆಗಲೇ ಮಾಡ್ಕೊಬಿಡಿ. ಸೈಡ್ ಫಿಲ್ಲಿಂಗ್ ಮಾಡ್ತೀನಿ. ಹಾಂ, ಅಂದರೆ ಸೈಡ್ಸಲ್ಲಿ ನಿಮಗೆ ಸ್ಕಿನ್ನಿಗೆ ತಗಲುತ್ತೆ ಅಂತ ಹಾಕಿರಲ್ಲ ಗೊತ್ತಾ ನೀವು, ಸೊ ಅವಾಗ ಫಿಲ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಒಂದೇ ಬ್ರಷಲ್ಲಿ ನೀವು ಮಾಡ್ತೀರಾ ಡಿಸೈನ್ಸ್ ಎಲ್ಲ? ಹಾಂ ಹೌದು, ಅದು ಸೇಮ್ ಕಲರು ನಾವು ಕ್ಲೀನ್ ಮಾಡ್ಕೊಂಡು ಮಾಡಬೇಕು. ಬ್ರಷ್ ಕ್ಲೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ? ಆಸಿಟೋನ್. ಅದು ಮಲ್ಚಿ. ಅದ್ರ ಮ್ಯಾಜಿಕ್ ರಿಮೂವಲ್ ಅಲ್ಲ, ಹಸಿಟೋನ್. ಇವಾಗ ನೇಲ್ ಪಾಲಿಶ್ ರಿಮೂವ್ ಮಾಡೋಕ್ಕೆಲ್ಲ ಬರತ್ತಲ್ಲ, ಸೊ ಆ ಥರ. ನೇಲ್ ಮಾತ್ರ ರಿಮೂವ್ ಮಾಡೋದು ಮಾತ್ರ ಮ್ಯಾಜಿಕ್ ಹಾಂ ಹೌದು. ಇದು ಲಿಂಟ್ ಫ್ರೀ ಪೇಪರ್ ಅಂತಾರೆ, ಇದನ್ನು ಯೂಸ್ ಮಾಡ್ತೀವಿ. ಕಾಟನ್ ಬದಲು ಇದನ್ನು ಯೂಸ್ ಮಾಡ್ತೀವಿ. ಲಿಂಟ್ ಫ್ರೀ ಪೇಪರ್. ಅದನ್ನು ತೊಗೊಂಡು ವೈಪ್ ಮಾಡಿದ್ರೆ ಅದು ಕ್ಲೀನ್ ಆಗುತ್ತೆ ಬ್ರಷ್. ನೀವೀಗ ಆಸಿಟೋನ್ ಹಾಂ, ಇದು ಆಸಿಟೋನ್. ಅದನ್ನ ಪೇಪರ್ ಹಾಕಿ ಹೌದು. ನಾವೀಗ ಇದರಲ್ಲಿ ಫ್ಲವರ್ ವೈಟು ಬ್ಲ್ಯಾಕು ಎಲ್ಲೋ ಮಿಕ್ಸ್ ಆಗಿದೆ, ನಾವು ಒಂದೊಂದೇ ಕಲರ್ ಮಾಡಿ ಡ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗಿಬಿಡುತ್ತೆ. ಬನ್ನಿ. ನೀವು ಅದೇ ಬ್ರಷ್ ಯೂಸ್ ಮಾಡಿ. ಹಾಂ, ಕ್ಲೀನ್ ಮಾಡ್ತಾ ಇದೆ, ಇದರಲ್ಲೇ ಎಲ್ಲ ಯೂಸ್ ಮಾಡ್ಬೋದು ನೀವು, ಆದರೆ ಕ್ಲೀನ್ ಮಾಡ್ಕೋಬೇಕು. ಅದು ವರ್ಡ್ಸ್ ಫಸ್ಟ್ ಸ್ಕೆಚ್ ಮಾಡಬೇಕು. ಇಲ್ಲ ಹಂಗೆ ನಾವು ಡೈರೆಕ್ಟಾಗೇ ಮಾಡ್ಬೋದು. ಹಾಂ, ನಾವಿದ್ರಲ್ಲಿ ಪ್ರಾಡಕ್ಟ್ ಎಷ್ಟು ತಿನ್ನಕ್ಕೆ ತೊಗೊಂತೀವೋ ಅಷ್ಟು ಚೆನ್ನಾಗಿ ಲೈನ್ ಬರುತ್ತೆ. ಜಾಸ್ತಿ ತೊಗೊಂಡ್ರೆ ದಪ್ಪ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನಾವು ಮೀನ್ಸ್ ಬೇರೆಯವ್ರು ಯಾರು ನಮ್ಮ ಸೆಲ್ಫಿಗೆ ಅಂತ ಹೇಳಿ ಮಾಡಿದ್ರೆ ಇಷ್ಟು ಯೂಸ್ ಮಾಡಲೇಬೇಕು.
ಹೌದು. ಇಲ್ಲ ನೀವು ಈ ಥರ ತೊಗೊತೀನಿ ಅಂದರೆ ನಿಮ್ಗೆ 1-2 ಕಲರ್ಸ್ ಸಾಕು ಅಂದರೆ ಅದನ್ನು ತೊಗೊಂಡಾದರೆ ಇದೆಲ್ಲ ಕಂಪಲ್ಸರಿ ತೊಗೋಬೇಕು. ನೋಡಿ ಈಗ ಬ್ಲ್ಯಾಕ್ ಇದೆ, ಇದ್ರ ಮೇಲೆ ವೈಟ್ ಫ್ಲವರ್ ಇದೆ ಅಲ್ವಾ, ನಾವೀಗ ಡ್ರೈ ಮಾಡಿದ್ಮೇಲೆ ವೈಟ್ ಫ್ಲವರ್ ಮಾಡೋಕ್ಕಾಗುತ್ತೆ. ಫಸ್ಟ್ ಯಾವ ಕಲರ್ಸ್ ಇರುತ್ತೋ ಎಲ್ಲ ಕಲರ್ಸು ನಾವು ಫಸ್ಟ್ ಡ್ರಾ ಹಾ. ಮಾಡ್ಕೋಬೇಕು. ಇದು ಬ್ಲ್ಯಾಕ್ ಇದೆ ಅಲ್ವಾ ಕೆಳಗೆ, ಅದಕ್ಕೆ ಸೊ ಬ್ಲ್ಯಾಕ್ ಮಾಡ್ಕೋತಾ ಇದೀವಿ ನಾವು. ಸೊ ಒಂದೊಂದೇ ಕಲರ್ ಮುಗಿಸಿ ಟ್ರೈ ಮಾಡ್ತಾರೆ. ಹಾಂ ಸೊ ಇವ್ರದ್ದು ಓವಲ್ ಶೇಪ್ ಇದೆ ಅಲ್ಲ? ಹೌದು. ಅದನ್ನು ನಾವು ಸ್ವಲ್ಪ ಶೇಪ್ ಮಾಡಿದ್ದೀವಿ ಅಷ್ಟೇ, ಜಾಸ್ತಿ ಮಾಡಿಲ್ಲ. ಹೌದು, ಸ್ನೇಲ್ ಚಿಕ್ಕದಿದೆ. ಲೈಕ್ ಮಿಕ್ಸ್ಚರ್ ಥರ ಇದೆ ಅಲ್ಲ, ಸ್ಕ್ವೇರ್. ಹೌದು. ಸೊ ಯಾವ ಡಿಸೈನ್ ಯಾವ ಶೇಪ್ಗಾರು ಮಾಡ್ಬೋದು. ಹೌದು. ಸ್ವಲ್ಪ ಚೇಂಜ್ ಆಗ್ಬೋದು. ಇಲ್ಲ, ಡಿಸೈನ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು ನಾವು. ಇದಕ್ಕೂ ಫ್ರೆಂಚೇ ಮಾಡ್ಕೊಳ್ಳ ನಿಮಗೆ ಈ ಥರ ಈ ಥರ. ಇದಕ್ಕೆ ಎಷ್ಟೊಂದು ಸ್ಟೋನ್ಸು ಇದು ಹೌದು, ಸ್ಟೋನ್ಸ್ ಎಲ್ಲ ಸ್ಟಿಕ್ ಮಾಡ್ಕೋಬೋದು ನೀವು. ಅಂದರೆ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ, ನೇಲ್ ಆರ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಸ್ಟೆಪ್ ಸ್ಟೋನ್ಸ್ ಬೇಕು ಅಂದರೆ, ಹಾಂ ಸ್ಟೋನ್ಸ್ ಬೇಕು ಅಂದರೆ ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಸ್ಟೋನ್ಸ್ ಮಧ್ಯದಲ್ಲಿ ಇದು ಉದ್ರದ್ದು ಇಲ್ಲ ಇಲ್ಲ, ಒನ್ಸು ನೇಲ್ ಆರ್ಟ್ ಮಾಡಿದ್ರೆ ಲೈಕ್ ಎಷ್ಟು ದಿನ ಇರುತ್ತೆ ಅದು? ನಾವು ಮೇಂಟೈನ್ ಮಾಡ್ದಂಗೆ ನಾರ್ಮಲ್ ನಾವು 1 ಮಂತ್ ಕೊಡ್ತೀವಿ. ಅವರು ಏನು ಕೆಲಸ ಮಾಡಲ್ಲ, ಜಾಸ್ತಿ ನೀರಲ್ಲಿ ಯೂಸ್ ಮಾಡಲ್ಲ ಅಂದರೆ 1.5 ಮಂತ್ 2 ಮಂತ್ ಬರುತ್ತೆ. Same thickness I want here and ನಾನು ಇನ್ನೂ ಸೈನ್ ಥರ್ಟಿ ಸೆಕೆಂಡ್ಸ್ ಸಾಕು, ನಾವು ಸ್ವಲ್ಪ ಮಾಡಿದ್ದೀವಲ್ಲ. ಇದನ್ನು ಡಾಟಿಂಗ್ ಟೂಲ್ ಅಂತೀವಿ. ಇದನ್ನು ಫ್ಲವರ್ಸ್ಗೆ ಡಾಟ್ ಇಕ್ಕಕ್ಕೆ ಯೂಸ್ ಮಾಡ್ತೀವಿ. ಡಾಟಿಂಗ್ ಟೂಲ್ ನೀವು ಇದರಲ್ಲೇ ಮಾಡ್ಬೋದು. ಇದರಲ್ಲಿ ಕಂಫರ್ಟಬಲ್ ಇಲ್ಲ, ಬ್ರಷ್ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದರಲ್ಲಿ ಯೂಸ್ ಮಾಡ್ಬೋದು. ಇದು ಫ್ಲವರ್ ಮಾಡ್ತೀವಿ ಗೊತ್ತಾ, ನಿಮ್ಗೆ 3D ಫ್ಲವರ್ ಅಂತ ಬರುತ್ತೆ, ಸೊ ಅದಕ್ಕೆ. ಬ್ಲೆಂಡ್ ಮಾಡೋಕ್ಕೆ ಇದು ಬ್ರಷ್ ಎಲ್ಲ ಇದು. ನಿಮಗೆ ಅದು ಲೀಫ್ ಥರ ಬರಬೇಕಲ್ವಾ, ಸೊ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ರೌಂಡ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಕೆಳಗೆ ಡ್ರ್ಯಾಗ್ ಮಾಡಿ. ಓಕೆ.
ಪುಷ್ಪ ಒಂದು ವಿಡಿಯೋ ಮಾಡಿ ಒಂದೇ ವಿಡಿಯೋ ಮಾಡಿ ಟ್ರೈ ಮಾಡಿ. ಇದೆಲ್ಲ ಮಾಡೋಕ್ಕೆ ಒಂದು 2 ಡ್ರಾಪ್ ಹಾಂ ಸಾಕು. ಜಾಸ್ತಿ ಪ್ರಾಡಕ್ಟ್ ವೇಸ್ಟ್ ಮಾಡೋದ್ರಿಂದ ನಮ್ಗೆ ಬೇಕು ಅಂದರೆ ಬೇಕಂದರೆ ಹಾಕ್ಕೋಬೋದು. ಮತ್ತೆ ಇದರಿಂದ ಇದಕ್ಕೆ ಹಾಕೋಕ್ಕಾಗಲ್ಲ. ಅಸಿಟೋನಲ್ಲಿ ರಿಮೂವ್ ಮಾಡಿ. ಆ ಪ್ಲೇಟ್ಗೆ ಏನು ಹೆಸರು? ಮಾರ್ಬಲ್ ಪ್ಲೇಟ್. ಮಾರ್ಬಲ್ ನಾರ್ಮಲ್. ಹಾಂ ಆನ್ಲೈನ್ ಹಾಂ ಆನ್ಲೈನ್. ನನಗೆ ಪ್ರಾಡಕ್ಟ್ಸ್ ಎಲ್ಲ ಆಫ್ಲೈನ್ ಅಲ್ಲಿ ತೊಗೋಬೇಕಂದ್ರಲ್ಲ, ಯಾವ ಶಾಪ್ ಅಂತ ವೈಭವ್ ಸ್ಟೋರ್. ಒನ್ ಸ್ಟಾಪ್ ಡೆಸ್ಟಿನೇಷನ್. ಕೊಡಿ. ಸೆಟ್ಟಲ್ಲಿ ಬ್ರಷು ಅದೆಲ್ಲ ಕೊಡ್ತಾರಾ ಸಪ್ರೇಟ್ ಸಪ್ರೇಟ್? ಇಲ್ಲ, ಸೆಟ್ಟಲ್ಲೂ 15 ಸೆಟ್ ಆಫ್ ಬ್ರಷ್ ಬರುತ್ತೆ. ಇಲ್ಲ ನಿಮ್ಗೆ ವೆರಿ ಡೀಟೇಲಿಂಗ್ ಬ್ರಷ್ ಬೇಕು ಅಂದರೆ 3 ಸೆಟ್ ಆಫ್ ಬ್ರಷ್ ಬರುತ್ತೆ, ಅದರಲ್ಲಿ ತಗೋ. ಇದು ಒಂದು 200-250 ಬರುತ್ತೆ. 3 ಬ್ರಷಸ್ಸು. 15 ಬ್ರಷಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದರೆ ಬ್ರಷಸ್ ಎಲ್ಲ ಸೇಮೇ ಇರುತ್ತಾ ಅಥವಾ ಚೇಂಜಸ್? 15 ಸೆಟ್ಟಲ್ಲಿ ಬೇರೆ ಬೇರೆ ಬರುತ್ತೆ. ನಿಮ್ಗೆ ವೆರಿ ಡೀಟೇಲಿಂಗ್ ಅಂದರೆ 3 ಬ್ರಷ್ ಬರುತ್ತೆ, ಅದು ವೆರಿ ಡೀಟೇಲಿಂಗ್ ಬ್ರಷ್ ಬರುತ್ತೆ. ಈಗ ಅದು ತಿಕ್ಕು ತಿನ್ ಆ ಥರ ಎಲ್ಲ ಬರುತ್ತೆ? ಹಾಂ ಹೌದು. ನೋಡಿ, ನಾನೆಲ್ಲ ಡ್ರೈ ಮಾಡಿ ಮಾಡಿದೆ. ಹಂಗೆ ಮಾಡಿದರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತಾ ಇತ್ತು. ಡ್ರೈ ಮಾಡಿ ಸ್ವಲ್ಪ ಸಾಕು. ಆಮೇಲೆ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಶೈನಿ ಟಾಪ್ ಕೋಟ್. ಈಗ ನೈಲ್ ಆರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದಮೇಲೆ ನಾವು ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಶೈನಿ ಟಾಪ್ ಕೋಟ್ ಇದೆ. ಸೊ ಈ ಥರ ಗ್ಲಿಟರ್ಸ್ ಎಲ್ಲ ಯೂಸ್ ಮಾಡಬೇಕು ಅಂತಂದರೆ ಅದು ಈ ಥರ ಪ್ಯಾಲೆಟ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಿಲ್ಲ ಹಾಗೆ. ಈಗ ಇದೇ ಸ್ಟೇಜಲ್ಲಿ ನೀವು ಇದು ಗ್ಲಿಟರ್ ಇದೆ ಅಲ್ವಾ, ಗ್ಲಿಟರ್ ಯೂಸ್ ಮಾಡಬೇಕು ಅಂದರೆ ಪ್ಯಾಲೆಟನ್ನು ಸ್ವಲ್ಪ ತೊಗೊಂಡು ಅವ್ರಿಗೆ ಗೆಲ್ಲಬೇಕು ಅಲ್ಲಿ ಕೇಳಿ ನೀವು ಅಪ್ಲೈ ಮಾಡಬೇಕು. ಇದನ್ನು ಹಾಕಿದ್ಮೇಲೆ ಅಪ್ಲೈ ಮಾಡೋಂಗಿಲ್ಲ. ಇದನ್ನು ಹಾಕೋಕ್ಕೆ ಮುಂಚೆ ನೀವು ಏನೇ ಬೇಕಂದ್ರೂ ಅವ್ರಿಗೆ ಕೇಳಿ ಮಾಡಬೇಕು. ನಿಮ್ಗೆ ಓಕೆ ಅಲ್ವಾ? ಇಲ್ಲ ಏನಾದ್ರು ಬೇರೆ ಏನಾದ್ರು ಮಾಡಬೇಕು? ಬ್ಲ್ಯಾಕ್ ಕಲರ್ ಹಿಯರ್ ಲಿಟಲ್ ಬಿಟ್ thick and then this also stop here little thick so it will be visible. ಮತ್ತೆ ಅದನ್ನ ಎಲ್ಲ ಏನು ಮಾಡ್ಬೋದು ಹಂಗೆ ಹೇಳ್ಬೋದು. ನೀವು ಮಾಡಿರೋದು ಎಕ್ಸ್ಟೆನ್ಷನ್? ಹಾಂ, ಟೆಂಪಲ್. ಟೆಂಪರರಿ ಎಕ್ಸ್ಟೆನ್ಷನ್ ಈಗ ತೋರಿಸ್ತೀನಿ. ಪರ್ಮನೆಂಟ್ ಎಕ್ಸ್ಟೆನ್ಷನ್ ಪರ್ಮನೆಂಟ್ ಅಂದರೆ ನಿಮ್ಗೆ 3 ಮಂತ್ಸ್ವರೆಗೂ ಯೂಸ್ ಬರುತ್ತೆ. ಟೆಂಪ್ರವರಿ ಅಂದರೆ 1.5 ಮಂತ್ ಬರುತ್ತೆ. ನಾವು ಮೇಂಟೈನ್ ಮಾಡ್ತೀವಿ. ಹಾಂ, ಸೇಮ್. ಅದನ್ನು ಸ್ಟಿಕ್ ಮಾಡೋಕ್ಕೆ ಏನಾದರೂ ಗ್ಲೂ ಹೌದು. ಇದಾಗ್ತೀವಿ. ಇಲ್ಲ 401 ಅಂತ ಒಂದು ಗ್ಲೂ ಬರುತ್ತೆ, ಅದು ಲಾಂಗ್ ಸ್ಟೇ ಆಗುತ್ತೆ, ಅದನ್ನು ಹಾಕ್ತೀವಿ ನಾವು. ಈಗ ನಾವು ಏನಾದರೂ ಕಸ್ಟಮರ್ಸಿಗೆ ಕೊಡಬೇಕು ಅಂದರೆ ಇದನ್ನು ಅಕಸ್ಮಾತ್ ಅದನ್ನು ನಾವು ರೆಡಿ ಮಾಡಿಟ್ಟು ಅದು ಪ್ರೆಸಾನ್ಸ್ ಅಂತ ನೀವು ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಲ್ಲ ಎಕ್ಸ್ಟೆನ್ಷನ್ನು, ಅದೇ ಥರ ಅವ್ರ ಕೈ ಮೇಲೆ ಫಿಕ್ಸ್ ಮಾಡಲ್ಲ ನೀವು, ಅವ್ರ ಸೈಜ್ ತೊಗೊಂಡು ಫಿಕ್ಸ್ ಮಾಡಿ ಅವ್ರಿಗೆ ಮಾಡ್ಕೊತೀವಿ. ವಾಟ್ಸ್ ದ ಪ್ರಾಡಕ್ಟ್ ಮ್ಯಾಮ್? ಶೈನಿ ಟಾಪ್ ಕೋಟ್. ಶೈನಿ ಟಾಪ್ ಕೋಟ್. ಹಾಂ, ಕೋಟ್. ಇದನ್ನು ಹಾಕಿದ್ರೆ ಎಲ್ಲ ನೇಲ್ ಆರ್ಟ್ ಮುಗೀತು ಅಂತ ಅರ್ಥ.
ನೆಕ್ಸ್ಟ್ ಬ್ಲಡ್ this weekend coming weekend. This is from last 3 months I guess. And it is very late. ನೆಕ್ಸ್ಟ್ ಅಂದರೆ ಇದು ಕ್ಯೂಟಿಕಲ್ ಆಯಿಲ್ ಅಂತ ಹಾಕ್ತೀವಿ. ನಾವು ಕ್ಯೂಟಿಕಲ್ ಪುಷ್ ಮಾಡಿ ಎಲ್ಲ ಶೈನ್ ರಿಮೂವ್ ಮಾಡಿರ್ತೀವಲ್ಲ, ಸೊ ಆಯಿಲ್ನೆಸ್ ಹೋಗಿರುತ್ತೆ. ಸೊ ಇದನ್ನು ಸ್ವಲ್ಪ ಹಾಕಿ ಮಸಾಜ್ ಮಾಡಬೇಕು, ಅವ್ರ ಪೇನಲ್ಲಿ ಆಗಿರುತ್ತಲ್ಲ. ಸೊ ಕ್ಯೂಟಿಕಲ್ ಆಯಿಲ್ ಕ್ಯೂಟಿಕಲ್ ಪುಷ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಇಲ್ಲ, ನಾರ್ಮಲಾಗಿ ಲಾಸ್ಟಲ್ಲಿ ಎಲ್ಲದಕ್ಕೂ ಹಾಕಲೇಬೇಕು. ಯಾಕಂದರೆ ಹಾರ್ಟ್ ಮಾಡಿರ್ತೀವಲ್ಲ ನಾವು ನೇಲ್ ರಿಮೂವ್ ಮಾಡಿ ಎಲ್ಲನೂ. ಸೊ ಇದರಲ್ಲೇನಾದ್ರು ಡೌಟ್ ಇದೆಯಾ? ಆರೆಂಜ್ ಇದು ಬಫರ್, ಇದು ಎಕ್ಸ್ಟೆನ್ಷನ್, ಇದು ಕ್ರೋಮ್ ಪೌಡರ್, ಇದು ಫೈಲರ್, ಇದು ಬಫರ್. ಇದು ಲೆನ್ಸ್ ಬರುತ್ತೆ ನಮಗೆ, ಪ್ಲಾಸ್ಟಿಕ್ ಎಕ್ಸ್ಟ್ರಾ ಬರುತ್ತಲ್ಲ ಫೈಲ್ ಮಾಡಿದಾಗ, ಸೊ ಅದನ್ನು ತೆಗೆಯೋದು. ಅದೇನಂತ ಹೇಳಿದ್ರಿ? ಬಫರ್ ಮತ್ತೆ ಇನ್ನೊಂದು ಅದು ಇದು ಫೈಲರ್, ಹೇಳ್ಬಿಡಲ್ಲ ಒಂದ್ಸತಿ. ಹಾ. ಇದು ಫೈಲರ್, ಇದು ಕ್ಯೂಟಿಕಲ್ ಪುಷರ್. ಇಲ್ಲ, ಇದು ಫೈಲರ್. ಇದರಲ್ಲೆಲ್ಲ ಇದರಲ್ಲಿ ಈ ಶೇಪ್ ಬರುತ್ತೆ, ಆಮೇಲೆ ಹಾಫ್ ಮೂನ್ ಶೇಪ್ ಬರುತ್ತೆ, ಯಾವ್ದಾದ್ರು ತೊಗೋಬೋದು ನೀವು. ಇದು ಫೈಲರ್, ಇದು ಕ್ಯೂಟಿಕಲ್ ಪುಷರ್, ಇದು ಟಿಪ್ ಕಟರ್, ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀವಿ. ಟಿಪ್ ಕಟ್ಟು. ಇದು ಕ್ಯೂಟಿಕಲ್ ಕಟರ್, ಕ್ಯೂಟಿಕಲ್ಸ್ ಪುಷ್ ಮಾಡಿರ್ತೀವಲ್ಲ ಅದು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದರೆ ಇದು ಹುಷಾರಾಗಿ ಮಾಡ್ತೀವಿ, ಅಂದರೆ ಆ ಥರ ಬ್ಲಡ್ ಬಂದ್ಬಿಡುತ್ತೆ. ಆಮೇಲೆ ಇದು ಇದು ಕ್ಯೂಟಿಕಲ್ ಎಕ್ಸ್ಟೆನ್ಷನ್ ಟಿಪ್ ಕಟ್ಟು. ಹೌದು, ಎಕ್ಸ್ಟೆನ್ಷನ್ ಕಟ್ ಮಾಡ್ತೀವಿ. ಇದು ನೇಲ್ ಕಟರ್, ಶೇಪ್ ಮಾಡ್ತೀವಲ್ಲ ಆಗ ಯೂಸ್ ಮಾಡ್ತೀವಿ. ಇದು ಬಫರ್, ಲೆನ್ಸ್ ತೆಗಿಯೋಕೆ ಯೂಸ್ ಮಾಡ್ತೀವಿ. ಇದು ಲೆಂಟ್ ಪೇಪರ್, ಲಿಂಕ್ ಇದು ಲೆಂಟ್ ಪೇಪರ್. ಇದನ್ನ ಕ್ಯೂಟಿಕಲ್ಸ್ ಮಾತ್ರ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡಿ. ಖುಷಿ ಫುಲ್ ಖುಷಿ ಖುಷಿ. ಖುಷಿಗೆ ಖುಷಿ ಆ ಥರ ಅದು ಡಸ್ಟ್ ಕೂತಿದೆ ಅಂತ ಆ ಥರ ಬಂದಿದೆ. ಚೂರು ಲೈಟಾಗಿ ಡಸ್ಟ್ ಕೂತ್ಕೊಂಡ್ರೆ ಇದು ಹಂಗೆ ಬರುತ್ತೆ, ಮೇಲೆ ಕಾಣುತ್ತೆ ನಮಗೆ. ಸೊ ಡಸ್ಟ್ ಕ್ಲೀನ್ ಮಾಡಿ ನಾವು ಮಾಡಬೇಕು. ಇದು ಇನ್ ಕೇಸ್ ಏನಾದರೂ ನಾರ್ಮಲಲ್ಲಿ ಅಂದರೆ ಜಸ್ಟ್ ಫಾರ್ ಪರ್ಸ್ನಲ್ ಯೂಸ್, ಇವಾಗ ರೆಗ್ಯುಲರಾಗಿ ಯೂಸ್ ಮಾಡೋ ಟೈಪಲ್ಲಿ ನಾವು ಇದು ಮಾಡೋಕ್ಕಾಗಲ್ವಾ? ಇಲ್ಲ, ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಬೋದು ಅಂದರೆ ಜಸ್ಟ್ ಎಕ್ಸಾಂಪಲ್
ಅದು ನಾರ್ಮಲ್ ಆಗಿ ಹಿಂಗೆ ಮಾಡ್ಕೊತೀವಿ. ಪ್ರಾಡಕ್ಟ್ಸ್ ನಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ ತಗೊಳಕ್ ಆಗಿಲ್ಲ ಅಂದ್ರೂ ನೀವು 2 ಕಲರ್ಸ್ ಬೇಕು ಅಂದ್ರೆ ಈ ತರ ಪಾಲಿಶಲ್ಲಿ ತಗೋಬೇಕು. ಈ ತರ ಒಂದು 2 ಕಲರ್ಸ್ ತಗೊಂಡು ಅದೇ UV ಲೈಟ್ ಮಸ್ತ್ ಅನ್ಸ್ತಿರೋದು. ಆಮೇಲೆ ಅಸಿಟೋನ್ ಇಲ್ಲ ಮೆಲ್ಟಿ ಮಾರಲ್ ಮಾಡ್ಕೋಬೋದು, ನೀವು ಬ್ಯಾನೇಜ್ ಮಾಡ್ಬೋದು. ಅದೇ ಇದು ಫುಲ್ 5 ಪ್ರಾಡಕ್ಟ್ ಬೇಕೇ ಬೇಕು. So I have written like that. ಇದಿಲ್ಲದೆ ನಾವು ಮಾಡೋಕ್ಕಾಗಲ್ಲ. ಇದು ಇವಾಗ ಅವ್ರಿಗೆ ಮಾಡಿದ್ರಲ್ಲ ಅದು ಎಷ್ಟು ದಿನ ಇರುತ್ತೆ? ಇದು ಬರುತ್ತೆ ನೇಲ್ ಗ್ರೋ ಆಗೋವರೆಗೂ ಬರುತ್ತೆ. ಹೌದಾ? ಫುಲ್ಲು ನೇಲ್ ಫುಲ್ಲು ಫ್ರಂಟ್ ಗ್ರೋ ಆಗೋವರೆಗೂ ಇರುತ್ತೆ. ಅದು ರಿಮೂವ್ ಮಾಡೋದು ಕೂಡ ನಿಮ್ಮ ಹತ್ರನೇ ಬರಬೇಕು. ಹೌದು. ಹೇಗೆ ರಿಮೂವ್ ಮಾಡ್ತೀರಾ? ಅದೇ ಸೇಮ್ ಪ್ರೊಸೀಜರ್? ಅದಕ್ಕೆ ಎಕ್ಸ್ಟೆನ್ಷನ್ಗೆ ಬೇರೆ ಪ್ರೊಸೀಜರ್ ಇದೆ. ಈಗ ಇದಕ್ಕೆ ಹೇಳಿದ್ನಲ್ಲ ನಾನು ಮ್ಯಾಜಿಕ್ ರಿಮೂವರು, ಅದನ್ನು ಯೂಸ್ ಮಾಡಬೇಕು. ಎಕ್ಸ್ಟೆನ್ಷನ್ಗೆ ನಮ್ಮ ಹತ್ರ ನಮಗೆ ಓನ್ ನೇಲ್ಸ್ ಅಲ್ಲಿ ಮಾಡಿದ್ರೆ ಮ್ಯಾಜಿಕ್ ಇನ್ ಕೇಸ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ರೆ ಅದು ಅದೇ ನಮ್ಮ ಹತ್ರನೇ ಬರಬೇಕು. ಮ್ಯಾಮ್ ಅದು ರಿಮೂವ್ ಮಾಡೋದು ಪ್ರಾಡಕ್ಟ್ ಹೇಗೆ ಪ್ರಾಡಕ್ಟ್ ಅದಕ್ಕೆ ಬೇರೆ ಇದೆ. ಸೊ ನೀವು ಕ್ಲಾಸಿಗೆ ಹೋಗ್ಬೇಕಾಗುತ್ತೆ. ಅದು ಇಲ್ಲ ಅಥವಾ ನಾವು ಅದು ಒಂದ್ಸಲ ರಿಮೂವ್ ಮಾಡೋದು ತೋರಿಸ್ಕೊಡಿ. ಯಾರ ನೇಲ್ ವೆದರ್ ಒನ್ ನೈಲಿಂಗ್ ಮಾಡಿಬಿಟ್ಟು ನೇಲ್ ಮೇಲಿರೋ ಮಾಯಿಶ್ಚರೈಸರು ಆಯಿಲ್ ಎಲ್ಲ ಡ್ರೈ ಮಾಡೋಕ್ಕೆ ನ್ಯಾಚುರಲ್ ನೀರು ಮಾತ್ರ ಯೂಸ್ ಮಾಡ್ತೀವಿ ನಾವು. ಈಗ ಮಾಡೋದಿಲ್ಲ ನ್ಯಾಚುರಲ್ ನೀರಿಗೆ. ಅದಕ್ಕೆ ಇದಾಕಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ನೈಲ್ ಪ್ರೇಮಲ್ಲಿ ಹಾಕಬೇಕು. ಇದು ಪ್ರಾಡಕ್ಟ್ ಲಾಂಗ್ ಸ್ಟೇ ಮಾಡಿದೆ. ಅದಾದಮೇಲೆ ಕಂಪಲ್ಸರಿ ಬೇಸ್ ಕೋಟ್ ಹಾಕಬೇಕು. ಬೇಸ್ ಕೋಟ್ ಇದನ್ನು ಪ್ರಾಡಕ್ಟ್ ಲಾಂಗ್ ಸ್ಟೇ ಮಾಡುತ್ತೆ. ಅದಾದಮೇಲೆ ಮ್ಯಾಟ್ ನಾವು ಯೂಸ್ ಮಾಡಲ್ಲ. ಮ್ಯಾಟ್ ಕೇಳಿದ್ರೆ ಮ್ಯಾಟ್ ಕೋಟ್ ಅದೇ ಲಾಸ್ಟಲ್ಲಿ ಹಾಕಿದ್ವಲ್ಲ ಶೈನಿ ಟಾಪ್ ಕೋಟ್, ಆ ಥರ ಮ್ಯಾಟ್ ಟಾಪ್ ಕೋಟ್ ಇದು ಮ್ಯಾಟ್ ಯೂಸ್ ಮಾಡೋದು. ಅವ್ರು ಕೇಳಿದ್ರೆ ಮ್ಯಾಟ್ ಯೂಸ್ ಮಾಡಬೇಕು, ಇಲ್ಲಾಂದರೆ ನಾವು ಸ್ಕಿಪ್ ಮಾಡಿ ಶೈನಿ ಟಾಪ್ ಕೋಟ್ ಡೈರೆಕ್ಟಾಗಿ ಹೋಗ್ತೀವಿ. ಮ್ಯಾಟ್ ಕೋಟ್ ಯಾವಾಗ ಯೂಸ್ ಮಾಡಬೇಕಾಗುತ್ತೆ? ಅದೇನಿಲ್ಲ, ಅದು ಕೇಳ್ತಾರೆ ಅವರು. ನಮಗೆ ಯಾರು ಕೇಳಲ್ಲ ಅಷ್ಟಾಗಿ. ಅವ್ರಿಗೆ ಮ್ಯಾಟ್ ಇಷ್ಟ ಆಗಲ್ಲ. ಈ ಥರ ಬರುತ್ತೆ, ಈ ಥರ ಬರುತ್ತೆ. ಇಲ್ಲ ಇನ್ ಕೇಸ್ ಕೇಳಿದ್ರೆ ಶೈನಿ ಟಾಪ್ ಕೋಟ್ ಬದಲು ಮ್ಯಾಟ್ ಟಾಪ್ ಕೋಟ್ ಯೂಸ್ ಮಾಡ್ತೀವಿ. ಲೈಕ್ ಹೌದು, ಲೈಕ್ ಮ್ಯಾಟ್ ಯೂಸ್ ಮಾಡಿದ್ರೆ ಶೈನಿ ಟಾಪ್ ಕೋಟ್ ಯೂಸ್ ಮಾಡ್ಬೋದು. ಸೊ ಇದು ಮುಂಚೆ ಮಾಡಿ ಮಾಡ್ಬೋದು. ಇದು ಮ್ಯಾಟ್ ಟಾಪ್ ಕೋಟ್, ಇದು ಲಾಸ್ಟಲ್ಲಿ ಹಾಕಿ ಶೈನಿ ಟಾಪ್ ಕೋಟ್. ಇದು ಹಾಕಿ ಕಂಪ್ಲೀಟ್ ಮಾಡಿ ಕ್ಯೂಟಿಕಲ್ ಆಯಿಲ್ ಹಾಕಿ ಲಾಸ್ಟಲ್ಲಿ ಮಸಾಜ್ ಮಾಡಿ ಬಿಟ್ಬಿಟ್ರೆ ಆಗೋಯ್ತು ನೇಲ್ ಆರ್ಟ್. ರಿಮೂವ್ ಮಾಡಿಸ್ಕೊಂಡು ಬರ್ತಾರಲ್ಲ ಅವಾಗಲೂ ಚಾರ್ಜ್ ಮಾಡಬೇಕು. ಹೌದು, 300 to 500 ಚಾರ್ಜ್ ಮಾಡ್ಬೋದು ನೀವು. ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಮ್ಯಾಮ್ ಕೊಟ್ಟಿಲ್ಲ, ಒಂಥರ ಬಫ್ ಬರುತ್ತೆ ಮಾಡೋಕ್ಕೆ. ಮ್ಯಾಮ್ ಕೊಟ್ಟಿಲ್ಲ. ಸೊ ಬೇರೆ ನೋಡ್ತೀರಾ? ಇಲ್ಲ ಮಾಡೋಣ ಬಿಡಿ. ಮಾಡೋಣ ಬಿಡಿ. ಆಯ್ತಲ್ವಾ? ಇನ್ನೇನಾದ್ರು ಡೌಟ್ ಇದೆಯಾ ನಿಮಗೆ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಎಕ್ಸ್ಟೆನ್ಷನ್ ಹಾಕ್ತೀರಾ? ಎಕ್ಸ್ಟೆನ್ಷನ್ ಇದಕ್ಕೂ ಫಾಯಿಲ್ ಅದ್ರದ್ದು ಏನೇಳಿ? ಇದಕ್ಕೆ ಫಾಯಿಲ್ ಯೂಸ್ ಮಾಡ್ತಿದ್ದೀರಾ? ಹಾಂ ಹೌದು, ಇಲ್ಲಿದೆ. ಗ್ಲಿಟರಾ? ಹಾಂ, ನಿಮ್ಗೆ ಯಾವ ಥರ ಬೇಕು? ಇದೆ ಶೈನಿ ಹಾಕೋಣ, ಚೆನ್ನಾಗಿದೆ. ಇದು ಗ್ಲಿಟರ್, ಇದು ಅವರು ಇದಾಕಿದ್ದಾರೆ, ಶಟರ್ ಗ್ಲಾಸ್ ಹಾಕಿದ್ದಾರೆ. ಶಟರ್ ಗ್ಲಾಸ್ ಹಾಂ, ಓಕೆ. ಇದು ಹಾಕೋಣ ಅಲ್ವಾ? ಕಾಪರ್ ಗೋಲ್ಡ್ ಇಲ್ಲಿದೆ, ಇದೆ ಇಲ್ಲ? ಹಾಂ, ಸಿಲ್ವರ್ ಇಲ್ಲ, ಇದೆಯಾ? ಇದೆ, ಚಿಕ್ಕದಿದೆ. ನಾವು ಮಾಡೋಣ ಫಸ್ಟು, ಆಮೇಲೆ ಮ್ಯಾಚ್ ಮಾಡ್ಕೊತೀವಿ. ಈಗ ನೆಕ್ಸ್ಟು ನಾವು ಟೆಂಪ್ರರಿ ಎಕ್ಸ್ಟೆನ್ಷನ್, ಇದು ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳಿ. ಅದು ಜಸ್ಟ್ ಪ್ರಾಕ್ಟೀಸ್ ಹಾಂ, ಇಲ್ಲ, ಇದು ನಾವು ಡಿಸೈನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ತೀವಿ ಅಷ್ಟೇ. ಇದು ಟೆಂಪ್ರರಿ ಎಕ್ಸ್ಟೆನ್ಷನ್ ಫುಲ್ ಟಿಪ್ಸ್ ತೊಗೊಂಡಿದ್ದೀವಿ ನಾವು, ಹಾಫ್ ಟಿಪ್ಸ್ ಅಲ್ಲ. ನಿಮ್ಗೆ ಇವಾಗ ಫೀಲ್ ಆಗಿದೆ ಅಲ್ವಾ? ಸ್ವಲ್ಪ ಮಾಡೋಣ. ಇವ್ರಿಗೂ ಅದೇ ಎಕ್ಸ್ಪ್ರೆಸ್ ಮನಿಕ್ಯೂರ್ ಮಾಡ್ಕೊಂಡ್ವಲ್ಲ, ಆಗಲೇ ಪುಷ್ ಮಾಡಿ ಕಟ್ ಮಾಡ್ಕೊಂಡ್ವಲ್ಲ, ಸೊ ಅದನ್ನು ಮಾಡ್ಕೊಳ್ಳೋಣ. ಇವ್ರಿಗೆ ಅಷ್ಟಾಗಿಲ್ಲ. ಇದು ನೀವು ಯಾವುದೇ ಎಕ್ಸ್ಟೆನ್ಷನ್ ಆಗಲಿ ಇಲ್ಲ ನಾರ್ಮಲ್ ಜೆಲ್ ಪಾಲಿಶ್ ಹಾಕ್ತೀನಿ ಅಂದರೆ ಇದು ಮಾಡಲೇಬೇಕು ಕಂಪಲ್ಸರಿ. ನಾರ್ಮಲ್ ನೈಲ್ ಪಾಲಿಶ್ಗೂ ಅದನ್ನು ಮಾಡಬೇಕಾ? ನಡೆಯುತ್ತಲ್ಲ. ನಾರ್ಮಲ್ ಪಾಲಿಶ್ಗೂ ಮಾಡಿದ್ರೆ ಬರುತ್ತೆ. ಅದು 3 days ಸ್ಟೇ ಆಗೋದು, 1 week ಸ್ಟೇ ಆಗುತ್ತೆ ಅಷ್ಟೇ.
ಅಷ್ಟೊಂದು ಹೌದು ಇವ್ರು ಈಗ ರಿಮೂವ್ ಮಾಡಿದ್ರಲ್ವಾ, ಸೊ ಅವ್ರಿಗೇನು ಅಷ್ಟೊಂದು ಈಗ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಬಂದು ಮಾಡಿಸ್ಕೊತಾ ಇದ್ದಾರೆ ಅಂದರೆ ಅವ್ರಿಗೆ ಅಷ್ಟಾಗಿ ಕ್ಯೂಟಿಕಲ್ಸು ಇರಲ್ಲ, ಏನೂ ಇರಲ್ಲ. ಸೊ ನೀವು ಡೈರೆಕ್ಟ್ ಶೈನ್ ರಿಮೂವ್ ಮಾಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು. ಈಗ ಎಕ್ಸ್ಟೆನ್ಷನ್ ಮಾಡ್ಬೇಕಂದ್ರೂ ಶೈನ್ ರಿಮೂವ್ ಮಾಡಬೇಕು. ಹೌದು, ನ್ಯಾಚುರಲ್ ನೇಲ್ ಮೇಲೂ ಶೈನ್ ರಿಮೂವ್ ಮಾಡಬೇಕು, ಎಕ್ಸ್ಟೆನ್ಷನ್ ಮೇಲೂ ಶೈನ್ ರಿಮೂವ್ ಮಾಡಬೇಕು. ಐ ಥಿಂಕ್ ಎಕ್ಸ್ಟೆನ್ಷನ್ ರಿಮೂವ್ ಮಾಡಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಹೌದು, ನಮ್ಮ ಹತ್ರ ಮಾಡಿಸ್ಕೊಂಡ್ರೆ ಡ್ಯಾಮೇಜ್ ಆಗಲ್ಲ, ನೀವೇ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ. ಅದು ಫೀಲ್ ಮಾಡ್ತೀವಲ್ಲ, ಸೊ ನೇಲ್ ಸಮೇತ ಬಂದ್ಬಿಡುತ್ತೆ. ಈ ಮಷೀನು ಕ್ಯೂಟಿಕಲ್ ಟು ಕ್ಯೂಟಿಕಲೇ ಯೂಸ್ ಮಾಡಬೇಕು, ಒಂದೇ ಸೈಡ್ ಯೂಸ್ ಮಾಡಿದ್ರೆ ಹಳ್ಳಾಗ್ಬಿಡುತ್ತೆ. ನೋ ಅಲ್ವೇನಿ. ಡ್ಯಾಮೇಜ್ ಆಗಿರೋದು ರಿಕವರ್ ಆಗುತ್ತೆ ಅಲ್ಲ? ಹಾಂ, ಕೊಕೊನಟ್ ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ 1 ಡೇಗೆ 2 ಟೈಮ್ಸು ಬಂದ್ಬಿಡತ್ತೆ ನಿಮಗೆ. ಕಂಪಲ್ಸರಿ ಯಾವುದು ಅದು ಶೈನ್ ರಿಮೂವ್? ಇವಾಗ ಹಾಂ ಮಾಡ್ತಾ ಇರೋದು. ಹೌದು, ಕಂಪಲ್ಸರಿ ಮಾಡಬೇಕಿದು, ಇಲ್ಲಾಂದರೆ ನಮ್ಮ ಪ್ರಾಡಕ್ಟ್ ಫೀಲ್ ಆಗಿಬಿಡತ್ತೆ. ಆ ಮಷೀನ್ಗೆ ಏನಂತ ಹೇಳ್ತೀರಾ? ನೇಲ್ ಡ್ರಿಲ್ ಅದರಲ್ಲೇ ಮಾಡಬೇಕು. ಇಲ್ಲ, ಇದರಲ್ಲೂ ಮಾಡ್ಬೋದು. ಇದ್ರಲ್ಲಿ ಲೇಟ್ ಆಗುತ್ತೆ ನಿಮಗೆ, ಸೊ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ಅದೇ ಬ್ರ್ಯಾಂಡಾ? ಇದರಲ್ಲೆಲ್ಲ ಬ್ರ್ಯಾಂಡು ಬರುತ್ತೆ. ಇದು ನೇಲ್ ಡ್ರಿಲ್ ಬ್ರ್ಯಾಂಡು, ಇದ್ರ ಹೆಸರು ನೇಲ್ ಡ್ರಿಲ್. ಏನು ಕಾಸ್ಟ್ ಇರೋದು? ಇದು ಸಮಥಿಂಗ್ 1.5 ಬರುತ್ತೆ. ನಿಮಗೆಲ್ಲ ಪ್ರಾಡಕ್ಟ್ ತಗೊತೀನಿ ಅಂದರೆ 25 ಒಳಗಡೆ ಬರುತ್ತೆ. ಕಸ್ಟಮರ್ ಸಿಗ್ತಾರಾ? ಗುಡ್ ಕ್ವೆಶನ್. ಈಗಿದೆ ಟ್ರೆಂಡಲ್ಲಿದೆ ಅಲ್ವಾ, ನೇಲು ಸೊ ಮಾಡಿಸ್ಕೊತಾರೆ. ಮೆಕ್ಸಿಕನ್ ಹೇಗೆ ಕೂಡ ನೇಲ್ಸ್ ತಿಂತಾರಲ್ಲ ಅಂಥವ್ರು ಬಿಟ್ಟು ನೇಲ್ಸ್ ತಿನ್ನೋ ಹ್ಯಾಬಿಟ್, ಕಚ್ಚಿ 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 ನೇಲ್ಸ್ ಇವ್ರಿಗೆ ಎಕ್ಸ್ಟ್ರಾ ನೇಲ್ಸ್ ಇಲ್ಲ, ಸೊ ನೇಲ್ ಕಟ್ ಮಾಡೋಂಗಿಲ್ಲ. ನಾವು ಟೆಂಪ್ರರಿ ಎಕ್ಸ್ಟೆನ್ಷನ್ ಹಾಕ್ತೀವಿ ಅಂದರೆ ಅವ್ರು ನೇಲ್ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕು. ಇದಕ್ಕೆ ಇದು ಫ್ಲಫಿ ಬ್ರಷ್ ಅಂತಾರೆ. ಡಸ್ಟ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆ ಬ್ರಷ್ ನಾವು. ನೈಲ್ಸ್ ಏನಿಲ್ಲ, ಇವಾಗನ ಕಟ್ ಮಾಡಿ. ಹೌದು, ನೇಲ್ ಚಿಕ್ಕದಿದ್ರೆ, ತೀರಾ ಚಿಕ್ಕದಿದ್ರೆ ಕಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಫೈಲರಲ್ಲಿ ಫೈಲ್ ಮಾಡಿಬಿಡಿ. ಸೊ ಎಕ್ಸ್ಟೆನ್ಷನ್ ಹಾಕ್ತಾ ನೀವು ನೇಲ್ಸ್ ಕಟ್ ಮಾಡಿ ಹೌದು, ನೇಲ್ಸ್ ಇದ್ರೆ ಅದು ದಪ್ಪ ದಪ್ಪ ಕಾಣ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಇನ್ನೊಂದು ಮಸಾಲೆ ನಾವು ಊಟ ಮಾಡ್ತೀವಲ್ಲ, ಅದ್ರೊಳಗಡೆ ಹೋಗಿ ಸ್ಟೇ ಆದರೆ ಫಂಗಸ್ ಆಗಿಬಿಡುತ್ತೆ. ಮಾಡಿಸ್ಕೊಂಡೆ ಊಟ ಮಾಡಿ. ಎಕ್ಸ್ಟೆನ್ಷನ್ಗೆ ಡಿಹೈಡ್ರೇಟರ್, ಪ್ರೈಮರ್ ಎಲ್ಲ ಏನು ಬೇಡ, ಡೈರೆಕ್ಟಾಗಿ ಎಕ್ಸ್ಟೆನ್ಷನ್ನೇ ಹಾಕಬೇಕು. ಇದನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ ಸಮ್ಮರ್ ಇರುತ್ತಲ್ವಾ, ಸೊ ಆಗ ಸ್ವೆಟ್ ಆಗುತ್ತೆ ಅಂದವ್ರಿಗೆ ಎಕ್ಸ್ಟೆನ್ಷನ್ ಹಾಕಿದಾಗಲೂ ಯೂಸ್ ಮಾಡಿ ಇದು ಡಿಹೈಡ್ರೇಟರ್, ಪ್ರೈಮರ್, ಇಲ್ಲಾಂದರೆ ಬೇಡ. ನಾವು ಇದು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡ್ತೀವಿ ಅಂದರೆ ಸೈಜಸ್ ಚೆಕ್ ಮಾಡಬೇಕು. ನಾವು ಯಾವಾಗಲೂ ಲಿಟಲ್ ಫಿಂಗರಿಂದನೇ ನಾವು ಸೈಜಸ್ ಚೆಕ್ ಮಾಡೋದು, ಏನೇ ಪ್ರೊಸೀಜರ್ ಇದ್ರೂ ಮಾಡೋದು. ಚುಚ್ತಾ ಇದೆಯಾ ನಿಮಗೆ? ಸೈಡ್ಸ್ ಫುಲ್ಲು ಕವರ್ ಆಗಿರಬೇಕು, ಈ ಥರ ಈ ಕಡೆ ಸೈಡು ಕವರ್ ಆಗಿರ್ಬೇಕು. ಗ್ಯಾಪ್ ಇದ್ದರೆ ಅದು ಆ ಸೈಜ್ ಆಗಲ್ಲ, ಇವರಿಗೆ ಬೇರೆ ಸೈಜ್ ತೊಗೋಬೇಕು. ಒಂದೇ ಬಾಕ್ಸಲ್ಲಿ ಎಲ್ಲ ಡಿಫ್ರೆಂಟ್ ಹೌದು. ಇರುತ್ತಲ್ಲ? ಎಲ್ಲದಕ್ಕೂ ಒಂದೇ ಸೈಜ್ ಬಾಕ್ಸಲ್ಲಿ ತಗೊಂತೀರಾ ಅಥವಾ ಡಿಫ್ರೆಂಟ್ ಇರುತ್ತೆ? ಅವ್ರಿಗೆ ಯಾವ ಸೈಜ್ ಆಗುತ್ತೋ ನೀವು ತೊಗೋಬೋದು. ಅವ್ರಿಗೆಲ್ಲ ಒಂದೇ ಸೇಮ್ ಸೈಜ್ ಇದೆ, ಸೊ ಅದಕ್ಕೆ ನೋಡ್ತಾ ಇದ್ದೀವಿ. ಸ್ವಲ್ಪ ಆ ಕಡೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಡ್ತೀರಾ? ಸ್ವಲ್ಪ ದೊಡ್ಡದಿದ್ರೆ ನೀವು ಫೈಲ್ ಮಾಡ್ಕೋಬೇಕು ಈ ಕಡೆ ಸೈಡ್ಸು. ಕರೆಕ್ಟಾಗಿದ್ರೆ ಹಂಗೆ ಹಾಕ್ಕೊಳ್ಳಿ. ಚಿಕ್ಕದಂತೂ ಹಾಕಬಾರ್ದು, ಸೈಡ್ ಗ್ಯಾಪ್ ಆಗಿಬಿಡತ್ತೆ.
ಇದು ಎಕ್ಸ್ಟೆನ್ಷನ್ ಯಾವುದು ಬ್ರ್ಯಾಂಡು? Shills. ಶಿಲ್ಸ್. I think the glue now. ನೋಡಿ ಇದು ಈ ಕಡೆ ಸೈಡ್ ಗ್ಯಾಪ್ ಕಾಣ್ತಿದೆ ಅಲ್ವಾ, ಸೊ ಈ ಥರದ್ದು ಫಿಕ್ಸ್ ಮಾಡಬಾರ್ದು ನಾವು. ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಎಕ್ಸ್ಟ್ರಾ ಬಂದರೂ ಪರವಾಗಿಲ್ವಾ? ಎಕ್ಸ್ಟ್ರಾ ಅಂದರೆ ಇವ್ರ ಸೈಜ್ಗೆ ಇಲ್ಲ ಎಕ್ಸ್ಟ್ರಾ ಇದೆ ಅಂದರೆ ಅದನ್ನು ಫೈಲ್ ಮಾಡ್ಕೊಳ್ಳಿ. ಈ ಸೈಡ್ಸ್ ಇದೆ ಅಲ್ವಾ, ಈ ಕ್ಯೂಟಿಕಲ್ ಹತ್ರ ಫಿಕ್ಸ್ ಮಾಡೋ ಕಡೆ ಫೈಲ್ ಮಾಡ್ಕೋಬೇಕು ಸ್ವಲ್ಪ, ಆಗ ಸರಿ ಬರುತ್ತೆ. ಅರೆ ಕಡಿಮೆ ಇರೋದು ತಗೊಂಡ. ಹಾಂ, ಸೊ ಅದು ಯಾವ ಕಡೆ ಇಲ್ಲಿ ಕ್ಯೂಟಿಕಲ್ಸ್ ಹತ್ರ ಬರುತ್ತೆ ಅದು? ನಂಬರ್ ಇರುತ್ತೆ ಇಲ್ಲಿ ಫ್ರಂಟಲ್ಲಿ ನಂಬರ್ ಇದೆ. ಓಕೆ. ಇದು ಮೇಲ್ ಬರುತ್ತೆ, ನಂಬರ್ ಇಲ್ಲದೆ ಇರೋದು ಇಲ್ಲಿ ಬರುತ್ತೆ. ಓಕೆ. ನಂಬರ್ ಇರೋದು ಮೇಲೆ ಬರುತ್ತೆ, ನಂಬರ್ ಇಲ್ದಿದ್ದು ಹೌದು. ಕೆಳಗಡೆ ಬರುತ್ತೆ. ಮ್ಯಾಮ್ ಅದೊಂದ್ಸಲ ತೋರಿಸ್ತೀರಾ? ನಂಬರ್ದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇದು ನಂಬರ್ ಇದೆ ಅಲ್ವಾ, ಹಾಂ. ಇದು ಮೇಲೆ ಟಿಪ್ಪಿಗೆ ಬರುತ್ತೆ, ನಂಬರ್ ಇಲ್ಲದೆ ಇರೋದು ಕೆಳಗೆ ಬರುತ್ತೆ ಹಿಂಗೆ. ಓಕೆ, ಗೊತ್ತಾಯ್ತು. ಇರೋದು ಕ್ಯೂಟಿಕಲ್ಸ್ ಹತ್ರ. ಹಾಂ, ಇದಕ್ಕೆ ಯೂಸ್ ಮಾಡೋದು ನಾವು ಗಮ್, ವೆನೆಮೆ ಗಮ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ವೆನೆಮೆ ಗಮ್, ಹಾಂ, ವಿನಿಮಾ. ಇದಕ್ಕೆ ಗಮ್ ಯೂಸ್ ಮಾಡ್ತೀವಿ. ಇದನ್ನಾದ್ರೂ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡೋದು ನಾರ್ಮಲ್ ಆಗಿ 401, ಅದ್ರ ನೇಮೇ 401 ಗ್ಲೂ ಅಂತ. ಇದು ಬೇರೆ ಬ್ರ್ಯಾಂಡು, ನಾವು ಯೂಸ್ ಮಾಡೋದು ಹೇಳ್ತಾ ಇದ್ದೀವಿ. ಅದು ಯಾವುದು? 401? ಅದು 401 ಅದ್ರ ನೇಮ್. ಅನದರ್ ನೇಮ್ 401 ಫಾರ್ ದ ಲಾಂಗ್ 401. ಇದನ್ನು ನಾವು ಹಿಂಗಿಟ್ಟು ಪ್ಲೇಸ್ ಮಾಡಿ ಪ್ರಾಡಕ್ಟ್ ತಗೊಂಡು ಸೈಡ್ಸ್ಗೂ ಹಾಕೋಬೇಕು, ಸೆಂಟ್ರಲ್ಲೂ ಪ್ರಾಡಕ್ಟ್ ಇರಬೇಕು. ಅಪ್ ಟು ಆಫ್ ಹಾಕೋಬೇಕಾ? ಹಾಫ್ ಮೇಲೆ ಎಷ್ಟು ಬರುತ್ತೆ ಹಾಂ ಅಷ್ಟು. ಹಾಕ್ಕೊಂಡು ಪ್ಲೇಸ್ ಮಾಡಿ ಒಂದೇ ಸತಿ ಕೂರಿಸ್ಬೇಕು. ಎತ್ತಿ ಕೂರಿಸಿದ್ರೆ ಏರ್ ಬಬಲ್ ಬಂದ್ಬಿಡತ್ತೆ, ರಿಮೂವ್ ಆಗಿಬಿಡತ್ತೆ ಬೇಗ. 1-2 ಸೆಕೆಂಡ್ಸ್ ಹೋಲ್ಡ್ ಮಾಡಿ ನೋಡಿ, ಸ್ಟಿಕ್ ಆಗೋಯ್ತು. ಈಗ ಸ್ಟಿಕ್ ಮಾಡಿದ್ಮೇಲೆ ಸರಿ ಇಲ್ಲ ಅಂತ ತೆಗೆದ್ರೆ ಅದು ಬರಲ್ಲ. ಒಂದೇ ಸತಿ ಕೂರಿಸ್ಕೋಬೇಕು ನಾವು. ತೆಗಿಬೇಕಂದ್ರೆ ಅವ್ರಿಗೆ ಇವಾಗ ಚಿಪ್ ಆಗಿಬಿಡತ್ತೆ. ಅಲ್ಲ, ಇವಾಗ ಕೂರ್ಸಿದ್ರು ಏನೋ ಪ್ರಾಬ್ಲಮ್ ಆಯ್ತು ತೆಗಿಬೇಕಂತಂದ್ರೆ ನಾವು ಫೈಲರಲ್ಲಿ ಶೇಪ್ ಕೊಟ್ಟು ಮ್ಯಾನೇಜ್ ಮಾಡ್ಕೋಬೇಕು. ದೇರ್ ಇಸ್ ನೋ ಆಪ್ಷನ್ ಟು ಟೇಕ್ ಇಟ್. ಅದು ಈಗ ನೇಲ್ ಗ್ಲೂ ಸ್ಟ್ರಾಂಗ್ ಇದೆ ಅಲ್ವಾ, ಈಗ ಕಂಪ್ಲೀಟ್ ಆಗಿ ತೆಗೆದ್ರೆ ಅವ್ರಿಗೆ ಪೇನ್ ಆಗುತ್ತೆ. ಸೊ ಒಂದು ಸ್ವಲ್ಪ ದಿನ ಹೋಗ್ಬೇಕು, ಇಲ್ಲಾಂದ್ರೆ ಮುಂದೆ ಬಂದಿರುತ್ತೆ ಫುಲ್. ಏರ್ ಬಬಲ್ ಬಂದರೆ ಜಾಸ್ತಿ ಲಾಂಗ್ ಸ್ಟೇ ಆಗಲ್ಲ ಇದು. ಈಗ ಅಲ್ಲಿ ಬಂದಿದ್ಯಾ? ಇಲ್ಲ ನೋಡಿ, ಫುಲ್ಲು ಕ್ಲಿಯರ್ ಆಗಿದೆ. Naturally, we are running ahead all this. ಅದು ಗ್ಲೂ ಸ್ವಲ್ಪ ನೇಲಿಂದ ಆ ಕಡೆ ಹೊರಗಡೆ ಬಂದ್ರೆ ಪರವಾಗಿಲ್ವಾ? ಇದೇನು ರಿಮೂವ್ ಮಾಡ್ಕೋಬೇಕು, ಇದರಿಂದ ರಿಮೂವ್ ಮಾಡ್ಕೋಬೇಕು. ಅಸಿಟೋನ್ ಅಲ್ಲ, ಲೆನ್ಸುರಿ ಪೇಪರಿಂದ ರಿಮೂವ್ ಮಾಡಬೇಕು. ಅಸಿಟೋನ್ ಹಾಕಬಾರ್ದು. ಇಲ್ಲಾಂದರೆ ಅದು ಡ್ರೈ ಆಗೋಯ್ತು ಇಮಿಡಿಯೇಟಾಗಿ ಅಂದರೆ ನಾವು ನೀರಲ್ಲೆಲ್ಲ ಹ್ಯಾಂಡ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ಆಗ ಪೀಲ್ ಆಗಿಬಿಡುತ್ತೆ ಅದು. ನೋಡಿ ಈಗ ಇಲ್ಲಿ ಬಂತಾ ಇದು ಎಕ್ಸ್ಟ್ರಾ, ಇದನ್ನ ಈ ಸರ್ಫೇಸಲ್ಲಿ ಒರೆಸ್ಕೊ. ಅದಕ್ಕೇನು ಲಿಕ್ವಿಡ್ ಹಾಕಿಲ್ಲ ಅಲ್ಲ? ಇಲ್ಲ ಜಸ್ಟ್ ಆ ಪೇಪರಿಂದ ವೈಪ್ ಮಾಡ್ಕೊಳ್ಳಿ ಅಷ್ಟೇ. ಅದು ಹಾಗೆ ಬಿಟ್ಟರೆ ಏನಾದರೂ ಏನೂ ಆಗಲ್ಲ. ಐ ಥಿಂಕ್ ಟ್ರಾನ್ಸ್ಪರೆಂಟ್ ಇರೋರು ಮಾಡಿಸ್ಕೊಂಡ್ರೆ ಅದು ವಿಸಿಬಲ್ ಆಗುತ್ತೆ ಅನ್ಕೊಂತೀನಿ ಅಲ್ಲ? ಇದ್ರ ಮೇಲೆ ಪಾಲಿಶ್ ಬರುತ್ತಲ್ಲ, ಕಾಣಲ್ಲ. ಓಕೆ. ಆ ಗ್ಲೂ ತುಂಬ ಬೇಗ ಡ್ರೈ ಆಗುತ್ತಾ? ಹೌದು, ಏರ್ ಡ್ರೈ ಆಗುತ್ತೆ. ಓಪನ್ ಮಾಡಿ ಇಡಬಾರ್ದು ಇದನ್ನ. ಓಕೆ. ಆಲ್ಮಂಡ್ ಇರಲ್ಲ, ಜಾಸ್ತಿ ಲೆಂತು ಬೇಡ, ಶಾರ್ಟ್ ಇರಲ್ಲ. ಇದು ಆಲ್ಮಂಡ್ ಶೇಪ್. ಹಾಂ ಹೌದು, ಆಲ್ಮಂಡ್ಗೆ ಶಾರ್ಪ್ ಬರುತ್ತೆ ನಮಗೆ. ಈಗ ಫಿಕ್ಸ್ ಮಾಡಿದಾಯಿತು. ಕ್ಲೈಂಟ್ಗೆ ಲೆಂತ್ ಕೇಳಿಕೊಂಡು ಟಿಪ್ ಕಟರಿಂದ ಕಟ್ ಮಾಡ್ಕೋಬೇಕು.
ಇದನ್ನು ನಟ್ ಸೈಡ್ ನಮ್ಮ ಕಡೆ ಇರಬೇಕು, ಕ್ಲೀನ್ ಸೈಡ್ ಕ್ಲೈಂಟ್ ಕಡೆ ಇರಬೇಕು. ಶೇಪ್ ಕೊಟ್ಟಾಗ ಸರಿ ಹ್ಞೂ. ಜಾಸ್ತಿ ಕಟ್ ಮಾಡಬೇಡಿ, ಸ್ವಲ್ಪ ಜಾಸ್ತಿ ಇದ್ರೂ ಓಕೆ, ಆಮೇಲೆ ಫೈಲ್ ಮಾಡ್ಕೊಂಡಾಗ ಸರಿ ಹೋಗುತ್ತೆ, ಆಗ ಅಡ್ಜಸ್ಟ್ ಮಾಡ್ಬೋದು. ಕಡಿಮೆ ಆದ್ರೆ ಕಷ್ಟ. ಹಾಂ. ಇವಾಗ ಆಲ್ಮಂಡ್ ಕೇಳ್ತಾರೋದ್ರಿಂದ ಸೈಡ್ಸ್ ಕಟ್ ಮಾಡ್ಕೋಬೇಕು ನಾವು. ಶಾರ್ಪ್ ಆಲ್ಮಂಡ್ ಇಲ್ಲ ರೌಂಡ್? ರೌಂಡ್ ಶಾರ್ಪ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಅನ್ಸುತ್ತೆ ಅಲ್ಲ? ಇಲ್ಲ, ಶಾರ್ಪ್ ಬರುತ್ತೆ, ಅದು ಚುಚ್ಚುತ್ತೆ. ಯಾವುದು ಅದು ರೌಂಡ್ ಆಲ್ಮಂಡ್. ಎಲ್ಲ ಶೇಪ್ಗೂ ಹೀಗೇನಾ? ಶಾರ್ಪ್ ಆಲ್ಮಂಡ್ ಅಥವಾ ರೌಂಡ್ ಆಲ್ಮಂಡ್? ಇದಕ್ಕೆ ಮಾತ್ರನೇ ಶಾರ್ಪು ಇರುತ್ತೆ, ಸ್ಕ್ವೇರ್ಗೆಲ್ಲ ಸೈಡ್ಸ್ ಶಾರ್ಪ್ ಇರುತ್ತೆ. ಅದು ಅವ್ರಿಗೆ ಬೇಕು ಅಂದರೆ ಈ ಥರ. ಹಾಂ, ಇಲ್ಲಾಂದ್ರೆ ಸ್ವಲ್ಪ ಸ್ಲೈಟ್ ಆಗಿ ಇದನ್ನ ಸ್ವಲ್ಪ ಫೈಲ್ ಮಾಡ್ಕೊಂಡ್ರೆ, ಈ ಥರ ಫೈಲ್ ಮಾಡ್ಕೊಂಡ್ರೆ ಅದು ಹೋಗ್ಬಿಡತ್ತೆ. ಓಕೆ, ದಟ್ ವಿಲ್ ಬಿ ಸ್ಕ್ವೇರ್ ಅಲ್ಲ? ಹಾಂ. ಜಾಸ್ತಿ ಕ್ಲೈಂಟ್ ಪ್ರಿಫರ್ ಮಾಡೋದು ಆಲ್ಮಂಡೇ. ಓಕೆ, ಆಲ್ಮಂಡ್ ಇಲ್ಲ ರೌಂಡ್ ಪ್ರಿಫರ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಹ್ಯಾಂಡ್ ಆಲ್ಸೋ. ಸೈಡ್ಸ್ ಕಟ್ ಮಾಡಿ, ಈಗ ಅವ್ರು ಯಾವ ಶೇಪ್ ಕೇಳಿರ್ತಾರೋ ಕ್ಲೈಂಟು ಆ ಶೇಪ್ ಹಾಕೋಬೇಕು. ಓಕೆ ಅಲ್ವಾ? ಇನ್ನೂ ಚಿಕ್ಕದು ಬೇಕಾ? ನಾನು ಸ್ವಲ್ಪ ಚಿಕ್ಕ ಎಲ್ಲರೂ ತಾಗೋದು ನೋವಾಗುತ್ತೆ, ಮತ್ತು ಕೆಲಸ ಮಾಡೋಕ್ಕೆ ಆಗಲ್ಲ. ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ ನಿಮಗೆ? ಓಕೆನಾ? ಅದು ನೇಲ್ ಕಟ್ಟರ್ ಹಿಂದೆ ಬರುತ್ತಲ್ಲ, ಅದ್ರಲ್ಲಿ ಮಾಡೋಕ್ಕಾಗಲ್ವ ಇದು? ಅರಲ್ಲಾಗಲ್ಲ. ಮನೇಲಿ ಮಾಡೋದು. ಬಟ್ ನಾರ್ಮಲ್ ನೇಲ್ ಮಾಡ್ಬೋದಲ್ಲ? ಹಾಂ, ನಾರ್ಮಲ್ ನೇಲ್ ಮಾಡ್ಬೋದು, ಆದರೆ ಅದು ಬ್ರೇಕ್ ಆಗುತ್ತೆ, ಅದು ತುಂಬ ತಿಕ್ಕಿರತ್ತಲ್ವ, ನೇಲ್ ಬ್ರೇಕ್ ಆಗುತ್ತೆ. ಒಂದು ನೋಡ್ತೀನಿ. ಜಾಸ್ತಿ ಉದ್ದ ಅನ್ಸರೆ ಫೈಲ್ ಮಾಡ್ಕೊಂಡು ಕುತ್ಕೋಬೇಡಿ, ಕಟ್ ಮಾಡ್ಕೊಳ್ಳಿ ನೇಲ್ ಕಟರಲ್ಲಿ. ಟೈಮ್ ಕನ್ಸ್ಯೂಮಿಂಗ್. ಹಾಂ, ನಿಮ್ಮ ಕ್ಲೈಂಟ್ ಯಾರು 2 hours ಕೊಡಲ್ಲ, ಹಾಫ್ ಆನ್ ಅವರಲ್ಲಿ ಮುಗಿಬೇಕು ಅಂತ ಅಂತಾರೆ. ಇದು ಹಂಗೆ ಅನ್ನಿಸ್ತು. ಫೈಲ್ ಮಾಡಿದ್ರೆ ಏನು ಗಮ್ ಇದಾಗಲ್ಲ? ಏನೂ ಆಗಲ್ಲ. ಹಾಂ, ಮಾಡ್ಬೋದು. ವಾಟರ್ ಇದೆಯಾ? ಅದು ಸ್ಲೋ ಕ್ವಶನ್ ಇರುತ್ತೆ. 11:30 ಅಲ್ವಾ ಈಗ? 1:30 ಅಷ್ಟೊತ್ತಿಗೆ ಆಗುತ್ತೆ. ಈಗ ನೆಕ್ಸ್ಟ್ ಇದಾದಮೇಲೆ ಪ್ರಾಕ್ಟೀಸ್ ಅಲ್ವಾ, ಆಗೋಗುತ್ತೆ. ಲಂಚ್ ಹೋಗ್ಬೇಕಾ ಇಲ್ಲ ಕಂಟಿನ್ಯೂ? ಅದು ಇಲ್ಲಿದೆ ಅಂದರು ಮ್ಯಾಮು.
ಎರಡು ರೌಂಡ್ ಮಾಡಿಸ್ಬಿಟ್ಟು ಹಾಂ ಓಕೆ. ಓಕೆ ಓಕೆ ಅಲ್ವಾ? ಈಗ ಲೆಂತ್ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡಿದ್ಮೇಲೆ ಇಷ್ಟು ಶೇಪ್ವರೆಗೂ ಮಾಡಿದ್ದೀವಿ. ಇದ್ರ ಮೇಲೂ ಶೈನ್ ಇದೆ ಅಲ್ವಾ, ಇದನ್ನು ರಿಮೂವ್ ಮಾಡ್ಬೇಕು ನಾವು. ಇಲ್ಲಿ ಕ್ಯೂಟಿಕಲ್ಸ್ ಹತ್ರ ನಾವು ಅಲ್ಲಿ ಇಲ್ಲಿ ಮುಟ್ಟು ನೋಡಿ ಮೇಲೆ ಕೆಳಗೆ ಇದೆ ಅಲ್ವಾ, ಸೊ ಅದನ್ನು ನಾವು ಎರಡು ಮರ್ಜ್ ಮಾಡಬೇಕು. ಸ್ವಲ್ಪ ಇದೆ, ಇವ್ರು ಹೇಳಿದ್ರಲ್ಲ ಹೇರ್ ಸಿಗಾಕೊಳ್ಳುತ್ತೆ ಅಂತ, ಸೊ ಆವಾಗ ಮರ್ಜ್ ಮಾಡಿದ್ರೆ ಅದು ಹೇರ್ ಸಿಗಾಕೊಳ್ಳುತ್ತೆ. ನಾನು ಸ್ವಲ್ಪ ಇಲ್ಲ. ಹಾಂ ಇಲ್ಲ. ಓಹ್ಯಾ ಅದು ನಾರ್ಮಲಲ್ಲೂ ಇದು ಮಾಡ್ಬೋದಾ? ಫೈಲರಲ್ಲೂ ಮಾಡ್ಬೋದಲ್ಲ. ಕ್ಯೂಟಿಕಲ್ಸ್ ಹತ್ರ ಮಾತ್ರ ಒಂದು 2 ರೌಂಡ್ಸ್ ಮಾಡಿ ಅದರಲ್ಲಿ ಸ್ಕಿನ್ನಿಗೆ ತೆಗೆದ್ರೆ ಸ್ಕಿನ್ ಏನಾದರೂ ಏನಿಲ್ಲ, ಉರಿಯುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಆಗ್ತಿದ್ಯಾ? ಓ ಇದನ್ನು ಫುಲ್ ಇದು ಮಾಡಬೇಕಾ? ಇದ್ರ ಮೇಲಿರೋ ಶೈನು ರಿಮೂವ್ ಮಾಡ್ಬೇಕು ನಾವು. ನ್ಯಾಚುರಲ್ ನೇಲ್ಸ್ಗೆ 1 ಟೈಮ್ ಶೈನ್ ರಿಮೂವ್ ಮಾಡ್ತೀವಿ, ಎಕ್ಸ್ಟೆನ್ಷನ್ಗೆ 2 ಟೈಮ್ಸ್ ಮಾಡ್ತೀವಿ. ನೀವು ಮ್ಯಾಮ್ ಹತ್ರನೇ ಕಲಿತು ವರ್ಕ್ಶಾಪ್ ಅಟೆಂಡ್ ಮಾಡ್ತೀರಾ? ಹಾಂ ಜೊತೆ ಅಂಕಿತ ಅನ್ನೋರ್ನ ಕಲಿತೀರಾ? ಹಾಂ, ಅವರಿಲ್ಲ, ಈಗ ಬಿಟ್ಟರು. ಅಂಕಿತ ಅವ್ರನ್ನ ಬಿಟ್ಟು ನೀವೇ ಬಂದಿರೋದು ಎಲ್ಲ ಟೈಮು ಮ್ಯಾಮ್? ಹೌದು, ಮ್ಯಾಮ್ ಈಗ ಊರಿಗೆ ಹೋಗಿದ್ದಾರೆ, ಸೊ ಅದಕ್ಕೆ ನಾನು ಬಂದೆ. ನೀವು ಹೋಮ್ ಸರ್ವಿಸ್ ಎಲ್ಲ ಕೊಡ್ತೀರಾ? ನಿಮ್ಮ ಲೊಕೇಶನ್ ಬಂದು ಹಾಕಿಸ್ಕೋಬೇಕು ಅಂದರೆ ಅಷ್ಟೇ ಆಗುತ್ತೆ, ಸರ್ವಿಸ್ ಚಾರ್ಜಸ್ ಇರಲ್ಲ ಅಷ್ಟೇ. ಅಲ್ಲ, ನಿಮ್ಮದು ಸ್ಟುಡಿಯೋ ಇದೆಯಾ? ಇಲ್ಲ, ಮನೆ. ಹೋಮ್ ಸರ್ವಿಸ್ಗೆ ನೀವು ಇದು ಕ್ಯಾಬ್ದು ಎಲ್ಲ ಹಾಂ ಹೌದು. ತಗೊಂತೀರಾ? ಈಗ ಶೈನ್ ರಿಮೂವ್ ಮಾಡಿದ್ಮೇಲೆ ಇಲ್ಲಿ ಲೆನ್ಸ್ ಇದೆ ಅಲ್ವಾ ಎಕ್ಸ್ಟ್ರಾ, ಅದನ್ನು ಇದ್ರಲ್ಲಿ ತೆಗಿತೀವಿ. ಹಾಂ, ಬಫರ್ ಲೆನ್ಸ್ ರಿಮೂವರ್. Extra drop the regular lint. ಬಫರ್ ಅಷ್ಟೇ. ಬಫರ್ ಟು ರಿಮೂವ್ ದ ಕೈಯಲ್ಲೂ ಮಾಡ್ಬೋದು ನೀವು, ಯಾಕಂದರೆ ಕೈಯಲ್ಲಿ ಮಾಡಿದ್ರೆ ಕ್ಲೈಂಟ್ಗೆ ಅನ್ಹೈಜೀನ್ ಅನಿಸುತ್ತೆ, ಸೊ ಇದ್ರಲ್ಲಿ ರಿಮೂವ್ ಮಾಡಿ. ಫೈಲರಲ್ಲಿ ಆಗಲ್ಲ, ಜಾಸ್ತಿ ಹೋಗುತ್ತೆ. ಶೇಪ್ ಹೊಟ್ಟೋಗುತ್ತೆ. ಇದು ಅಷ್ಟೊಂದು ಹಾರ್ಡ್ ಇಲ್ಲ. ಆ ಥರ ಬಂದಿರೋದು. ಹೌದು, ಎಕ್ಸ್ಟ್ರಾ ಪ್ಲಾಸ್ಟಿಕ್ ಅದು. ಇದು ಹಾರ್ಡ್ ಇಲ್ಲ, ಸುಮ್ಮನೆ ಎಕ್ಸ್ಟ್ರಾ ಹಿಂಗೆ ಬರುತ್ತಲ್ಲ, ಸೊ ಇದನ್ನು ಹಿಂಗೆ ಮಾಡಿದ್ರೆ ಬಂದ್ಬಿಡುತ್ತೆ. ಬರೀ ಲೆಂತ್ ಮಾತ್ರ ಎಕ್ಸ್ಟ್ರಾ. ಹಾಂ, ನೋಡ್ತೀವಿ. This is 3,000. 13,500. ಮುಗೀತು ನೋಡಿ, ಮತ್ತೆ ಮುಟ್ಟಬಾರ್ದು.
ನಮ್ಮ ಕೈಯಲ್ಲಿರೋ ಆಯಿಲ್ ಅದಕ್ಕೆ ಬರುತ್ತೆ ಮತ್ತು ಶೈನ್ ರಿಮೂವ್ ಮಾಡ್ಬೇಕು ನಾವು ಆಮೇಲೆ. ಅದು ಶೈನ್ ಇದ್ರೆ ನೀಟಾಗಿ ನೇಲ್ ಇಲ್ಲ ಪೀಲ್ ಆಗಿಬಿಡುತ್ತೆ ಅದು. ಈ ಥರ ಶೈನ್ ಮೇಲೆ ನಾವು ಪ್ರಾಡಕ್ಟ್ ಹಾಕಿದ್ರೆ ಪೀಲ್ ಆಗುತ್ತೆ, ಡ್ರೈ ಮಾಡಿದ್ರು ಪೀಲ್ ಆಗಿಬಿಡುತ್ತೆ. ಸೊ ನಾವು ಶೈನ್ ರಿಮೂವ್ ಮಾಡಿಬಿಟ್ಟೆ ಪ್ರಾಡಕ್ಟ್ ಹಾಕಿಸೋದು. ಈಗ ಇದಕ್ಕೆ ಡಿಹೈಡ್ರೇಟೆಡ್ ಪ್ರೈಮರ್ ಹಾಕ್ತಿಲ್ಲ, ಬೇಸ್ ಕೋಟ್ ಡೈರೆಕ್ಟ್ ಬೇಸ್ ಕೋಟ್ ಹಾಕ್ತಾ ಇದ್ದೀವಿ. ಸೆಂಟರ್ ಅಷ್ಟೇ ಇಲ್ಲ, ಇದು ಫುಲ್ ನೇಲ್ ಪ್ಲೇಟ್. ಬಟ್ ಇಲ್ಲಿಂದ ನಾವು ಡ್ರೈ ಮಾಡ್ತೀವಿ, ಬೇಸ್ ಕೋಟಿಂದ ಡ್ರೈ ಮಾಡ್ಕೊತ ಹೋಗ್ತೀವಿ. ಮ್ಯಾಮ್ ಇದು ನಾರ್ಮಲ್ ನೇಲ್ಸ್ಗೆ ಡಿಹೈಡ್ರೇಟರ್ ಮತ್ತು ಇನ್ನೊಂದನ್ನ ಸ್ಕಿಪ್ ಮಾಡ್ಬೋದಾ? ಅಂದರೆ ಅವ್ರು ಡ್ರೈ ಇದ್ರೆ ಸ್ಕಿಪ್ ಮಾಡ್ಬೋದು, ಹಾಂ, ಇಲ್ಲಾಂದರೆ ಹಾಕಲೇಬೇಕು. ಇಲ್ಲಾಂದ್ರೆ ಕೂರಲ್ಲ. ಹೌದು, ಅಂದರೆ ಸ್ವೆಟ್ ಬರುತ್ತಲ್ಲ ನೇಲ್ಸಲ್ಲಿ. ನೇಲ್ಸಲ್ಲಿ ಸೆಟ್ ಬರುತ್ತಾ? I was not knowing that, but yeah, thank you. Yeah, so many things are there. ನಾವು ಅವ್ರಿಗೆ ಗ್ಯಾಪೇ ಕೊಡ್ತಾರೆ. ನಾನು ರೆಕಾರ್ಡ್ ಮಾಡ್ತೀನಿ ಪಬ್ಲಿಕ್ ಟಿ ವಿ ಸೈಡ್ಸ್ ಹಂಗೆ ಕ್ಲೀನ್ ಮಾಡ್ಕೊಳ್ಳಿ ಹ್ಯಾಂಡಿಂದಾನೆ. ಪ್ರಾಡಕ್ಟ್ ಡ್ರೈ ಆಗಿಬಿಟ್ರೆ ಅದು ಪೀಲ್ ಆಗಲ್ಲ. ಮ್ಯಾಮ್ ಅದು ಸೈಡಲ್ಲಿ ಏನಾದ್ರು ರಿಮೂವ್ ಮಾಡೋದಕ್ಕೆ ಏನಾದರೂ ಬರುತ್ತಾ ಟೂಲ್? ನೀವು ಇದು ಬರುತ್ತಲ್ಲ ಏರ್ ಬಡ್ಸ್, ಹಾಂ, ಅದರಲ್ಲೂ ಕ್ಲೀನ್ ಮಾಡ್ಕೋಬೋದು. ಅರೆ ಕಾಟನ್ದು ಇದು ಉಳ್ದೋಗುತ್ತೆ, ಅದು ನೋಡ್ಕೋಬೇಕು ನಾವು. ಓಕೆ. ಅದೇನು ತೊಗೊಂಬರೋಣ ನೀವು? ಅಕ್ಕನೂ ತೊಗೊಂಬರೋಣ. ಯಾವಾಗೂ ಲಾಕ್ ಮಾಡಿ ಅಲ್ಲಿ. ಮ್ಯಾಮ್ ಇದು ಅಂದರೆ ಲೈಕ್ ಕಲರ್ದು ಅದು ಪ್ರಾಡಕ್ಟು ನಂದು ಈ ಥರ ತಿನ್ನಿಲ್ಲ, ಎಕ್ಸ್ಟೆನ್ಷನು ದಪ್ಪ ಇದೆ. ಸೊ ದಪ್ಪ ಆದರೆ ಹಿಂಗೆ ಕಾಣುತ್ತೆ. ಗ್ಲಿಟರ್ ಯೂಸ್ ಮಾಡಿರೋದು ನಾನು ಅದು ಮ್ಯಾಗ್ನೆಟ್ ಥರ. ಎಷ್ಟು ಮಂತ್ ಆಯಿತು 20 days ಆಯಿತು. ಇದು ಹಾಕೋಣ ನಿಮಗೆ? ಒಂದಕ್ಕೆ ಹಾಕಿ ತೋರಿಸ್ಲ ನಾನು. ಯಾಕೆ ಚೆನ್ನಾಗಿ ಕಾಣುತ್ತೆ ವೈಟು ಮತ್ತು ಇದು ಕಾಂಬಿನೇಷನ್ ಲೈಟೇ ಬೇಕು, ಡಾರ್ಕ್ ಹಾಕ್ಬಿಡಿ ಅಕ್ಕ ಇದು ವೈಟ್. ಇದು ಆಫ್ ಆ್ಯಂಡ್ ಆಫ್ ಕಲರಾ? ಮ್ಯಾಮ್ ಏನು ಮಾಡೋದು ಬ್ರಷರ್ ಹಿಂಗೆ ಹೌದು, ಅದು ಲೇಟ್ ಆಗುತ್ತೆ ಅಂತ. ಒಂದನ್ನು ಹಾಕಿ ತೋರಿಸ್ಬೇಕು ನಾವು ಡ್ರೈ ಮಾಡೋಕ್ಕೆ ಮುಂಚೆ. ಸೊ ಅವ್ರ ಕಲರ್ ಇಷ್ಟ ಆದರೆ ಅದನ್ನೇ ಹಾಕಬೇಕು, ಇಲ್ಲಾಂದರೆ ವೈಪ್ ಮಾಡಿ ಬೇರೆ ಕಲರ್ ತೋರಿಸ್ಬೇಕು. ಡ್ರೈ ಮಾಡೋಕ್ಕಿಂತ ಮುಂಚೆ ಇದು 1 ಕೋಟ 2 ಕೋಟ? ಇದು 2 ಕೋಟ್ಸ್ ಬರುತ್ತೆ. ಅಂದರೆ ಇವ್ರು ಕೇಳ್ತಾ ಇರೋದು ಇದಲ್ವಾ? ನೀವು ಅವ್ರಿಗೆ ಹಾಕಿದ್ರಿ ಎಲ್ಲ ಸ್ಕಿನ್ ಕಲರು, ಅದನ್ನು ಇದಕ್ಕೆ ಹಾಕ್ಬೋದು ಅಲ್ಲ? ಹೌದು, ಕಲರ್ ನಾವು ಯಾವ್ದಾದ್ರು ಮಿಸ್ ಮ್ಯಾಚ್ ಮಾಡ್ತೀವಿ. ನೀವು ಇದಕ್ಕೆ ಯೂಸ್ ಮಾಡಬೇಕಾದ್ರೆ ಹಾಂ ಹೌದು. ಇದು ನಾರ್ಮಲ್ ನೇಲ್ ಪಾಲಿಶ್ ಥರ ಬ್ಲೆಂಡ್ ಆಗದಿತ್ತಿರಲ್ಲ, ಆಗುತ್ತಲ್ಲ ನೀಟಾಗಿ? ಹಾಂ ಹೌದು ಆಗುತ್ತೆ.
I don't think so. But we won't have that much time to sit and do the nail art and ಹೇಳ್ಬೇಕು We can do it and we can stick it later. ಅವ್ರು ಸ್ಟಿಕ್ಕಿ ಹಾಕೊಂತಾರೆ ಅಲ್ಲೇ ಬಂದು ಅಂಟಿಸ್ಕೊಂತಾರೆ. That also we can. for a portfolio shoot nail art ಕೂಡ ಮಾಡಬೇಕಾ? ನಿಮ್ಗೆ ಬೇಕು ಅಂದರೆ ಅವ್ರು ಒಬ್ರೊಬ್ರು ಮಾಡೆಲ್ ಮಾಡ್ಕೊಂಡು ಬಂದಿರ್ತಾರೆ, ಒಬ್ರೊಬ್ರು ಮಾಡ್ಕೊಂಡು ಬಂದಿರಲ್ಲ. ಅವರೆಲ್ಲ ಅಂಟಿಸ್ಕೊಳ್ಳೋದು. ಮೆಹಂದಿನೂ ಮಾಡಬೇಕು. ಒನ್ ಟೈಮ್ ಮೆಹಂದಿನೂ ಮಾಡಬೇಕಾ? ಏನಿಲ್ಲ, ನಾವು ಫುಲ್ ಮದುವೆಗೆ ರೆಡಿ ಮಾಡ್ಕೊಂಡು ಒಂದು ಕೆಲಸ ಮದುವೆ ಹುಡುಗಿನ ಕರ್ಕೊಂಡು ಬೂಮ್ ನಾಳೆ ಡ್ರೆಸ್ ಹಾಕೋಬೇಕು. ಹೌದು ಅದಲ್ಲ ಮೋಸ್ಟ್ಲಿ ಇನ್ನೊಂದು ತಿಂಗಳಲ್ಲಿ. ನಿಮ್ದು ಲೇಟ್ ಅನ್ಕೊಂತೀನಿ. ಇಲ್ಲಿವರೆಗೂ ಡೌಟ್ ಇದೆಯಾ ನಿಮಗೆ? ಇಲ್ಲ ಇಲ್ಲ, ಇದನ್ನ ಯು ವಿ ಲೈಟ್ ಮುಂದೆ ಇಟ್ಟರೆ ಡ್ರೈ ಆಗುತ್ತೆ. ಇದನ್ನ ಅದ್ರ ಮುಂದೆ ಇಡಬಾರ್ದು. ನಾವು ಯಾವುದೇ ಜೆಲ್ ಪಾಲಿಶ್ ಯೂಸ್ ಮಾಡೋದು. ಈ nail art ಗೆ ನಾರ್ಮಲ್ nail polish ಯೂಸ್ ಮಾಡಲ್ಲ. ಇಲ್ಲ, ಚಲತೆ ಬೇಕು. ಹೌದು, ನಾರ್ಮಲ್ ಅಲ್ಲೂ ಮಾಡ್ಬೋದು ನೀವು, ಆದರೆ ಅದು ಪ್ರಾಡಕ್ಟ್ ಸೇವ್ ಆಗಲ್ಲ ನಮಗೆ. ಅಲ್ಲ ನಮ್ಗೆ ಇವಾಗ ಪ್ರಾಕ್ಟೀಸ್ ಮಾಡೋದು ಅದ್ರ ಮೇಲೆ ಆವಾಗ ಅದೇ ಅದ್ರ ಕಲರಲ್ಲೇ ಬರುತ್ತೆ. ಇಲ್ಲ ಇಲ್ಲ, ಗೋಲ್ಡೇ ಬರುತ್ತೆ. After the marriage. ಟುಡೇ. No, after that. ಇದಿರಲಿ ಅಲ್ಲ, This weekend, coming weekend. ಗೋಲ್ಡ್ ತಂದು ಗೋಲ್ಡ್ ದಪ್ಪ ದಪ್ಪ ಚಿಪ್ ಇದಲ್ವಾ? ಎಲ್ಲ ಫೇರ್ ಮಾಡಿದೆ. ನಾನು ಹಾಕಿ ತೋರಿಸ್ತೀನಿ ನೋಡಿ. ಒಂದು ಗೋಲ್ಡ್ ದೊಡ್ಡ ಕಾಲಿನ ಕಲರ್ ಸೋ ಪ್ರಿಟಿ. ಮ್ಯಾಮ್ ಅದು ಯಾವ ಕಲರು ನೇಲ್ ಪಾಲಿಶ್ ಮೊದಲು ಹಾಕಿದ್ರಿ ಅಲ್ಲ ಅದು? ಅದೇ ಕ್ಯಾಪ್ ಓಪನ್ ಇದೆ. ಸೀಗೋ ಜೆಲ್ ಪಾಲಿಶ್ ಸೋಕು ಇದರಲ್ಲಿ ಕಲರ್ ಇಲ್ಲಿರುತ್ತೆ, ಹಿಂದೆ ಇರುತ್ತಾ? This 0.50C. ನಂಬರ್ ಇರುತ್ತೆ ನೋಡಿ, ಆ ನಂಬರ್ ತಗೊಂಡ್ರೆ ಅಷ್ಟೇ. ನೋಡಿ ಒಂದು ಈಗ ನಾವು ಗ್ಲಿಟರ್ ಹಾಕಿದ್ವಿ, ಇದು ಕೆಳಗಡೆ ಇರೋದು ಹೋಗಿಲ್ಲ, ಯಾಕಂದರೆ ಡ್ರೈ ಮಾಡಿದ್ವಲ್ಲ, ಸೊ ಹೋಗಿಲ್ಲ. ಅವ್ರಿಗೆ ಗ್ಲಿಟರ್ ಪ್ಲೇನಲ್ಲಿ ಬೇಕಂತೆ. ಗ್ಲಿಟರ್ ಹಾಕಿಲ್ವಾ? ಹಾಕಿದೆ, ರಿಮೂವ್ ಮಾಡೋದ್ನಲ್ಲ ಈಗ. ಮತ್ತೆ ಅದು nail polish ಹಾಕಿರೋದೆಲ್ಲನೂ ರಿಮೂವ್ ಮಾಡಬೇಕು. ಹಾಂ ಹೌದು, ಮೊದಲೇ ಹಾಕಿಲ್ಲ ಅಂದರೆ ಆಗಲ್ವಾ? ಹಾಕಿಲ್ಲ ಅಂದರೆ ಆಗುತ್ತೆ, ನಾನು ಮರ್ತ್ಬಿಟ್ಟು ಹಾಕ್ಬಿಟ್ಟೆ. ಓಕೆ. Like you need to remove everything now. ಹಾಂ, ಒಂದೇ ಫಿಂಗರ್. ಇಲ್ಲ ಮೊದಲು ಹಾಕಿಲ್ಲ ಅಂದರೆ ಅದು ಹಾಂ, ಗ್ಲಿಟರ್ ಮಾತ್ರ ಬರುತ್ತೆ, ಪಾಲಿಶ್ ಬರಲ್ಲ. ಅವ್ರಿಗೆ ಗ್ಲಿಟರ್ ಮಾತ್ರ ಬೇಕಂತೆ, ಟ್ರಾನ್ಸ್ಪರೆಂಟ್ ಅಲ್ಲಿ. ಸೊ ಅದಕ್ಕೆ ಮ್ಯಾಜಿಕ್ ರಿಮೂವರ್ ಹಾಕಿ ತೋರಿಸ್ತಾರೆ. ಮ್ಯಾಜಿಕ್ ರಿಮೂವರ್ ತಂದಿಲ್ಲ ಮ್ಯಾಮ್. ನನಗೇನು ಪ್ರಾಡಕ್ಟ್ ಕೊಟ್ಟರು ನಾನು ಅದನ್ನು ತಗೊಂಡು ಬಂದಿದ್ದೀನಿ. ನೋಡಿದ್ರೆ ಇಲ್ಲಿ ಈಗೆಲ್ಲ ಪ್ರೊಸೀಜರ್ ಫಸ್ಟಿಂದ ಮಾಡಬೇಕಲ್ಲ? ಇಲ್ಲ ಇಲ್ಲ, ಹಾಂ. ಅದೇ ಬೇಸ್ ಹಾಕ್ತಿರಲ್ಲ ಅದನ್ನ ಹಾಕ್ಬೇಕಾ ಇವಾಗ? ಇವಾಗ ರಿಮೂವ್ ಮಾಡ್ತಾ ಇದೀವಿ ಅಲ್ಲ? ಹಿಂಗೆ ಮಾಡಿದ್ರೆ ನಮಗೆ ಕೆಲಸ ಜಾಸ್ತಿ ಅಂತ ಕ್ಲೈಂಟ್ಗೆ 2 ಸತಿ ಕೇಳ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡು ಹಾಕಿ. I think this gonna be useful. This too. ಮ್ಯಾಮ್ ಇದು ಕಡಿಮೆ ಬಜೆಟಲ್ಲಿ ಬರಲ್ಲ? I'm so broke now. ಕಾಸ್ಮೆಟಿಕ್ಸ್ ಎಲ್ಲ ತಗೋ, ಅದಾದ್ಮೇಲೆ ನೈಲ್ ಆರ್ಟ್ಸ್ ಬೇಕಾದ್ರೆ I feel like first I have to go for nail art. I guess. Tomorrow you will think you will have to go for mehndi. Negotiable. You guys are making me go for depression now.
ಡಿಪ್ರೆಷನ್ಗೆ ಹೋದ್ರೂ ನಾನು ಹೆಂಗೆ ಎಬ್ಬರಿಸ್ಬೇಕಂತ ಪುಷ್ಪ. ಎಲ್ಲ ತಗೊಂಡು ಬಂದು ಇಟ್ಬಿಡ್ತೀರಿ ಫೈರ್ ಪುಷ್ಪ ಹಿಯರ್. ಅಲ್ವಾ ಡಿಪ್ರೆಷನ್ ಹೋಗೋದು ಇಷ್ಟು ಹಾಂ ಇದು ರಿಮೂವ್ ಮಾಡೋದ್ವಲ್ಲ ಸೊ ಅದಕ್ಕೆ. ಮತ್ತೆ ಡ್ರೈ ಮಾಡಬೇಕಲ್ಲ. ಹಾಂ ಇದಕ್ಕೆ ಇನ್ನೊಂದು ಕೋಟ್ ಹಾಕ್ಬಿಡ್ತೀನಿ. 5 ಫಿಂಗರ್ಸ್ನ ಒಟ್ಟಿಗೆ ಇಟ್ಟು ಡ್ರೈ ಮಾಡ್ಬೋದಾ? ಹಾಂ ಹೌದು, ಇಲ್ಲ ಇಟ್ಬಿಡಿ, ಅದು ಓಮ್ ಡ್ರೈ ಮಾಡಬೇಕಲ್ಲ. 30 ಇಟ್ಕೊಳ್ಳಿ. ಹಾಂ I usually do. Today ಇವಾಗ ಬೇರೆ ಕೋಟ್ ಹಾಕಿದ್ದೀರಿ ನಾವು, ಅದಕ್ಕೇನು ಎಫೆಕ್ಟ್ ಆಗಲ್ಲ. ಇಲ್ಲ ಏನು ಅದು ಇನ್ನೂ ಚೆನ್ನಾಗಿ ಡ್ರೈ ಆಗುತ್ತೆ ಅಷ್ಟೇ. ನೈಟ್ ಯೂಸ್ ಮಾಡಿ ಮಾರ್ನಿಂಗ್ ಹೆಂಗೆ ರಿಮೂವ್ ಮಾಡ್ತೀನಿ. So morning you'll apply different nail polish? Yeah, I want it. Oh my god. I'm the only one who's here. I always love nail art. I usually do. By I seeing never YouTube. applied nail polish only from past 2 years. And I was last month ಒಂದು ಡ್ರೆಸ್ಸಿಗೆ ಪ್ರಯಾರಿಟಿ ಕೊಡ್ತಿದ್ದೆ. ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಕಲರ್ ಹಾಕ್ತಿದ್ದೆ. The common color ಹಾಕೋಬಿಟ್ಟು ಅಲ್ಲಿ ನೀಟಾಗಿ ವಿಡಿಯೋ ಡಸ್ಟ್ ಇದೆ. and these ಡಸ್ಟ್ ಇದ್ರೆ ನೀವು ಇದೆಲ್ಲ ಕ್ಲೀನ್ ಮಾಡ್ಕೋಬೇಡಿ, ಡಸ್ಟ್ ಮೇಲೆ ಪಾಲಿಶ್ ಹಾಕ್ಬೇಡಿ. ಅದೇನದು ಆಸಿಟೋನ್. ಬಟ್ ಅದು ಹಾಕಿದ್ರೆ ಇದು ಹೊರಗೆ ಬರಲ್ವಾ ಎಲ್ಲ? ಡ್ರೈ ಆಗಿದೆ ಅಲ್ಲ. ನೆಕ್ಸ್ಟ್ ಸ್ಟೆಪ್ ಇಸ್ ಆಸಿಟೋನ್ ಟು ಕ್ಲೀನ್ ದ ಎಂಡಿಂಗ್ ಗ್ರೂಪ್. ಬಟ್ ನಾವು ಇದನ್ನೇ ಬ್ರಷ್ ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ ಅಲ್ಲ, ಬಟ್ ಅದರಲ್ಲಿ ಇರೋ ನೇಲ್ ಪಾಲಿಶ್ ಬಂತು, ಇದರಲ್ಲಿ ಬರಲ್ವಾ ಅಂತ? ಇಲ್ಲ ಬರಲ್ಲ, ಇದು ಡ್ರೈ ಆಗಿದೆ ಅಲ್ವಾ. ಓ ಡ್ರೈ ಆದ್ಮೇಲೆ ಬರಲ್ಲ. ಇಲ್ಲ. ಓಕೆ ಓಕೆ. ಹಾಗಾದ್ರೆ ನಾವು ಬ್ರಷಲ್ಲಿ ಮಾಡಿ ಡ್ರೈ ಆಗಿಬಿಟ್ರೆ ಹೋಗಲ್ವಾ ಆಮೇಲೆ? ಹೋಗಲ್ಲ. ಓ ಮೈ ಗಾಡ್. So I should be very careful. Well, next you can ask this kind of questions. ಬ್ಲೆಂಡಿಂಗ್. ಫ್ಯಾಮಿಲಿ. ಆ್ಯಕ್ಚುಲಿ ಫಿಂಗರ್ ಅಂತಾನೆ ಅದು ಟ್ಯಾಪ್ ಮಾಡಿ ಬ್ಲೆಂಡ್ ಮಾಡೋಕ್ಕೆ ನಮ್ಮ ಫಿಂಗರಲ್ಲಿರೋ ಡಸ್ಟ್ ಅದ್ರ ಮೇಲೆ ಕೂರುತ್ತಲ್ಲ. ನೋಡಿ ಫಿಂಗರ್ ಅಲ್ಲಿ ಮಾಡಿದ್ರೆ ಹಿಂಗೆ ಬರುತ್ತೆ, ಚೆನ್ನಾಗಿ ಬರಲ್ಲ ಅದು. ಹೌ ಡು ಯು ಗೆಟ್ ಟು ನೋ? Like ನೀವು ಹೇಗೆ ಮಾಡ್ತೀರಾ ಫಾರ್ಮಲ್ಲಿ? ಹಾಂ ಅದು ವರ್ಕ್ ಸೆಕ್ಟರ್. Never been quiet in a class. ತಗೊಂಬಂದಿಲ್ಲ. Always like asking some more other things. ಆ್ಯಕ್ಚುಲಿ ಒಂದು ಮಾಡ್ಕೊಂಡು ಇನ್ನೊಂದು ಟ್ರೈ ಮಾಡ್ತಾ ಇದ್ರಲ್ಲ, ಎರಡನ್ನೂ ಆಫ್ ಹಾಕಿ ಬ್ಲೆಂಡ್ ಮಾಡಿದ್ರೆ ಈಸಿ ಆಗುತ್ತೆ ಅಲ್ಲ? ಈಸಿ ಆಗುತ್ತೆ, ಇದು ಸ್ಪ್ರೆಡ್ ಆಗಿಬಿಡುತ್ತೆ. ಒಂದು ಮಾಡಿರ್ತೀವಲ್ಲ ಅದು ಸ್ಪ್ರೆಡ್ ಆಗಿಬಿಡುತ್ತೆ. Office also I do the same thing. I'll have hundreds of questions. Your manager will be like, okay, next you stop questions, I will give promotion to you. Actually, they're happy for it. Is it? Yeah, they like people who are more curious about the process and yeah. Actually. ಯಾವುದು? ನೋಡಿ ನಾನು ಅನ್ಕೊಂಡಿದ್ದೆ ನಾವು ಮಾಡ್ಕೊಂಡು ಫಿನಿಶಿಂಗ್. ಓ ಲಾಸ್ಟ್ ಟೈಮ್ ಅಕ್ಕ ನನಗೆ You also come in that way, right? and one more thing, that ice cubes thing to give the massage for the ಲಾಸ್ಟ್ ಟೈಮ್ ಮಾಡಿದ್ರು. yeah for the full face. ಚೆನ್ನಾಗೇ ಬಂತು. ಬೆಳಿಗ್ಗೆ ಬಿಚ್ಚಿದ್ನಲ್ಲ. ಹೌದು. 20 people with different minds. ಅಂದ್ರೆ ಸೇಮ್ ಬ್ರಷ್ನ ನೀವು ಡಿಫ್ರೆಂಟ್ ಇದ್ರಲ್ಲಿ ಹುಡುಕ್ತಾ ಇದ್ದೀರಾ? ಫುಲ್ಲು ಮಾಡಿದರೆ ಅನ್ನೋದೇ ಬರಲಿಲ್ಲ, ಡಬಲ್ ಕಲರ್ ಬಂತು. ಬ್ರಷಲ್ಲೇ ಮಾಡೋದು.
ಆ್ಯಕ್ಚುಲಿ Pretty expensive. Actually, I'll get only 3 colors: black, skin, and some ಮ್ಯಾಮ್ ಅದು ಡಾಟ್ಗೆಲ್ಲ ನಾವು ನಾರ್ಮಲ್ ನೇಲ್ ಪಾಲಿಶ್ ಯೂಸ್ ಮಾಡ್ಬೋದಾ? ನಾರ್ಮಲ್ ಇದ್ರ ಮೇಲೆ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ವಾ? ಮಿಕ್ಸ್ ಆಗಲ್ಲ ಅಲ್ಲ? Is it? How much? Okay. What is that? Already ordered it. The previous ಇಲ್ಲ ಇಲ್ಲ, ಅದು ಡಬಲ್ ಶೇಡ್ ಬೇಕಲ್ಲ ಅವ್ರಿಗೆ, ಸೊ ಮಿಕ್ಸ್ ಮಾಡ್ತಾರೆ. ಬ್ರೈನ್ ಇದಾದ್ರೆ ಫಂಕ್ಷನ್ ಸೊ ಎಲ್ಲ ಮಾಡ್ಬಿಟ್ಟು ಒಂದೇ ಸಲ ಟ್ರೈ ಮಾಡ್ತೀರಾ? ನೋಡೋಣ ಬಿಡು, ಸುಮ್ಮನೆ ಆಫೀಸ್ ಮುಗಿಸ್ಕೊಂಡು ಬರ್ತಾ ಡಾಕ್ಟರ್ ಹತ್ರ ಮಾತಾಡ್ತೀನಿ. I'll take all this to office. I'll be charging 500 rupees for 1 hour. ಸರಿ ಕಣ, ಓಕೆ ನಾನು ಕೇಳ್ಬಿಟ್ಟು ಮಾತು ಬರ್ತೀನಿ ನಾನು. I've seen many people. ಮಂಡೇ ನನಗೆ ಮಾಡ್ತೀರಾ ಎಲ್ಲ ಪ್ರಾಡಕ್ಟ್ಸ್ ದುಡ್ಡಿಲ್ಲ, ದುಡ್ಡು ಕೊಟ್ಟು ಅಡ್ವಾನ್ಸ್ ಫಸ್ಟ್ ದೆನ್ ದಾಟ್. ಅಡ್ವಾನ್ಸ್ ಬುಕ್ಕಿಂಗ್. ಟೇಕ್ ಅಡ್ವಾನ್ಸ್ ಫ್ರಮ್ ಸರ್. ಇನ್ನೊಬ್ರು ಬಂದಿಲ್ಲ, ಶಾಲಿನಿ ಅವರು ಸಂಡೆ ಅಲ್ಲ, ಇನ್ನೊಬ್ರು ಇನ್ನೊಬ್ರು ಯಾರು? ಶ್ರುತಿನೂ ಶಾಲಿನಿ ಬಂದಿಲ್ಲ. ಪೂಜಾ. ಓ, ಪೂಜಾ ಆಲ್ಸೋ ಡಿಡ್ ಕಮ್. ಯಾಕೆ ಪೂಜಾ ಬಂದಿಲ್ಲ? She'll come to me. Pakka she'll come to me. ಹೇಳಿದ್ರ She got on a client today. Is it? Her aunt. Oh, that's so. I'm so happy. She's going to wedding itself, so she need to get her ready. ಏನು I didn't have that aunt. ಕೊಟ್ಟರೆ ಇಸ್ಕೊಳ್ಳೋದು, ಕೊಡಲಿಲ್ಲ ಅಂದರೆ ಬರೋದು. ಹಂಗೆಲ್ಲ ಇಲ್ಲ, ಕೊಟ್ಟರೆ ಮಾತ್ರ ಮಾಡೋದು. ಇಲ್ಲ ಅಂದರೆ ಪ್ರಾಡಕ್ಟ್ಸೇ ಇಲ್ಲ ನನ್ನ ಹತ್ರ. ಓಕೆ ನನಗೆ ಬೇಕೇ ಬೇಕಲ್ಲ, ಚೆನ್ನಾಗ್ ಅವ್ರನ್ನ ಕಾಣಿಸ್ತಿದೆ. ಪ್ರಾಡಕ್ಟ್ಸ್ ಊಟ ಮಾಡೋಕ್ಕಾಗಲ್ಲ. ಹಂಗೆಲ್ಲ ಇದು ಮಾಡ್ಬೇಕು. ನಮ್ಮೇಲೆ She's going to ಕಾನ್ಫಿಡೆನ್ಸ್ attend wedding ಜಾಸ್ತಿ next week, coming weekend. ಮತ್ತೆ ಫುಲ್ ನೇಲ್ಗೆ ಹಾಕೊಂಡ್ರೆ ಒಂಥರ ಬರುತ್ತಲ್ಲ. ಅಂದರೆ ಮರ್ಜ್ ಅವ್ರಿಗೆ ಡಬಲ್ ಶೇಡ್ ಅಲ್ಲಿ ಬೇಕಲ್ಲ, ಹಾಂ. ಸೊ ಅದಕ್ಕೆ. ಸ್ಪಾಂಜ್ ಇದ್ರೆ ಬರೀ ಟ್ಯಾಪ್ ಮಾಡಬೇಕು. ಸ್ಪಾಂಜಲ್ಲಿ ಪ್ರಾಡಕ್ಟ್ ಫುಲ್ಲು ಕಂಪ್ಲೀಟಾಗಿ ಅದೇ ತೊಗೊಂಬಿಡತ್ತಲ್ಲ, ಸ್ಪಾಂಜೂ ಯೂಸ್ ಮಾಡಲ್ಲ ನಾವು. ಹೇರ್ ಬ್ರಷ್ ಯೂಸ್ ಮಾಡ್ತೀವಿ ಈ ಥರ. ಅವರು ಒಂದೇ ಫಿಂಗರ್ ಕೇಳಿದ್ರೆ ಇದನ್ನ ಯೂಸ್ ಮಾಡಿ, 2-3 10 ಫಿಂಗರ್ಸ್ಗೂ ಕೇಳಿದ್ರೆ ಹೇರ್ ಬ್ರಷ್ ಅಂತ ಬರುತ್ತೆ. ನೀವು ಮೇಕಪ್ಗೆಲ್ಲ ಯೂಸ್ ಮಾಡ್ತೀರಲ್ಲ, ಇದು ಬೇಸಿಕ್ ಅಷ್ಟೇ. ಇದು ಕ್ಲಾಸ್ ಹೋಯ್ತು ಅಂದರೆ ಫುಲ್ ಡೀಟೇಲಿಂಗ್ ಆಗಿ ಕೊಡುತ್ತೆ. ಅದೆಷ್ಟಾಗುತ್ತೆ ಇಯರ್ ಬ್ರಷ್? Like sponge ಇದ್ದಿದ್ರೆ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡ್ತಾ ಇರ್ಬೋದು. ಅವ್ರು ಹೇಳ್ತಾರೆ ಸ್ಪಾಂಜಲ್ಲಿ ಟ್ಯಾಪ್ ಮಾಡಿದ್ರೆ ಪ್ರಾಡಕ್ಟ್ಸ್ ಎಲ್ಲ ಸ್ಪಾಂಜ್ ಬಂದು ಹಾಂ, ಸೊ Product ಪ್ರಾಡಕ್ಟ್ ಅದ್ರ ಪ್ರೈಸ್ ಗೊತ್ತಂತನಾ? ಹೇರ್ ಬ್ರಷ್ ಇನ್ ಕೇಸ್ ಏನಾದ್ರು 10 ಫಿಂಗರ್ಸು ಬೇಕು ಅಂದರೆ ನಮ್ಮ ಮೇಕಪ್ಪಲ್ಲಿ ಏರ್ ಯೂಸ್ ಮಾಡ್ತೀವಲ್ಲ, ಆ ಥರ ಇದಕ್ಕೆ ಯೂಸ್ ಮಾಡಬೇಕು. ಡೀಟೇಲ್ ಸ್ಟಡಿ ಕ್ಲಾಸ್ ಕೊಡಬೇಕು. He came for the class here only. ಇದು ಬೇರೆ ಬೇಸಿಕ್. This is only basic, yeah. Subtitle. Disclaimer. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಎಲ್ಲ ಇದೆಯಾ? ತುಂಬ ಇದೆ, ತುಂಬ ಇದೆ. ಇದು ಬೇರೆ ಬೇಸಿಕ್ ಅಷ್ಟೇ ನಿಮಗೆ. ಏನೇನಿದೆ ಕ್ಲಾಸಿಕ್ Basic ಸಿಕ್ಕಿದ್ರೆ ಸಾಕು. ಕ್ಲಾಸ್ ಸ್ಟಾರ್ಟ್ ಆಯ್ತಾ ಮ್ಯಾಮ್ದು? ಈಗ 31st ಎಷ್ಟು ದಿನ ಕೋರ್ಸ್ ಅದೆಲ್ಲ? 10 days. ಏನು ಚಾರ್ಜಸ್ ಇರುತ್ತೆ ಅಷ್ಟೇ? 50. ಏನೇನು ಬರುತ್ತೆ? Nails ಮತ್ತೆ ಕಲಿಯೋದು ಅಂದರೆ ನೇಲ್ ಆರ್ಟ್ ಡಿಸೈನ್ಸ್ ಹೇಳ್ಕೊಡ್ತೀವಿ. ಇನ್ನೂ 2 ಟೈಪ್ಸ್ ಆಫ್ ಎಕ್ಸ್ಟೆನ್ಷನ್ ಹೇಳ್ಕೊಡ್ತೀವಿ. ರಿಮೂವಲ್ಸ್ ಹೇಳ್ಕೊಡ್ತೀವಿ. ಪ್ರೆಸಾನ್ಸ್ ಹೇಳ್ಕೊಡ್ತೀವಿ. ಪ್ರೆಸ್ ಆನ್ಸ್
ನೀವು ವರ್ಕ್ ಮಾಡ್ತೀರಾ ಮ್ಯಾಮ್ ಸ್ಟುಡಿಯೋದಲ್ಲಿ? ನಾವು ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅದನ್ನ ಆಮೇಲೆ ಸ್ಟಿಕ್ ಮಾಡ್ಕೊಬೇಕು. ನೇಲ್ ಆರ್ಟ್ ಮಾಡಿಬಿಟ್ಟು ಸೈಜ್ ಎಲ್ಲ ಅದು ಒಂದ್ಸಲ ಫಿಕ್ಸ್ ಮಾಡಬೇಕು. ಕ್ಲೈಂಟ್ ಆದರೆ ನೀವು ಅವ್ರು ಸಿಕ್ಕಿರಲ್ಲ ನಿಮಗೆ ಅವ್ರ ಫೋಟೋ ಕಳಿಸಿ ಅನಲೈಸ್ ಮಾಡಿ ಬಟ್ ಇನ್ನೊಂದು ಇದೆಲ್ಲ ಬರುತ್ತಲ್ವಾ ನಾರ್ಮಲ್ ಹಾಕ್ಬೋದು. ಅದೇ ಡ್ರೆಸ್ ಏನೋ ಟಚ್ ಆಗಬಾರ್ದು ಅಂತ. ಅದು ಹಾಕ್ಕೊಳ್ಬೇಕು. ಕಾಂಪ್ಲಿಕೇಟೆಡ್. How was the last Sunday you guys did makeup? ಅವಳು ನನಗೆ ಹಂಗೆಲ್ಲ ಮಾಡ್ತಿದ್ದಾಳೆ. ಆ ಥರ ಕೇಳ್ತಿದ್ದಲ್ಲ. ಹಂಗೆ ಮಾಡ್ತಿದ್ದಾಳೆ. ನೀವು ಬನ್ನಿ ಸ್ವಲ್ಪ ತಿನ್ನಿ. ಬೇಡ ಗೊತ್ತಾಯ್ತು. ಪೂಜೆ She's like a rowdy baby. She's 5 years, that's why. ಏನಾಯ್ತು? You're like a rowdy baby. ನಾನಾ? I am so silent. Silent. I think outside we have sunny, it will rain again. I think I am silent. If you tell like this. ನಾನ್ ಸೈಲೆಂಟ್ ತಾನೆ. ನೀನು ನನ್ಗಿಂತ ಸೈಲೆಂಟ್. ಲೈಟ್ನಿಂಗ್ ಎಲ್ಲ ವೆರಿ ಸೈಲೆಂಟ್. ಅದೇ ನನ್ಗಿಂತ ಸೈಲೆಂಟ್. ನಾನು ಇಲ್ಲೇ ಅನಲೈಸ್ ಮಾಡ್ಕೋಬೇಕು. ನಾನು ಸೈಲೆಂಟ್ ಅಂತ. ನಾನು ಫಸ್ಟ್ ಸೈಲೆಂಟ್, ಸೆಕೆಂಡ್ ಓಕೆ ನೋಡಿ ಸ್ವಲ್ಪ ಬೈಡಿ ಅಲ್ವಾ? ಇದು ಲಿಟಲ್ ಸೆಟ್ ಆಗುತ್ತೆ. ಗೋಲ್ಡ್, ಸಿಲ್ವರ, ಕಾಪರ. ಗೋಲ್ಡ್ ಕಾಪರ್ ಹಾಕೋಣ. ಇದೊಂದು ಡ್ರೈ ಮಾಡಿಬಿಡಿ, ಹಾಕಿ ತೋರಿಸ್ತೀನಿ. ಬೇಡ, ಒಂದು ಯಾವ್ದು ಡ್ರೈ ಮಾಡಿ. ಮ್ಯಾಮ್ ಇದನ್ನ ನಾರ್ಮಲ್ ನೇಲ್ ಮೇಲೂ ಮಾಡ್ಬೋದು ಅಲ್ಲ, ಸೇಮ್ ಆರ್ಟನ್ನ? ಹಾಂ ಯಾವ ಥರ? ಜೆಲ್ ಪಾಲಿಶ್ ಅದು ಗ್ಲಿಟರ್ದೆಲ್ಲ ಹಾಕಿ ಯೂಸ್ ಮಾಡಿ. ಇವಾಗ ಹಾಕಿದ್ರೆ ಇನ್ನೂ 6 ತಿಂಗಳು 3 ತಿಂಗಳು ಇವನ್ನೇ ಹಾಕೋಣ, ಚೆನ್ನಾಗಿರುತ್ತೆ. ಈಗ ಹೇಳ್ಕೊಡ್ತೀನಿ ನಿಮಗೆ, ಪ್ರಾಕ್ಟೀಸ್ ಕೊಡ್ತೀನಿ. ಅವ್ರಿಗೆ ಅಂದಲ್ಲ ಅಂತ ಮಾಡಿದ್ರೆ ನಾಳೆನೂ ಇದೆಯಾ ಇದೆ ಕ್ಲಾಸ್? ನಾಳೆ ಕ್ಲಾಸ್ ಇದೆಯಾ? ಮೆಹಂದಿ ನೇಲ್ ಆಡ್ತಿಲ್ಲ ಅಲ್ಲ? Oh, today only tomorrow is ಈಗ ನಾವು ಸೆಲ್ಫ್ ಮಾಡ್ಕೋಬೇಕು. we should try on ಡಿಸೈನ್ಸ್ ಒಂದು 5 ಡಿಸೈನ್ಸ್ ಹೇಳ್ಕೊಡ್ತೀನಿ, ಅದನ್ನ ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಬರೀ ಆ ಪ್ಲೇಟ್ಸ್ ಮೇಲೆ. ಮೈ ಫಸ್ಟ್ ಸ್ಯಾಲರಿ ವಾಸ್ 5 ಕಲರ್ಸ್ ಒಂದು ಕಚ್ಕೊಂಡ್ಬಿಟ್ಟು 4 ಕಲರ್ಸ್ was 500 rupees 5 days back. Why did you continue? I didn't learn anything. It was just the basic. ಇಲ್ಲ, ಅದು ಪ್ರಾಕ್ಟೀಸ್ ಮಾತ್ರ. ನಾವು ಡಿಸೈನ್ಸ್ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಅದಲ್ಲ, ಇದು ಶಟರ್ ಗ್ಲಾಸ್, ಅದು ಫಾಯಿಲ್ ಪೇಪರ್. It's been so long I didn't touch it. ಅದು ಚೆನ್ನಾಗಿ ಅನ್ಸುತ್ತೆ. ಅದು ಕಲರ್ ಮೇಲೆ ಕೂರಿಸ್ಬೇಕು. ಅದಕ್ಕೆ ಇದು ಜಸ್ಟ್ ಗ್ಲಿಟರ್ ನೇಲ್ ಪಾಲಿಶ್ ಅಲ್ಲ? ನೀವು ಇನ್ನೊಂದೇನೋ ಮೆಟೀರಿಯಲ್ ಥರದ್ದು ತೋರಿಸಿದ್ರಿ ಅಲ್ಲ, ಗೋಲ್ಡ್ ಕಲರ್ ಫಾಯಿಲ್, ಅದನ್ನೂ ಹಾಕ್ಬೋದಾ? ಹಾಂ, ಅದನ್ನೂ ಇದ್ರ ಮೇಲೆ ಸುಮ್ಮನೆ ಉದುರಿಸ್ಬಿಟ್ಟು ಜೆಲ್ ಟ್ರಾನ್ಸ್ಪರೆಂಟ್ ಜೆಲ್ ಹಾಕಿ ಇರಲ್ಲ. ಇನ್ನೊಂಚೂರು ಡಾರ್ಕ್ ಮಾಡೋಣ. ಡಾರ್ಕ್ ಪೌಡರ್ ಅದೇನೋ ಕಾಣಿಸ್ತಾ. ಇದು ಗ್ಲಿಟರ್ ಟೈಪ್ ಬರುತ್ತೆ. ಪೌಡರ್ ಅಲ್ಲ, ಇದು ಗ್ಲಿಟರ್ ಕೈ ಇಡ್ಲಿಕ್ಕೆ ಬಂದಿದೆ. ಪೌಡರ್ ಅಲ್ಲಿ ಮಸಾಜ್ last. ಅಂದರೆ ಮೇಕಪ್ಪಲ್ಲಿ ಫಸ್ಟ್ ಮಸಾಜ್ ಮಾಡ್ತೀವಿ, ಇದ್ರ ಲಾಸ್ಟ್ ಮಸಾಜ್. ನಿಮ್ಮ ಹತ್ರ ಬರೋದಾಗಿಲ್ಲ. ಓಕೆ, ಡ್ರೈ ಮಾಡಲಾ? ಈ ಕಡೆ ನಿಮ್ಗೆ ಓಕೆ ಅಂದರೆ ಡ್ರೈ ಮಾಡಿ. ಫಸ್ಟ್ ಮಸಾಜ್ ಮಾಡ್ತೀವಿ, ಇದಕ್ಕೆ ಲಾಸ್ಟ್ ಮಸಾಜ್. See the tiny flower? ಇಟ್ಸ್ ಸೊ ಪ್ರಿಟಿ. Yeah. ಏನದು? ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕೂರಿಸ್ತಾ ಇದ್ದೀರಾ ಗ್ಲಿಟರ್.
Like we do massage. ಸಾಕಲ್ವಾ? ಮತ್ತು ಇನ್ನೊಂದು ಡೌಟು, ಅದು ನೇಲ್ ಪಾಲಿಶ್ ಹಾಕಿ ಡ್ರೈ ಮಾಡ್ತೀವಿ ಅಲ್ಲ, ಇನ್ನೊಂದು ಟೈಮ್ ನೆಕ್ಸ್ಟ್ ಕೋಟಿಂಗ್ ಹಾಕಬೇಕಾದ್ರೆ ಅದು ಪ್ರೀವಿಯಸ್ ಕೋಟಿಂಗ್ ಏನು ಮಿಕ್ಸ್ ಆಗಿ ಬರಲ್ಲ ಅಲ್ಲ? ಯೂಶ್ವಲಿ ನಾನು ನೈಲ್ ಪಾಲಿಶ್ ಹಚ್ಚಿರ್ತಾರೆ ಹಾಗೆ ಆಗುತ್ತೆ, ಅದಕ್ಕೆ ಅದಕ್ಕೆ ಟ್ರೈ ಮಾಡ್ತಾ ಇದು ಅದು ಬ್ಯಾಲೆನ್ಸ್ ಕೊಡ್ತೀನಲ್ಲ ಅದು ನಾರ್ಮಲ್ ನೈಲ್ ಪಾಲಿಶ್. ಇಟ್ಕೊಂಡಾರ ತೋರಿಸ್ಕೊಟ್ರೆ ಹೌದಾ? ನೀವು ಅದನ್ನ ತೋರಿಸ್ತಾರಲ್ಲ ಮ್ಯಾಮ್, ಬಟ್ ಸ್ವಲ್ಪ ಹತ್ರದಲ್ಲಿ ತೋರಿಸಿ. ಅದಕ್ಕೆ ಇಲ್ಲಿ ನಿಂತಿದಾರಲ್ಲ ನೋಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೀವು ಅದು ಆ ಥರ ಮಾಡಿ ತೋರಿಸ್ತೀರಲ್ಲ ಮೇಲೆ ಎದ್ದು ಬರುತ್ತೆ. ನೋಡ್ಕೊಂಡು ಹೋಗ್ತಾರೆ, ಅವ್ರ ಪ್ಲೇಸಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ನೇಲ್ ಮೇಲೆ ಮಾಡಿಲ್ಲ ಕಟ್ ಮಾಡಿ. ಇದು ಫುಲ್ ಇದೆ ನನ್ನ ಹತ್ರ, ನನ್ನ ಕೈಯಲ್ಲಿ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿಲ್ಲ, ಆಮೇಲೆ ಚೆನ್ನಾಗಿದೆ. ಸ್ಟಾರ್ಟಿಂಗ್ ನೀವು ಕೊಡಿ. ಈಗ ನೇಲ್ ಆರ್ಟ್ ಮುಗೀತು, ಅವ್ರಿಗೆ ಇಷ್ಟು ಸಾಕು ಅಂದರೆ ಶೈನಿ ಟಾಪ್ ಕೊಟ್ಟಾಗ ಗರ್ಲ್ಸ್ ಇನ್ನೊಂದು ಟ್ರಯಲ್ಸ್ ಬೇಕು ಅನ್ನಿ ನಾನು ಕೊಡ್ತೀನಿ. ಅವ್ರು ನಮಗೆ ಇನ್ನೊಂದು ಕೈಗೆ ಮಾಡಲ್ಲ. This is shiny. It looks very pretty. ಅದಕ್ಕಿನ್ನ ಶೈನಿ ಬೇಕು ಅಂತ ಅಂದರೆ ಅವರು ಇದು ಪೌಡರ್ ಶೈನಿನೂ ಯೂಸ್ ಮಾಡ್ಬೋದಾ? ಅದು ಈ ಥರ ಬರಲ್ಲ, ಇದು ಲಾಸ್ಟ್ ನಾವು ಇದನ್ನೇ ಯೂಸ್ ಮಾಡೋದು. ಈಗ 18-1 ಜೆಲ್ ಅಂತ ಬಂದಿದೆ, ಅದನ್ನು ಯೂಸ್ ಮಾಡ್ತೀವಿ. ಅದು ತಿಕ್ಕಾಗಿರುತ್ತೆ, ಅದು ಇಷ್ಟೇ ಶೈನ್ ಕೊಡುತ್ತೆ ಅದು. ಅದು ಇಷ್ಟೇನಾ? ನಾವಿದು How much price? 350. ನಾನು ಆಲ್ರೆಡಿ ನಾನು ಡಿಸೆಂಬರ್ ಸಂಬಳ ಮರ್ತೋಗಿದ್ದೀನಿ. ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ. ಮದುವೆ ಶಾಪಿಂಗ್. No, I have to give here. Oh my god. And my manager also, he didn't approve my allowance. He forgot to approve allowance, and I'm getting 10k less today. Extra charges for that. No, December. Yeah. December I'll get more, but November. afternoon. Afternoon till 10:30 is my shift till 10:30. For that also I'm getting allowance. 10k. I think she's seriously, you're a rich kid now. No, I'm not. I'm so broke now. You night shift. No, mine is general. Promoted. 9 to 6. We'll log out at 5. ಅದೇ ಮಾಡಿರೋದು. For 6 also they have. ಅದು ಕ್ಲಾಸಿಗೆ ಮಾಡಿ ಪ್ರಾಕ್ಟೀಸ್. Yeah, it's 9 to 5 only. We have to log out by 5. You're also ಸ್ವಲ್ಪ ಒಂದೆರಡು ಫೇಕ್ ಬಿಲ್ ಅಪ್ಲೋಡ್ ಮಾಡಿಬಿಟ್ಟು ಇದು ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆಗ ಸಿಂಗಲ್ ಕೋಟೆ ಸಾಕು, ಡಬಲ್ ಕೋಟ್ ಏನು ಬೇಕಾಗಿಲ್ಲ. ಹಾಂ, ಡ್ರೈ ಮಾಡೋಕ್ಕೆ ಮುಂಚೆ ರಬ್ ಮಾಡ್ಕೋಬೇಕು ನೀವು. ಡ್ರೈ ಮಾಡಾದ್ಮೇಲೆ ರಬ್ ಇಲ್ಲ ಆಗಲ್ಲ. ಡ್ರೈ ಮಾಡ್ತೀವಲ್ಲ, ಮಾಡ್ತಿರ್ತೀರಾ? ಇದು ನಿಮಗೆ ಪ್ರಾಕ್ಟೀಸ್ ಕೊಡೋಕ್ಕೆ. ಯೂಸ್ ಮಾಡಾದ್ಮೇಲೆ ಬಿಸಾಕೋದಷ್ಟೇ. ಹಾಂ ಹೌದು, ಯೂಸೇಜ್ ಇಲ್ಲ ಇಲ್ಲ. ನಾವು ಟ್ರೈ ಮಾಡಿಲ್ಲ ಅಂದ್ರೆ ವೈಟ್ ಮಾಡಿ ಅದೊಂಥರ ಆಗುತ್ತೆ. ಅದೊಂಥರ ಸ್ಟಿಕ್ಕಿ ಆಗ್ಬಿಡುತ್ತೆ. ಇದೇನು ಏನದು ಪ್ಲೇಟು? ಪ್ರಾಕ್ಟೀಸ್ ಪ್ಲೇಟ್. ಇದು ಅಲ್ಲೇ ಸಿಗುತ್ತಲ್ಲ ವೈಭವ್ ಸ್ಟೋರಲ್ಲಿ ಪ್ರಾಕ್ಟೀಸ್ ಮಾಡಿ. ಹೌ ಮಚ್ ಇಟ್ ಇಸ್? ಇದು ಒಂದು ಈ 5 or ಸರಿ 10. ನಮ್ಮ ಸ್ಟೂಡೆಂಟ್ No ತಗೊಂಡು questions. ಫುಲ್ ಸೆಟ್ ಯಾವುದು? ಶಿಲ್ಸೆ ತಗೊಂಡು ಓಕೆ. ಫುಲ್ ಎಲ್ಲ ಏನೇನು ಏರ್ ಬ್ರಷ್ ಅಲ್ಲವಂತ? ಏರ್ ಬ್ರಷ್ ತಗೊಂಡು ನಮ್ಗೆ ಏರ್ ಬ್ರಷ್ ಹೇಳ್ಕೊಟ್ಟಿಲ್ಲ, ಏನು ಮ್ಯಾಮ್ ಪ್ರೆಸೆಂಟ್ ಹೇಳ್ಕೊಟ್ಟೋದು ಅದನ್ನ ಹೌದು, ತಗೊಂಡು ಇಷ್ಟು ತಗೊಂಡ್ರೆ 20k ಆಗುತ್ತೆ. ನಾನು ಇನ್ನೂ ಹೇರ್ ಬ್ರಷ್ ಎಲ್ಲ ಹೇಳಿದ್ನಲ್ಲ 25 ಆಗುತ್ತೆ. ಇಷ್ಟು ನಾರ್ಮಲ್ ಶಾಪಲ್ಲಿ ಬೇರೆ ಬ್ರ್ಯಾಂಡ್ ಸಿಗುತ್ತೆ ಅನ್ಕೊಂತೀನಿ. ಪ್ರಾಡಕ್ಟ್ಸ್ಗಾ? ಇಲ್ಲ ಇಲ್ಲ, 25 to 30 ಮುಗಿದೋಗುತ್ತೆ. I was actually waiting for the nail art class. ಅಂದರೆ ನಿಮಗೆ ಅಲ್ಲಿ ಎಕ್ಸ್ಟೆನ್ಷನ್ನು ಅದು ಎಕ್ಸ್ಟ್ರಾ ಬರುತ್ತೆ. ಪ್ರಾಡಕ್ಟ್ಸ್ ಎಲ್ಲ ಇಷ್ಟೇನೆ. ಪ್ರಾಕ್ಟೀಸಿಗೆಲ್ಲ ಹೋಗಿ ಕೊಡ್ತಾರೆ, ನೀವು ಹೊರಗೆ ಹೋಗುವಾಗ ನೀವು ನಿಮ್ಮ ಓನ್ ತೊಗೊಂಡು ಹೋಗ್ಬೇಕು. ಇನ್ನೊಂದೆರಡು ಇದು ಹಾರ್ಟ್ಗೆ ಬೇರೆ ತಗೊಂಡು ಯೂಸ್ ಮಾಡ್ತೀವಿ ಅಷ್ಟೇ.
ಹಾರ್ಟ್ಗೆ ಆಯ್ತಪ್ಪ ಇದು ಹೋಗಿ ಹಾಂ ಇದು ಕ್ಯೂಟಿಕಲ್ ಆಯಿಲ್ ಒಂದು ಸೆಕೆಂಡ್ ತೋರಿಸಿದ್ದು ನೋಡೋಣ. ಇದು ತಗೋ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಟಚ್ ಡ್ರೈ ಆಗಿದೆ. ಡ್ರೈ ಆಗಿ ಸ್ಟಿಕ್ ಇದೆಯಾ? ಸ್ಟಿಕ್ ಇದೆಯಾ? ಇದೆಯಾ? ಇಲ್ಲ. ಇದೆ ಇದೆ ಇಟ್ಬಿಡಿ. ಓ ಅದು ಗೊತ್ತಾಗುತ್ತೆ ಎಲ್ಲ. ಸ್ಟಿಕ್ಕಿ ಇದ್ರೆ ನಾವು ಮತ್ತೆ ಡ್ರೈ ಮಾಡಬೇಕಾ? ಜಾಸ್ತಿ ಡ್ರೈ ಮಾಡಿದ್ರೆ ಕಿತ್ಕೊಂಡು ಬರುತ್ತಾ? ಇಲ್ಲ ನನಗೆ ಬಿಸಿ ಏನೋ ಇನ್ನೂ ಜಾಸ್ತಿ ಅಂಟದ್ದು. 1:30ವರೆಗೂ ಪ್ರಾಕ್ಟೀಸ್ ಮಾಡಿ ಆಮೇಲೆ ಲಂಚ್ ಮಾಡ್ಕೊಂಡು ಬೇಗ ಮಾಡಿದ್ರೆ ಬೇಗ ಹೋಗ್ಬೋದು. ನಾಳೆನೇ ಹಿಂಗೆ ಇರುತ್ತೆ. ಬೇಗನೆ ಮುಗಿಯುತ್ತೆ. ನಿಮ್ಮೇಲೆ ಐ ವಾಂಟ್ ಜಸ್ಟ್ ಅವ್ರು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ಹಾಂ ಬೇಸಿಕ್ ಮೆಹಂದಿ ಹೆಂಗೆ ಮಾಡೋದು ರೆಡಿ ಮಾಡೋದು ಅಂದರೆ I'm just like thinking, do I need this or that? I don't know. Oh, yeah, I want some Pinterest. I'll give some complicated ones. ಬಟ್ ಅದು ನಾವು ಮಾಡಿದ್ವಿ, ಬಟ್ ಅಷ್ಟೊಂದು ಮೆಹಂದಿ ಕೂಡ ತುಂಬ ಗ್ಯಾಪ್. I don't want this sticky nicky, you know, my natural nail. Just have to give some shape. This shape is nice. I didn't paint it. Single nail has been broken still now. But right now it's all broken. By that time, definitely one or the other will get out. Whenever we meet the boyfriend, That time it will. so I didn't know this, but now my boss already stopped ಅಲ್ಪ ಮುಗೀತಲ್ಲ? ನೀವು ತಗೋತಿದ್ದೆ. ನಾನು ತಗೊತೀನಿ. ಒಂದು ಸೆಕೆಂಡ್. ಶೈನಿ ಟಾಪ್ ಬ್ಲ್ಯಾಕ್ ಕಲರ್ ಅಲ್ಲಿ ನಾನು ಇದು ಇಟ್ಬಿಡ್ತೀನಿ ನೆಕ್ಸ್ಟ್ ಭಾಗ. Careful. ಫಸ್ಟು ನೇಲ್ ಆರ್ಟಲ್ಲಿ ಲೈನ್ ನೇಲ್ ಆರ್ಟ್ ಓಕೆನಾ. ನಾವೇನೇ ಲೈನ್ಸ್ ಹಾಕಿದ್ರೂ ಅದು ಲೈನ್ ನೇಲ್ ಆರ್ಟ್ ಆಗುತ್ತೆ. ಆದರೆ ಪ್ರಾಡಕ್ಟ್ ಕಮ್ಮಿ ಇರಬೇಕು. ಇದಕ್ಕೆ ಯೂಸ್ ಮಾಡ್ತಿರೋದು ನಾವು ಡಿಟೇಲಿಂಗ್ ಬ್ರಷ್. ನಾರ್ಮಲ್ ಪಾಲಿಶ್ ನಾವು ಆಗಲೇ ಹಾಕಿದ್ವಲ್ಲ ಅದೇ ಥರ ಪಾಲಿಶ್. ಅದು ಎಡ್ಜಸ್ಟಿಗೆ ಮಾತ್ರ. ಹಾಂ ನಾವು ಲೈನ್ ಹಾಕಿ ಇಲ್ಲ ಏನೇ ಮಾಡಿದ್ರು ಅದು ಲೈನ್ ಆರ್ಟ್ ಆಗುತ್ತೆ. ಅದು ಸುಮ್ಮನೆ ತೋರಿಸೋದಕ್ಕಲ್ಲ. ಅದಾಗಿದೆ, ಅರ್ಧರ ತಗೊಳ್ಳಿ, ಇನ್ನೊಬ್ರದ್ದು ಇಡ್ತೀವಿ. ಅದಿಂದ ಹೌದಾ? ಹೋಗಿದ್ದು ಈಗ ಇಟ್ಟಿದ್ದು 60 seconds. 90 ಇಡ್ಬೋದು. 90 ಇಲ್ಲ. ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಮತ್ತೆ ಹಂಗೆ ಇರುತ್ತಂತೆ. ನಮಗೆ ಕಾಣಿಸ್ತಾ ಇಲ್ಲ ಮೇಡಮ್. ಅಂದರೆ ಇದು ಹಾಕಿರೋದ್ರ ಮೇಲೆ ನಾವು ಡ್ರಾ ಮಾಡಬೇಕಾಗಿರೋದು. ಹಾಂ ಅಂದ್ರೆ ನಮ್ಗೆ ಯಾವ ಥರ ಡಿಸೈನ್? ಹೌದು. ಇದು ಲೈನ್ ಹಾರ್ಟ್ ಅಂತ. ಅದು ಎಂಟಿ ಮೇಲೆ ನೀವು ಹೇಳ್ತಾ ನಾನು ಎಂಟಿ ಮೇಲೆ ಹಾಕ್ತಾ ಇದ್ದೀನಿ, ನೀವು ಕಲರ್ ಮೇಲೂ ಹಾಕ್ಬೋದು. ಸೊ ಈಗ 20 ಯೂಸ್ ಮಾಡೋದು. ಹಾಂ ಇದು ಲೈನ್ ಆರ್ಟ್ ಅಂತೀವಿ. ಡಾಟ್ ಆರ್ಟ್ಸ್ಗೆ ಡಾಟ್ ಇನ್ ಟೂಲ್ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಫ್ಲವರ್ ಮಾಡ್ಬೋದು, ಹಾರ್ಟ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಆಗಲೇ ಫ್ಲವರ್ ಮಾಡಿದ್ದೀರಲ್ಲ, ಇವಾಗ ಆರ್ಟ್ ಮಾಡಿ ತೋರಿಸಿ. ಬೇಬಿ ಆಟ ಬೇಬಿ ಆಟ ಸೊ ಕ್ಯೂಟ್. ಜಸ್ಟ್ ಟು ಡಾಟ್ ಇಟ್ ಹಿಂಗೆ ಬಿ ಹಾಕಿದ್ರೆ ಇದು ಯಾವ್ದಿದು? ನಂದು. ಯಾವ್ದು? ಪುಷ್ಪ ನೋಡಿ ಆ ಕಲರ್ ಅಲ್ಲ, ಎತ್ತೋದು ಹೇಗೆ ಅಂತ ಗೊತ್ತಿಲ್ಲ. ಇದು ಆಯ್ತಾ? ಇಲ್ಲ, ಬಟ್ ಡ್ರೈ ಆಗಿಲ್ಲ. ಡ್ರೈ ಆಗ್ತಿಲ್ಲ ಯಾವುದು? ಆಗ್ತಿಲ್ಲ. ಡ್ರೈ ಆಗ್ತಿಲ್ವಾ? ಡಾಟ್ ಇಟ್ಟು ವಿ ಮಾಡಿದ್ರೆ ಹಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಡೀಟೇಲಿಂಗ್ ಮಾಡಬೇಕು.
ಇದು ಫ್ಲವರ್ ಪೆಟಲ್ ಕೈಂಡ್ ಆಫ್ ಥಿಂಗ್ ಅಲ್ಲ, ಹಾಂ ಅದೆರಡು ಜಾಯಿಂಟ್ ಮಾಡಿದ್ರೆ ಹಾರ್ಟ್. ಹೌದು. ಎರಡು ಡಾಟು ಒಂದು ಹಾರ್ಟ್. ಸೆಟ್ಟಿಂಗ್ ಸೋನಾ ನೈಸ್ ಆರ್ಟ್ ರೆಡ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಐಟಮ್ಸ್. ಶ್ರುತಿ ಬೇಬಿ ಆರ್ಟ್ ಓಕೆ. ಅವ್ರ ಮಗಳಿಗೆ ಅದೇ ಇದನ್ನ ನೀವು ಒಂದೊಂದೇ ಮಾಡಿ ಡ್ರೈ ಮಾಡಬೇಕು, ಇಲ್ಲ ಹಂಗೆ ಮಾಡ್ತೀನಿ ಅಂದರೆ ಕೈಗೆಲ್ಲ ಆಗ್ಬಿಟ್ಟು ಇದಾಗ್ಬಿಡುತ್ತೆ. ಅದು ಲೈನ್ ಲೈನ್ ಮಾಡಿದ್ದೀರಲ್ಲ ಮೈಲರ್ಸ್. ಮೈಲರ್ಸ್ ಮೈಲರ್ಸ್ ಯೂಸ್ ಮಾಡ್ತಿದ್ರು. ಮೈಲರ್ಸ್ ಬೇಡ, ಗ್ಲಿಟರ್ಸ್. ಗ್ಲಿಟರ್ ಸ್ಮಾಲ್ ಪಾರ್ಟಿಕಲ್ಸು, ಇದು ಗ್ಲಿಟರ್ಸ್ ಹಿಂಗಿರುತ್ತೆ. ಇದನ್ನು ಕ್ಲೈಂಟು ಟಿಪ್ಸಲ್ಲೇ ಜಾಸ್ತಿ ಕೇಳೋದು, ಇಲ್ಲ ಒಂದು ನೇಲ್ ಫುಲ್ ಅವ್ರು ಹಾಕ್ಸ್ಕೊಂಡ್ರಲ್ಲ ಹಂಗೆ ಕೇಳ್ತಾರೆ. ಇದನ್ನು ಹಿಂಗೆ ಹಾಕ್ಕೊಂಡು ಡೀಟೇಲಿಂಗ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಂಬರ್ Yeah, her. It's her next. ಹಿಂಗೆ ಬರುತ್ತೆ. Same. Okay. ಮ್ಯಾಟ್ ಟಾಪ್ ಕೋಟ್ ಹಾಕಿ ಒಂದು ಮಾಡಿ ತೋರಿಸ್ತೀನಿ ಡಿಸೈನು ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಸತಿ ಇಟ್ಬಿಡಿ. ಯು ಕ್ಯಾನ್ ಕೀಪ್ ಇಟ್ ನೆಕ್ಸ್ಟ್. No, she is next. ಒಂದು ನಿಮಿಷ ತೆಗಿತೀರಾ, ನಾನು ಇಡ್ತೀನಿ. Careful and trust. ಇದೇನು ಬೇಡ. ಆದರೂ ಆರ್ಟ್ ಮಾಡ್ಬೋದು, ಅದನ್ನು ಫ್ರೀ ಹ್ಯಾಂಡ್ ಆರ್ಟ್ ಅಂತ ಕರೀತಾರೆ. ನಾನೀಗ ಒಂದು ಲೀಫ್ ಥರ ಮಾಡ್ತೀನಿ. ಯೂಸ್ ಮಾಡ್ಬೋದು, ಇರಿ ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾಡಿ. ಈ ಮೆಹಂದಿ ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಮಾಡಿದ್ರೆ ಅದನ್ನು ಫ್ರೀ ಹ್ಯಾಂಡ್ ಆರ್ಟ್ ಅಂತ ಕರೀತಾರೆ. ತೋರಿಸೋದು ನನಗೆ ಆ್ಯಕ್ಚುಲಿ ಕ್ರಿಸ್ಮಸ್ ಅದನ್ನು ಈ ಥರ ಮ್ಯಾಟ್ ಟಾಪ್ ಕೋಟ್ ಮೇಲೆ ನಾವೇನೇ ಡಿಸೈನ್ ಮಾಡಿದ್ರು ಹಿಂಗೆ ಕಾಣುತ್ತೆ. ನೆಕ್ಸ್ಟು ಇದನ್ನು ಸ್ಟಿಕ್ಕರ್ಸ್ ಅಂತಾರೆ, ಇಲ್ಲ ಸ್ಟ್ರಿಪ್ಸ್ ಅಂತಾರೆ. ಇದು ಒನ್ ಫಿಂಗರ್ಗೆ ಮಾತ್ರ ಕೇಳ್ತಾರೆ, ಕ್ರಿಸ್ಮಸ್ ಟೈಮಲ್ಲಿ ಕೇಳ್ತಾರೆ ಇದು. ಏನು ಸ್ಟಿಕ್ಕರ್ ಅಂತ ಇದು ಸ್ಟ್ರಿಪ್ಸ್ ಅಂತ ಕೇಳಿ ಕೊಡ್ತಾರೆ. ನಂಬರ್ 6 ಸೀಸರ್ ಯಾವ್ದಾರು ಇದೆಯಾ? ಬಟ್ ಆದರೂ ಖುಷಿ ಯಾ ಕೊಡಿ ಮಗ. ನೋಡು ಟ್ರೈ ಆಗಿದೆಯಾ ಇವಾಗ? ಕೇಳೋಣ. ಇದಕ್ಕೇನು ಗ್ಲೂ ಎಲ್ಲ ಬೇಡ, ಇದರಲ್ಲೇ ಗಮ್ ಇರುತ್ತೆ, ಸ್ಟಿಕ್ ಆಗುತ್ತೆ. ಕ್ರಾಸ್ ಆಗೋ ಕೇಳ್ತಾರೆ, ಸ್ಟಿಕ್ ಮಾಡಾದ್ಮೇಲೆ ಮತ್ತೆ ನಾವು ನೇಲ್ ಅಪ್ಲೈ ಮಾಡಾದ್ಮೇಲೆ ಮತ್ತೆ ನಾವು ವಿ ಕ್ಯಾನ್ ರಿಮೂವ್. ಇಲ್ಲ ರಿಮೂವ್ ಏನಿಲ್ಲ. ಇದು ಡಿಸೈನ್ ಅಂತಾನೆ, ಇದೇ ಥರ ಆರ್ಟ್ ಕೇಳ್ತಾರೆ ನಿಮಗೆ. ಗೋಲ್ಡ್ ಕಲರ್ ಬರುತ್ತೆ, ಎಲ್ಲ ಕಲರು ಬರುತ್ತೆ, ಒಂದು ಲೈನ್ ಕೇಳ್ತಾರೆ ಅಷ್ಟೇ ನಿಮಗೆ. ಈ ಥರ ಜಸ್ಟ್ ಅದ್ರ ಮೇಲೆ ನಾವು ಮತ್ತೆ ಹಾ, nail polish ಹೌದು. ಅಪ್ಲೈ ಮಾಡ್ತೀವಿ. ಅವಾಗ ನಾವು ಅಪ್ಲೈ ಮಾಡಿದಾಗ ಅದು ಕವರ್ ಆಗೋದಿಲ್ವಾ? ಇಲ್ಲ ಇಲ್ಲ,
ನೀವು ಪಾಲಿಶ್ ಹಾಕಿ ಆಮೇಲೆ ಇದನ್ನು ಹಾಕಬೇಕು. ಪಾಲಿಶ್ ಆದ್ಮೇಲೆ ಓಕೆ ಅದಕ್ಕೆ ಕೇಳಿ. ಕಲರ್ ಮೇಲೂ ಹಾಕ್ತಾರೆ ಕೆಲವು. ಅಪ್ಪಿತಪ್ಪಿ ಅದ್ರ ಮೇಲೆ ಹಾಕಿದ್ರೆ ನೈಲ್ ಪಾಲಿಶ್ ಕವರ್ ಆಗುತ್ತಲ್ಲ, ಮತ್ತೆ ನೀವು ಸ್ಟಿಕ್ಕರ್ ಎಲ್ಲಿ ಕಾಣಿಸುತ್ತೆ ಅದಕ್ಕೆ ಕೇಳಿದ್ದೆ. ಪಾಲಿಶ್ ಹಾಕಿ ಆಮೇಲೆ ಇದನ್ನು ಹಾಕಿ ಮೇಲೆ ಕಾಣಂಗೆ ವಿಸಿಬಲ್ ಆದಂಗೆ ಹಾಕ್ಬೇಕು. ಅದಕ್ಕೆ ಅವ್ರು ಹೇಳಿದ್ದು ನೈಲ್ ಪಾಲಿಶ್ ಹಾಕಾದ್ಮೇಲೆ ಹಾಕಬೇಕು. ಮೈನ್ ಇದು ಫ್ರೆಂಚ್ ನೇಲ್ ಆರ್ಟ್ ಅಂತ, ಇದು ಟ್ರೆಂಡಿಂಗಲ್ಲಿರುತ್ತೆ. ಇದು ವಿ ಅಲ್ಲೂ ಮಾಡ್ಬೋದು, ನೀವು ಯು ಥರನೂ ಮಾಡ್ಬೋದು ಇದನ್ನ. ಹಿಂಗೆ ಕಾಣ, ಇದು ಯಾವಾಗೂ ಟ್ರೆಂಡಲ್ಲಿರುತ್ತೆ. ನೆಕ್ಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಟ್ರೈ ಮಾಡ್ಕೊಂಡು. ಅದೇನದು? ಇದು ಬ್ಲಾಸಮ್ ಜೆಲ್ ಅಂತೀವಿ, ಸ್ಪ್ರೆಡ್ ಆಗತ್ತಲ್ವಾ ಆ ಥರ ಆ ಜೆಲ್ ಇದು. ಇದನ್ನ ಯೂಸ್ ಮಾಡಿದ್ರೇ ಸ್ಪ್ರೆಡ್ ಆಗೋದು. ನಿಮ್ಗೆ ಈಗ ನೋಡಿರ್ಬೋದು ಫ್ಲವರ್ ಒಂದು ಡಾಟ್ ಇಟ್ಟರೆ ಸ್ಪ್ರೆಡ್ ಆಗುತ್ತೆ ಗೊತ್ತಾ, ಆ ಜೆಲ್. ಏನಿದು ಬ್ಲಾಸಮ್ ಜೆಲ್. ಇಲ್ಲಿ ನೆಕ್ಸ್ಟ್ ಇದೀರಿ ಇಲ್ಲ ಇಲ್ಲ ಈಗ ಇದನ್ನು ಅಪ್ಲೈ ಮಾಡಿ ಅದ್ರ ಮೇಲೆ ಕಲರ್ ಹಾಕ್ತಾರೆ, ಅದನ್ನು ನೀವು ಪಾಲಿಶ್ ಮೇಲೇನೂ ಹಾಕ್ಬೋದು. ಇದು ಈ ಥರ ಪಾಲಿಶ್ ಹಾಕಿ ಅದ್ರ ಮೇಲೆ ಜೆಲ್ ಹಾಕಿ ಅದ್ರ ಮೇಲೆ ಕಾಂಟ್ರಾಸ್ಟ್ ಕಲರಲ್ಲೂ ಮಾಡ್ಬೋದು. ಮೇಲೆ ಕಲರ್ ಹಾಕಿದ್ರೆ ಸ್ಪ್ರೆಡ್ ಆಗುತ್ತೆ. ಹಾಂ ಹೌದು, ಕಾಣತ್ತಲ್ವಾ ನಿಮಗೆ? ಹಾಂ ನೋಡ್ಕೊಳ್ಳಿ, ಈಗ ನಾನು ಜೆಲ್ ಹಾಕಿದ್ದೀನಿ, ನೀವು 2 ಕೋಟ್ ಪಾಲಿಶ್ ಹಾಕಿ ಅದ್ರ ಮೇಲೆ ಜೆಲ್ ಹಾಕಿ ಬೇಕಂದ್ರೆ ಡಿಸೈನ್ ಮಾಡ್ಬೋದು. ಆದರೆ ಇದು ಬೇಗ ಬೇಗ ಮಾಡಬೇಕು, ಫಸ್ಟ್ ಹಾಕಿರೋ ಡಿಸೈನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. This also many people will ask. Yeah. ಬ್ಲಾಸಮ್ ಇದೆಲ್ಲ ಐಟಮ್ ವೈಟ್ ಅದ್ರ ಮೇಲೆ ಮತ್ತೆ ಇನ್ನೊಂದು layer. ಇಲ್ಲ, ಇಷ್ಟೇ. ಇದ್ರ ಮೇಲೆ ಟಾಪ್ ಕೋಟ್ ಹಾಕಿ ಫಿನಿಶ್ ಮಾಡ್ಬೇಕು ನೀವು. ಕೆಲವರಿಗೆ ಅದೇ ಬೇಸಲ್ಲಿ ಬೇರೆ ಕಲರ್ ಇಟ್ಕೊಂಡು ಅದಾದ್ಮೇಲೆ ಹೌದು. ಪಾಲಿಶ್ ಕೊಟ್ಟು ಹಾ. ಅದಾದ್ಮೇಲೆ ಈ ಜೆಲ್ ಹೌದು. ಹಾಕಿ ಆಮೇಲೆ ಸ್ಪ್ರೆಡ್ ಹೌದು. ಮಾಡ್ಬೋದಲ್ಲ. ತೆಗಿತೀರಾ? ಇದು ನೀವು ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಇದನ್ನ ಒಂದೇ ಫಿಂಗರ್ ರಿಂಗ್ ಫಿಂಗರ್ಗೆಲ್ಲ ಕೇಳ್ತಾರೆ. ಏನದು ಫಾಯಿಲ್ ಪೇಪರ್. ಇದು ಫಾಯಿಲ್ ಇನ್ನು ಸ್ಮಾಲ್ ಬಾಕ್ಸಸ್ಸಲ್ಲಿ ಬರುತ್ತೆ. ಹಾಂ ಹೌದು. ಇಷ್ಟನ್ನು ಇಡಬೇಡಿ, ಸ್ವಲ್ಪ ಕಟ್ ಮಾಡ್ಕೊಂಡು ಅಲ್ಲಲ್ಲೇ ಪ್ಲೇಸ್ ಮಾಡಿ. ಏನು ಕಾಸ್ಟ್ ಇದೆ? ಇದು 150-200 ಸಮಥಿಂಗ್ ಅಲ್ವಾ? ಅಲ್ಲಿ ಹೋದ್ರೆ ಒಂದೇ ಸತಿ ಎಲ್ಲ ಸೆಟ್ ಕೊಡ್ತಾರಲ್ಲ, ಸಪ್ರೇಟೇ ಕೇಳಬೇಕಾ? ನೀವು ಅವ್ರಿಗೆ ಹೇಳಿದ್ರೆ ನಿಮ್ಗೆ ಏನು ಬೇಕು ಅಂತ ಕೊಡ್, ನೀವು ಹೆಸರು ಹೇಳಬೇಕು, ಅವ್ರು ಕೊಡ್ತಾರೆ. ಈಗ ಇಲ್ಲಿ ಸ್ಟಿಕ್ಕಿ ಇದೆ ಅಲ್ವಾ, ಸ್ಟಿಕ್ಕಿ ಇಲ್ಲದೆ ಇರುವಾಗ ಇದು ಕೂರಲ್ಲ. ಸ್ಟಿಕ್ ಇದೆ ಅಲ್ವಾ, ನಿಮ್ಮ ಪಾಲಿಶ್ ಎಲ್ಲ ಸ್ಟಿಕ್ಕಿ ಇದೆ, ಅದ್ರ ಮೇಲೆ ಕೂರುತ್ತೆ ಅಷ್ಟೇ. ಹಾಗಾದ್ರೆ ನಾವು ಕಡಿಮೆಗೆ ಇಟ್ಕೋಬೇಕಲ್ಲ, ಒಂದು 10ಗೆ. ಇಲ್ಲ ಬೇಡ, ಡ್ರೈ ಆದರೂ ಕೂರುತ್ತೆ ಅದು. ಅರೆ ನಾವು ಮ್ಯಾಟ್ ಟಾಪ್ ಕೊಟ್ಟು ಇಲ್ಲ ಅಸಿಟೋನಲ್ಲಿ ಒರೆಸ್ಬಿಟ್ರೆ ಕೂರಲ್ಲ, ಅದು ಡ್ರೈ ಆಗಿಬಿಡತ್ತೆ. ಹಾಗಾದ್ರೆ ಡ್ರೈ ಮಾಡೋದು ಬೇಡ, ಹಾಗೆ ಡೈರೆಕ್ಟ್ ಆಗಿ ಹಾಕ್ಬೋದಲ್ಲ. ಅದು ಎಡ್ಜ್ ಏನು ಪಾಲಿಶ್ ಡ್ರೈ ಮಾಡೋದು ಬೇಡ? ಇಲ್ಲ, ಡ್ರೈ ಮಾಡಬೇಕು. ಪಾಲಿಶ್ ಡ್ರೈ ಮಾಡಬೇಕು, ಅದಾದ್ಮೇಲೆ ಇದನ್ನ ಹಾಕ್ಬೇಕು. ಹೌದು. ಹಿಂಗೇನಾದ್ರು ಒಂದು ಲೈನ್ ಕೇಳ್ತಾರೆ ಅಷ್ಟೇ, ಬ್ರೈಡು ಇಲ್ಲ ಫ್ರಂಟಲ್ಲಿ ಕೇಳ್ತಾರೆ, ಇಲ್ಲ ಇಲ್ಲಿ ಕೇಳ್ತಾರೆ. ಹಿಂಗಿರುತ್ತೆ ಫಾಯಿಲ್ ಪೇಪರ್. ಯೂಶಲಿ ಅದು ಲೈಟ್ ಕಲರ್ ಮೇಲೆ ಹೋಗುತ್ತೆ. ಹಾಂ ಹೌದು. ನೆಕ್ಸ್ಟು ಇದು ಸ್ಪೈಡರ್ ಜೆಲ್ ಅಂತೀವಿ, ಇದು ಟ್ರೆಂಡಿಂಗಲ್ಲಿದೆ.
1 ಫಿಂಗರ್ಗೆ ಮಾತ್ರ ಕೇಳ್ತಾರೆ ಇದನ್ನು. ಇದು ಸ್ಪೈಡರ್ ಶಿಲ್ಸ್ದೆ ಇದು. ಡಾಟಿನ್ ಟೂಲ್ ತಗೊಂಡು ಇದನ್ನು ಲಿಫ್ಟ್ ಮಾಡಿ ದಪ್ಪ ಬರುತ್ತೆ. ಇನ್ನೂ ಲಿಫ್ಟ್ ಮಾಡಿದ್ರೆ ತಿನ್ನಾಗುತ್ತೆ. ಇದೇನು ಗಮ್ ಟೈಪಾ? ಹಾಂ, ನೋಡಿ ಇವಾಗ ದಪ್ಪ ಬಂತಲ್ವಾ. ಇಷ್ಟು ದಪ್ಪ ಬೇಡ ಅಂತ ಅಂದರೆ ಆ್ಯಸಿಟೋನಲ್ಲಿ ಈಗ ರಿಮೂವ್ ಮಾಡ್ಕೋಬೇಕು. ಫಾಯಿಲ್ ಪೇಪರ್ ಹಾಕುವಾಗ ಆ್ಯಸಿಟೋನ್ ಯೂಸ್ ಮಾಡಬಾರ್ದು, ಸರ್ಫೇಸ್ ಡ್ರೈ ಆಗಿಬಿಡುತ್ತೆ. ಆ್ಯಸಿಡ್ ಫಾಯಿಲ್ ಪೇಪರ್ ಹಾಕ್ತೀವಲ್ಲ ಆಗ ಆ್ಯಸಿಟೋನ್ ಯೂಸ್ ಮಾಡಬಾರ್ದು. ಸ್ಟಿಕ್ಕಿನೆಸ್ ಹೋಗ್ಬಿಟ್ರೆ ಫಾಯಿಲ್ ಪೇಪರ್ ಅಂಟ್ಕೊಳ್ಳಲ್ಲ. ಹಿಂಗಾದರೂ ಹಾಕ್ಬೋದು, ಇಲ್ಲ ಸ್ಟ್ರೇಟಾಗಾದರೂ ಹಾಕ್ಬೋದು. ಹಿಂಗೆ ನೆಕ್ಸ್ಟು ಕ್ರೋಮ್. ಕ್ರೋಮ್ 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 ಈ ಥರ ಬರುತ್ತೆ, ಗ್ಲಿಟರ್ಸಲ್ಲಿ ಬರುತ್ತೆ. ಕ್ರೋಮಿಂಗ್, ಓಕೆ. ಕ್ರೋಮ್ ಪೌಡರ್ ಇದು ಯೂಸ್ ಮಾಡ್ಬೇಕಂದ್ರೆ ಶೈನಿ ಟಾಪ್ ಕೋಟ್ ಹಾಕಿ ಆಮೇಲೆ ಕ್ರೋಮ್ ಪೌಡರ್ ಯೂಸ್ ಮಾಡ್ಬೇಕು ನಾವು. ಶೈನಿ ಟಾಪ್ ಕೋಟ್ ಹಾಕಿ. ಹಾಂ, ಅಂದರೆ ಲಾಸ್ಟ್ ಪ್ರೊಸೀಜರ್ ಎಲ್ಲ ಲಾಸ್ಟ್ ಪ್ರೊಸೀಜರೇ. ಆದರೆ ಈ ಆರ್ಟ್ ಮಾಡ್ತೀವಿ ಅಂದರೆ ನಾವು ಯೂಸ್ ಮಾಡಿ ಮಾಡಬೇಕು. ಶೈನಿ. ಆಮೇಲೆ ಲಾಸ್ಟಲ್ಲೂ ಹಾಕಬೇಕು. ಓಕೆ. ನಾವು ಡಿಸೈನ್ ಹಾಕಬೇಕಾದ್ರೆ ಶೈನಿ ಟಾಪ್ ಹಾಕ್ಬಿಟ್ಟು ಡಿಸೈನ್ ಮಾಡಬೇಕಾ ಇಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಈ ಡಿಸೈನ್ ಮಾಡ್ಬೇಕಾದ್ರೆ ಮಾತ್ರ ಇದಕ್ಕೆ ಸ್ಟಿಕಿನೆಸ್ ಜಾಸ್ತಿ ಬೇಕು. ಸೊ ಶೈನಿ ಟಾಪ್ ಕೋಟ್ ಯೂಸ್ ಮಾಡಿ ಮಾಡ್ತೀವಿ. ಅದನ್ನ ಡ್ರೈ ಮಾಡಬೇಕಾ? ಹಾಂ ಹಾಂ ಹೌದು. 2 ಕೋಟ್ ಪಾಲಿಶ್ ಹಾಕಿ ಆಮೇಲೆ ಡ್ರೈ ಮಾಡಿ ಅದನ್ನ ಈ ಶೈನಿ ಟಾಪ್ ಕೋಟ್ ಹಾಕಿ ಕ್ರೋಮ್ ಪೌಡ್ರ್ ಹಾಕಬೇಕು. ಇದು ಹೆಂಗೆ ಬರುತ್ತೆ? ಜಸ್ಟ್ ಇದು ಡಿಸೈನ್ಗೆ ಅಥವಾ ಕಂಪ್ಲೀಟ್ ಫುಲ್ ನೇಲ್ಗೆ. ನೀವು ಹಾಕಿದಾಗ ಅದನ್ನು ಸಿಲ್ವರ್? ಇಲ್ಲ ಇಲ್ಲ, ಇದು ಬೇರೆ, ಇದು ಬೇರೆ. ಫಿಂಗರಲ್ಲೇ ತಗೊಳ್ಳಿ, ಸ್ವಲ್ಪ ತಗೊಂಡು ರಬ್ ಮಾಡಿ. ಇದಕ್ಕೆ ಅಪ್ಲಿಕೇಟರು ಬರುತ್ತೆ. ಡ್ರೈ ಮಾಡಾದ್ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಇದೆಲ್ಲನೂ ಶೆಲ್ದೇನಾ? ಹಾಂ, ಶಿಲ್ಸ್. ತೋರಿಸಿ. ಇದ್ರ ಮೇಲೆ ಟಾಪ್ ಕೋಟ್ ಹಾಕ್ಬೇಕು ಮತ್ತೆ. ಮತ್ತೆ ಟಾಪ್ ಕೋಟಾ? ಅದು ಸೀಲ್ ಆಗುತ್ತೆ, ಇಲ್ಲಾಂದರೆ ರಿಮೂವ್ ಮಾಡಿದ್ರೆ ಬಂದ್ಬಿಡುತ್ತೆ. ಅದನ್ನ ಡ್ರೈ ಮಾಡಬೇಕಾ? ಇಲ್ಲ ಇಲ್ಲ ಆದರೆ ಅದು ಟಾಪ್ ಕೋಟ್ ಹಾಕಬೇಕಾದ್ರೆ ಅದು ಶಿಫ್ಟ್ ಆಗುತ್ತಾ ಟಾಪ್ ಕೋಟ್ಗೆ ಏನಾದರೂ? ಇಲ್ಲ ಇಲ್ಲ ಪೌಡರ್ ಥರ ಇದೆ. ಇಲ್ಲ, ಶಿಫ್ಟ್ ಆಗಲ್ಲ. ಅದು ಸ್ಟಿಕ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಓಕೆ. ಇದನ್ನು ನಾವು ಯೂಶ್ವಲಾಗಿ ಬ್ಲ್ಯಾಕ್ ಮೇಲೆ ಮಾಡ್ತೀವಿ. ಓಕೆ. ಬ್ಲ್ಯಾಕ್ ಕಲರ್ ಮೇಲೆ ಮಾಡ್ತೀವಿ, ಪಿಗ್ಮೆಂಟ್ ಜಾಸ್ತಿ ಕಾಣುತ್ತೆ ಅಂತ. ಓಕೆ. ಸಿಲ್ವರ್ದು ಬರುತ್ತಾ ಇದರಲ್ಲೇ? ಹಾಂ, ಎಲ್ಲ ನಿಮಗೆ ಎಲ್ಲ ಕಲರ್ಸು ಬರುತ್ತೆ. ಒಂದು 24 ಕಲರ್ಸ್ ಬರುತ್ತೆ ಇದರಲ್ಲಿ. ಇದೆಷ್ಟು ಒಂದು? ಇದು ಒಂದು ಬರಲ್ಲ, ಕಲರ್ಸಲ್ಲಿ ಬರುತ್ತೆ. ಒಂದು ಅಂದರೆ 150 ಆಗುತ್ತೆ ನಿಮಗೆ. ಫುಲ್ ಇದೆ ತಗೊಂಡು 300 ಇಷ್ಟೇ. ಇದರಲ್ಲಿ ಏನಾದ್ರು ಟ್ರೈ ಮಾಡಿ.